60 ವರ್ಷಗಳವರೆಗೆ ಕನ್ನಡ ನಾಡಿನ ಒಂದು ಪ್ರತಿರೋಧದ ಕಾವನ್ನು ತಮ್ಮೊಳಗಡೆ ಇಟ್ಟುಕೊಂಡು ಅದನ್ನು ನಾಡಿನ ಎಲ್ಲ ವಯೋಮಾನದವರಿಗೆ ಹಂಚುತ್ತಾ ಅವರನ್ನು ತಮ್ಮ ಆಶಯ ಮತ್ತು ಧೋರಣೆಗೆ ಅನುಗುಣವಾಗಿ ಬೆಳೆಸುತ್ತಾ ಬಂದಿರುವ ಹಿರಿಯರಾದ ಚಂದ್ರಶೇಖರ ಪಾಟೀಲ್ ಅವರಿಗೆ ನಾನು ಮೊಟ್ಟ ಮೊದಲಿಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. 1964ರಿಂದ ಇಲ್ಲಿಯವರೆಗೆ ಸಂಕ್ರಮಣ ಪತ್ರಿಕೆಯನ್ನು ಬಂತು. ಆ ಇಡೀ ಸಂಕ್ರಮಣ ಪತ್ರಿಕೆಯ ಪ್ರತಿಯೊಂದು ಸಂಚಿಕೆಗೂ ಅದರಲ್ಲಿ ಕವನಗಳು, ಲೇಖನಗಳು, ಇನ್ನಿತರೆ ಬಿಡಿ ಬರಹಗಳನ್ನು ಬರೆದಿರುವ ಪ್ರತಿಯೊಬ್ಬರಿಗೂ ನಾನು ಈ ವೇದಿಕೆ ಮೂಲಕ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಅಷ್ಟು ಮಾತ್ರವಲ್ಲ, ಅಲ್ಲಿಂದ ಇಲ್ಲಿವರೆಗೆ ಸಂಕ್ರಮಣದ ಪ್ರತಿಯೊಂದು ಸಂಚಿಕೆಯನ್ನು, ಅದರ ಪ್ರತಿಯೊಂದು ಬರವಣಿಗೆಯನ್ನು ಓದಿರುವ, ಇನ್ನು ಮುಂದೆ ಓದಲಿರುವ ಎಲ್ಲ ಕನ್ನಡಿಗರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಇಂಥ ಅತ್ಯಂತ ಮಹತ್ವದ ಆನ್ಲೈನ್ ವೆಬಿನಾರ್ ಅನ್ನ ಸಂಘಟನೆ ಮಾಡಿರ್ತಕ್ಕಂತಹ ಫಾದರ್ ಚಸರಾ ಪ್ರತಿಷ್ಠಾನ ಬೆಂಗಳೂರು ಇವರಿಗೆ ನಾನು ಅತ್ಯಂತ ಗೌರವಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಹಿರಿಯ ಗೆಳೆಯರು, ಸ್ನೇಹಿತರು ಮತ್ತು ಕನ್ನಡ ನಾಡಿನ ಬಹಳ ದೊಡ್ಡ ಸಮಾಜಶಾಸ್ತ್ರೀಯ ಚಿಂತಕರಾಗಿರ್ತಕ್ಕಂಥ ಸಿ.ಜಿ. ಲಕ್ಷ್ಮೀಪತಿಯವರಿಗೆ ನಾನು ಈ ವೇದಿಕೆಯಿಂದ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಆರಂಭದಲ್ಲಿ ಚಂಪಾ ಅವರ ಬಗೆಗೆ ಪರಿಚಯಾತ್ಮಕವಾದ ಮಾತುಗಳು ಬಂತು ಮತ್ತು ವಾರ್ತಾ ಇಲಾಖೆಯವರು ಮಾಡಿರ್ತಕ್ಕಂತಹ ಒಂದು ಸಾಕ್ಷ್ಯಚಿತ್ರದಲ್ಲೂ ಕೂಡ ಅವ್ರ ಬಗೆಗೆ ಅನೇಕ ವಿವರಗಳು ಬಂದು, ಅದರಲ್ಲಿ ಅನೇಕ ವಿವರಗಳು ನಮಗೆ ಗೊತ್ತಿದ್ದವು, ಇನ್ನು ಕೆಲವು ವಿವರಗಳು ನಮಗೆ ಗೊತ್ತಿಲ್ಲದಿದ್ದವು ಇತ್ಯಾದಿಗಳು ಇದ್ದು. ಅಂತೂ ಈ ವೆಬಿನಾರ್ನ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಒಂದು ಶಿಸ್ತಿನ ಸ್ವರೂಪದಲ್ಲಿ ದಸರಾ ಪ್ರತಿಷ್ಠಾನದವರು ಆರ್ಗನೈಸ್ ಮಾಡಿದ್ದಾರೆ. ಪ್ರೊಫೆಸರ್ ಚಂಪಾ ಅವರ ಬಗೆಗೆ, ಅವರ ಹೋರಾಟದ ಬಗೆಗೆ, ಅವರ ಸೃಜನಶೀಲ ಸಾಹಿತ್ಯದ ಬಗೆಗೆ, ಅವರ ಸಂಕ್ರಮಣ ಪತ್ರಿಕೆಯ ಬಗೆಗೆ ಒಂದು 30-40 ನಿಮಿಷದಲ್ಲಿ ಮಾತಾಡೋದು ಬಹಳ ಸಾಹಸದ ಕೆಲಸ ಆಗತ್ತೆ. ಎಷ್ಟೇ ಮಾತಾಡಿದರೂ ಮತ್ತೆ ಉಳಿಯುವ ಮತ್ತು ಇನ್ನೇನೋ ಹೇಳಬೇಕಾಗಿತ್ತು, ಹೇಳೋದಿತ್ತು ಅಂತ ಅನಿಸುವ ಬಹಳ ಬಹಳ ದೊಡ್ಡ ಪ್ರತಿಭೆ ಪ್ರೊಫೆಸರ್ ಚಂಪಾ ಅವರದು. ನಾನು ಚಂಪಾ ಅವರು ಪರಿಚಿತರು. ಅವರು ಹಿರಿಯರು ವಯಸ್ಸಿನಲ್ಲಿ, ನಾನು ಕಿರಿಯವನು. ಅವರು ನಾನು ಎಲ್ಲೆಲ್ಲಿ ಭೇಟಿಯಾಗಿದ್ವಿ, ಹೇಗಾಗಿ ಭೇಟಿಯಾಗಿದ್ವಿ, ನಾನು ಮಾತಾಡಿದ್ವಿ, ಈ ವಿಷಯಗಳನ್ನ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಚಂಪಾ ಅವರು KCD ಕರ್ನಾಟಕ ಕಾಲೇಜಲ್ಲಿ ಓದಿದ ನಂತರ, ಡಿಗ್ರಿ ಓದಿದ ನಂತರ ಅವರು ಬ್ರಿಟಿಷ್ ಕೌನ್ಸಿಲ್ ವಿದ್ಯಾರ್ಥಿ ವೇತನ ಪಡೆದು ಇಂಗ್ಲೆಂಡಿನ ಲೀಡ್ಸ್ ವಿಶ್ವವಿದ್ಯಾಲಯದಿಂದ ಭಾಷಾಶಾಸ್ತ್ರ ಇಂಗ್ಲಿಷ್ನಲ್ಲಿ MA ಪದವಿಯನ್ನು ಪಡೆದವರು. ಆನಂತರ ಹೈದರಾಬಾದಿನ ಕೇಂದ್ರೀಯ ಇಂಗ್ಲಿಷ್ ಸಂಸ್ಥೆಯಿಂದ ಡಿಪ್ಲೊಮಾ ಪದವಿಯನ್ನ ಪಡೆದಂತವರು. ಅಲ್ಲಿಂದ ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ವಿಭಾಗದಲ್ಲಿ ಅಧ್ಯಾಪಕರಾಗಿ, ಪ್ರೊಫೆಸರ್ ಆಗಿ ಕೆಲಸ ಮಾಡಿದವರು. ಈ ಎಲ್ಲ ವಿವರಗಳು ನಮಗೆ ಗೊತ್ತಿದೆ. ಪ್ರೊಫೆಸರ್ ಚಂಪಾ ಅವರು ಕವಿತೆಗಳನ್ನ ಬರೀಲಿಕ್ಕೆ ಶುರು ಮಾಡಿದಂತಹ ಕಾಲ ಮತ್ತು ಅವರು ಕವನ ಸಂಕಲನವನ್ನ ಪ್ರಕಟ ಮಾಡುತ್ತಿದ್ದಂತಹ ಕಾಲ ಕನ್ನಡದಲ್ಲಿ ನವ್ಯ ಸಾಹಿತ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂತಹ ಕಾಲ. ಜೊತೆಗೆ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ನಮ್ಗೆಲ್ರಿಗೂ ಗೊತ್ತಿದೆ, ಅವರು ಓದಿದ KCDಯಲ್ಲಿ ಪ್ರಿನ್ಸಿಪಲ್ ಆಗಿದ್ದಂಥವರು ಡಾಕ್ಟರ್ ವಿ.ಕೃ. ಗೋಕಾಕ್ ಅವರು. ಅವರು ಕನ್ನಡ ನವ್ಯ ಕಾವ್ಯದ ಅತ್ಯಂತ ಮುಖ್ಯವಾದ ಕವಿಗಳು. ಅವರ ಪ್ರಭಾವದಿಂದ ಮತ್ತು ಇವರ ಒಳಗಿದ್ದಂತಹ ಸಾಮಾಜಿಕ ಒತ್ತಡದಿಂದ, ಕಾವ್ಯದ ಸೃಜನಶೀಲತೆಯ ಒತ್ತಡದಿಂದ ಇವರು ಮೊದಲಿಗೆ ಕವನಗಳನ್ನು ಬರೀಲಿಕ್ಕೆ ಶುರು ಮಾಡಿದರು. 1960ನೇ ಇಸವಿಯಲ್ಲಿ ಬಾನುಲಿ ಎಂಬ ಸಂಕಲನವನ್ನು ಹೊರಗೆ ತಂದರು. ಅನಂತರದಲ್ಲಿ ಅನೇಕ ಸಂಕಲನಗಳು ಬಂದಿದ್ದಾವೆ.
ಅವರನ್ನ ಕುರಿತು ವಿಜಯಪುರದ ಸೈನಿಕ್ ಶಾಲೆಯಲ್ಲಿ ಇರ್ತಕ್ಕಂಥ ಸೈನಿಕ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ SR ಹಿರೇಮಠ ಅವರು ಸಂಕ್ರಮಣ ಸಂಪುಟಗಳನ್ನು ಕುರಿತು PhD ಮಾಡಿದ್ದಾರೆ. ಬಹುಶಃ ಇನ್ನೂ ನಾಡಿನ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಚಂಪಾ ಅವರ ಸಾಹಿತ್ಯದ ಬಗೆಗೆ, ಅವರ ಬದುಕು ಬರಹದ ಬಗೆಗೆ ಅಥವಾ ಸಂಕ್ರಮಣ ಸಂಪುಟ ಪತ್ರಿಕೆಗಳ ಬಗೆಗೆನೆ ಅನೇಕರು ಔಪಚಾರಿಕವಾಗಿ PhD ಡಿಗ್ರಿಯನ್ನು ಅಥವಾ MPhil ಡಿಗ್ರಿಯನ್ನು ಮಾಡ್ತಾ ಇರಬಹುದು. ಅದರ ತಕ್ಷಣದ ಮಾಹಿತಿಗಳು ನಮಗೆ ಲಭ್ಯ ಇಲ್ಲ. ಆದರೆ ಒಂದು ನಾಡನ್ನ ಕಟ್ಟಿ ಬೆಳೆಸಲಿಕ್ಕೆ ಹೋರಾಡಿದಂತ ಈ ಕವಿಯ ಬಗೆಗೆ ಈ ಬಗ್ಗೆ ಅಧ್ಯಯನಗಳು ನಡೆಯೋದು ಅಪೇಕ್ಷಣೀಯ ಅಂತ ನಾನು ಭಾವಿಸಿದ್ದೇನೆ. ನವ್ಯ ಕಾವ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಾಗಲೇ ಕನ್ನಡದ ನಾಟಕ ಕ್ಷೇತ್ರದಲ್ಲಿ ಅಸಂಗತ ನಾಟಕಗಳು ಬರೆಯಲ್ಪಟ್ಟು ಮತ್ತು ಪ್ರಕಟಣೆಗೊಂಡು ನವ್ಯ ಕಾವ್ಯದ ಪ್ರಭಾವಕ್ಕೆ ಒಳಗಾಗಿದ್ದಂತಹ ಚಂಪಾ ಅವರು ಅನೇಕ ಅಸಂಗತ ನಾಟಕಗಳನ್ನು ಕೂಡ ಬರೆದು ಅಸಂಗತ ನಾಟಕಗಳನ್ನು ಕೂಡ ಬರೆದು ಮುಖ್ಯವಾದ ಕೆಲವನ್ನು ನಾನು ಮಾಹಿತಿಗಾಗಿ ಹೆಸರಿಸ್ತಾ ಇದ್ದೀನಿ. ಕೋಡೆಗಳು, ಅಪ್ಪ, ಕುಂಟ ಕುಂಟ ಕುರುವತ್ತಿ, ಗುರುತಿನವರು, ಟಿಂಗರ ಬುಡ್ಡಣ್ಣ, ಕತ್ತಲ ರಾತ್ರಿ, ಗೋಕರ್ಣದ ಗೌಡಶಾನಿ, ಜಗದಂಬೆಯ ಬೀದಿ ನಾಟಕ, ಬುರುಡಿ ಬಾಬಾನ ವಸ್ತ್ರಾಪಹರಣದ ಪವಾಡ, ನಳಕವಿಯ ಮಸ್ತಕಾಭಿಷೇಕ, ವಂದಿಮಾಗದ ಇತ್ಯಾದಿಗಳು ಅವರು ಬರೆದಿರ್ತಕ್ಕಂತಹ ಅಸಂಗತ ನಾಟಕಗಳು. ಅಂದ್ರೆ ಅವರ ಇಡೀ ಬದುಕೆ ಒಂದು ಕಡೆಗೆ ಸಾಹಿತ್ಯ ಕೃಷಿ, ಮತ್ತೊಂದು ಕಡೆಗೆ ಸಂಕ್ರಮಣ ಪತ್ರಿಕೆ, ಮತ್ತೊಂದು ಕಡೆ ವಿಶ್ವವಿದ್ಯಾಲಯವೊಂದರ ವಿಭಾಗದ ಪ್ರೊಫೆಸರು ಮತ್ತು ಹೆಡ್ಡು, ಮತ್ತೊಂದು ಕಡೆ ಸಾಮಾಜಿಕವಾದ ಹೋರಾಟಗಳು. ಹೀಗೆ ಹಲವು ಆಯಾಮಗಳಲ್ಲಿ, ಹಲವು ನೆಲೆಗಳಲ್ಲಿ ಕರ್ನಾಟಕಕ್ಕೆ ತಮ್ಮನ್ನು ತಾವು ತೆರೆದುಕೊಂಡವರು ಮತ್ತು ಕರ್ನಾಟಕದಲ್ಲಿ ಅನೇಕ ಬಗೆಯ ಕೆಲಸಗಳನ್ನ ಮಾಡಿದಂಥವರು. ಹಾಗಾಗಿ ಚಂಪಾ ಅವರ ಕೆಲಸಗಳು ಕೇವಲ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸೀಮಿತ ಆಗಲಿಲ್ಲ, ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗಕ್ಕೆ ಸೀಮಿತ ಆಗಲಿಲ್ಲ, ಸಂಕ್ರಮಣ ಎಂಬ ಪತ್ರಿಕೆಗೂ ಕೂಡ ಸೀಮಿತ ಆಗಲಿಲ್ಲ. ಇದು ಚಂಪಾ ಅವರ ಪ್ರತಿಭೆಯ, ಅವರ ವ್ಯಕ್ತಿತ್ವದ ಬಹಳ ದೊಡ್ಡ ವಿಕಾಸ ಮತ್ತು ಬೆಳವಣಿಗೆ ಅಂತ ನಾವು ಭಾವಿಸಬಹುದು. ಕನ್ನಡದಲ್ಲಿ ನವ್ಯ ಸಾಹಿತ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಅದನ್ನು ಸಮರ್ಥಿಸುವ ಮತ್ತು ಆ ಸಾಹಿತ್ಯವನ್ನು ಅಥವಾ ಕಾವ್ಯವನ್ನು ವಿವರಿಸುವ ಮತ್ತೊಂದು ಪತ್ರಿಕೆ ಕೂಡ ಇತ್ತು. ಆ ಪತ್ರಿಕೆಯ ಹೆಸರು ಸಾಕ್ಷಿ. ಅದರ ಸಂಪಾದಕರು ಗೋಪಾಲಕೃಷ್ಣ ಅಡಿಗರು. ಸೊ ಸಾಕ್ಷಿ ಅಂದ್ರೇನೆ ಸ ಅಕ್ಷಿ. ಸ ಅಕ್ಷಿ ಅಂದ್ರೆ ಸ್ವಂತ ಅಕ್ಷಿ. ಸ್ವಂತ ಅಕ್ಷಿ ಅಂದ್ರೆ ಸ್ವಂತ ಕಣ್ಣು. ಸ್ವಂತ ಕಣ್ಣು ಅಂದ್ರೆ ನನ್ನ ಕಣ್ಣಿನಿಂದ ನನ್ನನ್ನೇ ನೋಡಿಕೊಳ್ಳುವುದು ಸಾಕ್ಷಿ ಪತ್ರಿಕೆ. ಅಂದ್ರೆ ಇದರ ಸಾಮಾನ್ಯ ಸ್ವರೂಪ, ಅರ್ಥ ಸ್ವರೂಪ ಏನಂತಂದ್ರೆ ಕಾವ್ಯವನ್ನು ಕಾವ್ಯದ ನೆಲೆಯಿಂದನೇ ಓದ್ಬೇಕು, ಕಾವ್ಯವನ್ನು ಕಾವ್ಯಕ್ಕಾಗಿಯೇ ಬರೀಬೇಕು, ಕಾವ್ಯವನ್ನು ಕಾವ್ಯಕ್ಕಾಗಿಯೇ ಓದ್ಬೇಕು, ಕಾವ್ಯವನ್ನು ಕಾವ್ಯಕ್ಕಾಗಿಯೇ ನೋಡ್ಬೇಕು. ಕಲೆಗಾಗಿ ಕಲೆ, ಕಾವ್ಯಕ್ಕಾಗಿ ಕಾವ್ಯ, ಕವನಕ್ಕಾಗಿ ಕವನ. ಇದು ಅದರ ಒಟ್ಟಾರೆ ಸ್ವರೂಪ. ಅದೇ ಸಂದರ್ಭದಲ್ಲಿ ಸರಿಸುಮಾರು ಅದೇ ಸಂದರ್ಭದಲ್ಲಿ ಸಂಕ್ರಮಣ ಪತ್ರಿಕೆಯನ್ನ ಶುರು ಮಾಡಿದ್ರು 1964ನೇ ಇಸ್ವಿಯಲ್ಲಿ. ಮೊದಲಿಗೆ ಈ ಸಂಕ್ರಮಣ ಪತ್ರಿಕೆಯನ್ನ ತರುವಾಗ ಇವರು 3 ಜನ ಗೆಳೆಯರಿದ್ರು. ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜ್ ಸರ್ ಅವರು, ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಸರ್ ಅವರು ಮತ್ತು ಚಂದ್ರಶೇಖರ್ ಪಾಟೀಲ ಚಂಪಾ ಸರ್ ಅವರು. ಕೆಲವು ವರ್ಷಗಳ ನಂತರ ಅವರಿಬ್ರು ಈ ಬಳಗದಿಂದ ಹೊರಗಡೆ ಹೋದ್ಮೇಲೆ ಚಂದ್ರಶೇಖರ್ ಪಾಟೀಲ್ ಅವರು ಇದಕ್ಕೆ ಸಂಪಾದಕರಾದರು. ತಾಂತ್ರಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಇದರ ಸಂಪಾದಕರು ಅವರ ಪತ್ನಿ ಆಗಿದ್ದಂತಹ ನೀಲಾ ಪಾಟೀಲ್ ಅವರು. ಆದ್ರೆ ಇದರ ಅಕಾಡೆಮಿಕ್ ಕಾರಣಕ್ಕಾಗಿ ಅಂದಿನಿಂದ ಇಂದಿನವರೆಗೂ ನಮಗೆ ಸಂಕ್ರಮಣ ಅಂದ್ರೆ ಚಂಪಾ, ಚಂಪಾ ಅಂದ್ರೆ ಸಂಕ್ರಮಣ ಅನ್ನೋದೇ ನಮ್ಮ ತಿಳುವಳಿಕೆಯ ಭಾಗ ಆಗಿದೆ. ಅದು ತಪ್ಪೇನು ಅಲ್ಲ. 1970ರ ಅನಂತರದಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಚಳುವಳಿಗಳು ಶುರುವಾಗಿದ್ದು ನಮ್ಗೆ ಗೊತ್ತಿದೆ.
ಅದು ರೈತ ಚಳುವಳಿ ಇರ್ಬೋದು, ಕಾರ್ಮಿಕ ಚಳುವಳಿ ಇರ್ಬೋದು, ಅಥವಾ ದಲಿತ ಚಳುವಳಿ, ಅನಂತರ ಹಂಗಾಮಿ ನೌಕರರ ಚಳುವಳಿ, ಇಪ್ಟಾ, ಸಮುದಾಯ ದಲಿತ ಕಲಾ ಮಂಡಳಿ. ಹೀಗೆ ಕರ್ನಾಟಕದಲ್ಲಿ ಆಳುವ ವರ್ಗವನ್ನ, ಯಜಮಾನಿಕೆಯನ್ನ, ಎಲ್ಲ ಬಗೆಯ ಶೋಷಣೆ, ಅಪಮಾನ, ಅನ್ಯಾಯಗಳನ್ನ ವಿರೋಧಿಸುವಂತಹ ದೊಡ್ಡ ಹೋರಾಟಗಳು ಶುರುವಾದವು. ಈ ಸಂಕ್ರಮಣ ಪತ್ರಿಕೆ ಅಥವಾ ಚಂಪವರ ಪ್ರತಿಭೆ, ಸೃಜನಶೀಲ ಪ್ರತಿಭೆ ಧಾರವಾಡಕ್ಕೆ ಸೀಮಿತ ಆಗದಲ್ಲನೆ ಅಲ್ಲಿಯ ಇಂಗ್ಲಿಷ್ ವಿಭಾಗದ 4 ಗೋಡೆಯ ಕೋಣೆಯೊಳಗೆ ಸೀಮಿತ ಆಗದಲ್ಲನೆ ಆ ಎಲ್ಲ ಹೋರಾಟಗಳೊಂದಿಗೆ ಚಂಪವರ ಪ್ರತಿಭೆ, ಅವರ ವಿದ್ವತ್ತು, ಅವರ ವಿವೇಕ ಕೈ ಜೋಡಿಸಿಕೊಂಡಿತ್ತು, ಕ್ರಿಯಾಶೀಲವಾಗಿತ್ತು ಅನ್ನೋದು ಬಹಳ ಮುಖ್ಯವಾದಂತ ಒಂದು ಅಂಶ. ಇದನ್ನು ನಾವು ಗಮನಿಸಬೇಕು. ಹಾಗಾಗಿ ಆ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದ್ದಂತ ಎಲ್ಲ ಹೋರಾಟಗಳಲ್ಲಿ ಚಂಪವರ ಸಹಭಾಗಿತ್ವ, ಅವರ ರೋಲ್ ಇದ್ದೇ ಇರ್ತದೆ. ಅದು ಆಚರಣಾತ್ಮಕವಾಗಿರ್ಬೋದು, ಅಥವಾ ಆಲೋಚನೆ ಸಂಬಂಧಪಟ್ಟ ನೆಲೆಯಲ್ಲಿ ಇರ್ಬೋದು, ಅಥವಾ ಅವರು ಸಂಕ್ರಮಣದಲ್ಲಿ ಬರೆತಿದ್ದಂತಹ ಚಂಪಾ ಕಾಲಂಗಳ ಮೂಲಕವೂ ಕೂಡ ಇರ್ಬೋದು. ಅಂದ್ರೆ ಚಂಪಾ ಅವರು ಒಂದು ಕಡೆ ಇಂಗ್ಲಿಷ್ ಲಿಟರೇಚರ್ ಇಂದ ಕಲ್ತರು, ಕೈಯರಿಚರ್ ಮತ್ತು ಏಟ್ಸ್ ಮುಂತಾದವರಿಂದ ಕಾವ್ಯ ರಚನೆ, ಕಾವ್ಯ ವಿಮರ್ಶೆ ಮಾಡೋದನ್ನ ಕಲ್ತರು. ಅದೇ ಕಾಲಕ್ಕೆ ಅವರು ಕನ್ನಡ ನಾಡಿನಿಂದ, ಕನ್ನಡದ ಭಾಷೆಯಿಂದ, ಧಾರವಾಡ ಕನ್ನಡದಿಂದ ಕಲಿತದ್ದು ಅಪಾರ ಎಂಬುದು ನಮಗಷ್ಟೇ ಮುಖ್ಯ, ಬಹಳ ಅಪಾರವಾದದ್ದು. ಮತ್ತು ನಾಡಿನಾದ್ಯಂತ ನಡೀತಿದ್ದಂತ ಹೋರಾಟಗಳಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾ ಇದ್ರು, ಅದಕ್ಕೆ ಮಾರ್ಗದರ್ಶನ ಮಾಡ್ತಿದ್ರು, ಅದರಿಂದ ಪ್ರೇರಣೆಯನ್ನು ಕೂಡ ಪಡೆದರು. ಕರ್ನಾಟಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಂದ ನಂತರದಲ್ಲಿ ಅದರ ಜೊತೆಯಲ್ಲೇ ಕನ್ನಡದಲ್ಲಿ ದಲಿತ ಸಾಹಿತ್ಯ ಕೂಡ ಬಂತು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1979ರಲ್ಲಿ ಕರ್ನಾಟಕ ನಮ್ಮ ರಾಜ್ಯದಲ್ಲಿ, ನಮ್ಮ ನಾಡಿನಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಇದೆ. ಆ ಬಂಡಾಯ ಸಾಹಿತ್ಯ ಸಂಘಟನೆ ಒಳಗಡೆ ಚಂಪಾ ಅವರು ಅತ್ಯಂತ ಪ್ರಮುಖವಾದ ರೋಲ್ ಅನ್ನ ಮಾಡಿದ್ರು. ಜೊತೆಗೆ ಅವರು ಕೆಲವು ಅವಧಿಯವರೆಗೆ ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕರು ಕೂಡ ಆಗಿದ್ದರು. ಅನಂತರದಲ್ಲಿ ಅಖಿಲ ಕರ್ನಾಟಕ ಕೇಂದ್ರ ಕ್ರಿಯಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದರು. ಹೀಗೆ ಅವರು ನಾಡಿನಾದ್ಯಂತ ತಮ್ಮ ಆಲೋಚನೆಯನ್ನ ವಿಸ್ತರಿಸಿದ್ರು. ಜೊತೆಗೆ ನಾಡಿನಾದ್ಯಂತ ಆಗ ನಡೆಯುತ್ತಿದ್ದ ಒಳ ಹೊರಗಿನ ಅಂತರಂಗ ಬಹಿರಂಗದ ಚಟುವಟಿಕೆಗಳ ಮೂಲಕ, ಸ್ಥಿತ್ಯಂತರಗಳ ಮೂಲಕ ಅಪಾರವಾದದ್ದನ್ನ ಅವರು ಕಲ್ತರು. 1975 ಜೂನ್ ತಿಂಗಳು ಸುಮಾರಿನಲ್ಲಿ ಆಗಿನ ಕೇಂದ್ರ ಸರ್ಕಾರ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತಂದಾಗ ಅದನ್ನ ವಿರೋಧಿಸಿ 26 ದಿನ ಅವರು ಜೈಲಲ್ಲಿದ್ರು. ಅದು ಹೊರಗೆ ಬಂದ ಮೇಲೆ ಅದನ್ನ ಕುರಿತು ಅನುಭವವನ್ನು ಕುರಿತು ಅವರು ಪುಸ್ತಕವನ್ನು ಬರೆದಿದ್ದಾರೆ. ಹಾಗೇನೆ ಗೋಕಾಕ್ ಚಳವಳಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. 1996ರಿಂದ 99ರವರೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು. 2004ರಿಂದ 2008ರವರೆಗೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾಯಿತ ಅಧ್ಯಕ್ಷರಾಗಿದ್ರು. ಆ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಗಡಿನಾಡ ಕನ್ನಡಿಗರ ಸಮಸ್ಯೆಗೆ ಅವರು ಸ್ಪಂದಿಸಿದ್ದು ಬಹಳ ವಿಶಿಷ್ಟವಾದದ್ದು. ಅದನ್ನ ಬಿಡಿಯಾಗಿ ವಿಶ್ಲೇಷಣೆ ಮಾಡಿದ್ರೆ ಅವರ ಕನ್ನಡ ಭಾಷೆಯ ಬಗೆಗೆ, ಕನ್ನಡ ನುಡಿಯ ಬಗೆಗೆ ಮತ್ತು ಕನ್ನಡಿಗರ ಬಗೆಗೆ ಅವರು ತಾಳಿದ್ದಂತ ಅಭಿಮಾನ ಮತ್ತು ಸಾಮಾಜಿಕ ಬದ್ಧತೆ ಎಂಥದ್ದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಇತ್ಯಾದಿಗಳ ಒಂದು ಪ್ರಯತ್ನ ನಡೆದಾಗ ಅದರಲ್ಲೂ ಕೂಡ ಚಂಪಾ ಅವರ ಕೆಲಸ ಮತ್ತು ಸೇವೆ ಅತ್ಯಂತ ಮುಖ್ಯವಾಗಿತ್ತು. ಅವರ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ವೆಬ್ಸೈಟ್ ಅನ್ನ ಅವರು ಓಪನ್ ಮಾಡಿದ್ರು ಮತ್ತು ಇಮೇಲ್ ಬಂದದ್ದು ಕೂಡ ಅವ್ರ ಕಾಲದಲ್ಲೇನೆ, ಚಂಪಾ ಅವರ ಕಾಲದಲ್ಲೇ. ಇವೆಲ್ಲವೂ ಕೂಡ ಚಂಪಾ ಅವರು ಸಾಹಿತ್ಯದ ಜೊತೆಗೆ ಮಾಡ್ತಾ ಬಂದಂತ ಬಹಳ ದೊಡ್ಡ ಕೆಲಸಗಳು. 2007ನೇ ಇಸವಿಯಲ್ಲಿ ಶಿಕ್ಷಣ ಸಚಿವರಾಗಿದ್ದಂತಹ ಬಸವರಾಜ ಹೊರಟ್ಟಿ ಸರ್ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಹ್ವಾನ ಮಾಡಿದ್ರು. ಯಾಕೆ ಆಹ್ವಾನ ಮಾಡಿದ್ರು ಅಂತಂದ್ರೆ, ಆ ಕಾಲದಲ್ಲಿ ಗೊತ್ತಿದೆ ನಮಗೆ, 1ನೇ ತರಗತಿಯಿಂದ ಕನ್ನಡ ಏನು 1ನೇ ತರಗತಿಯಿಂದ ಇಂಗ್ಲಿಷ್ ಕಲಿಸ್ಬೇಕು ಅಂತ ಒಂದು ಪ್ರಯತ್ನ ನಡೆದಾಗ ಅವಾಗ ಇಡೀ ಕರ್ನಾಟಕ 2 ಭಾಗ ಆಗಿತ್ತು. ಬೆಂಗಳೂರು ಮೈಸೂರು ಭಾಗದ ಸಾಹಿತಿಗಳದ್ದು ಒಂದು ಬಣ ಮತ್ತು ಉತ್ತರ ಕರ್ನಾಟಕದವರದು ಒಂದು ಬಣ ಆಗಿತ್ತು. ಅದರಲ್ಲಿ ಚಂಪಾ ಅವರು ಉತ್ತರ ಕರ್ನಾಟಕದವರು ಅಂತ ಅಲ್ಲ, ಹಾಗೆ ಎಂದೆಂದೂ ಕರೆಬಾರದು. ಅವರು ತಮ್ಮ
ಆ ಪ್ರಾದೇಶಿಕತೆಯ ಒಂದು ಹಿತಾಸಕ್ತಿಗೆ ಎಂದೂ ತಮ್ಮನ್ನ ಅಂಟಿಸಿಕೊಂಡವರಲ್ಲ. ಅವ್ರು ಬೆಂಗಳೂರಲ್ಲಿ ಇದ್ರಾಗ. ಆದ್ರೆ 1ನೇ ತರಗತಿಯಿಂದಲೇ ಇಂಗ್ಲಿಷ್ ಕಡ್ಡಾಯ ಮಾಡ್ಬೇಕು ಎನ್ನುವಂತಹ ಪ್ರಯತ್ನಗಳು ನಡೀತಾ ಇದ್ದಾಗ 1ನೇ ತರಗತಿಯಿಂದ ಇಂಗ್ಲಿಷ್ ಅನ್ನ ಕಡ್ಡಾಯ ಮಾಡೋದು ಬೇಡ ಎಂಬ ಬಹಳ ದೊಡ್ಡ ಹೋರಾಟಕ್ಕೆ ನಾಯಕತ್ವವನ್ನು ಕೊಟ್ಟಂತವ್ರು ಚಂಪಾ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ರು. ಆಗ ಮುಖ್ಯಮಂತ್ರಿ ಅವರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿದ್ರು. ಅದರಲ್ಲಿ ಪಾಟೀಲ್ ಪುಟ್ಟಪ್ಪನವರು, ಅನಂತರ ಚಂಪಾ ಅವರು, ಆ ಕಡೆ ಹಂಪನ ಅವರು, ಚಿದಾನಂದ ಮೂರ್ತಿ ಅವರು, ನಟರಾಜ್ ಹೊಳಿಯಾರ್ ಅವರು, ದೊಡ್ಡ ಒಂದು ಮೀಟಿಂಗು. ನಾನು ಕೂಡ ಆಗ ಚಂಪಾ ಅವರ ಸ್ಕೂಲ್ ಆಫ್ ಥಾಟ್ ಒಳಗಡೆ ಇದ್ರೆ, ಅಂದ್ರೆ 1ನೇ ತರಗತಿಯಿಂದ ಇಂಗ್ಲಿಷ್ ಕಲಿಸುವ ಅಗತ್ಯ ಇಲ್ಲ ಅಂತ. ಆ ಸಮಯದಲ್ಲಿ ನಾನು 1ನೇ ತರಗತಿಯಿಂದಲೇ ಉರುಳು ಎನ್ನುವಂತ ಒಂದು ಪುಸ್ತಕವನ್ನ ಬರೆದೆ. ಆಗ ಚಂಪಾ ಅವರು ಆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಮೀಟಿಂಗ್ ಅನ್ನ ಕರೆದಾಗ ನನ್ನನ್ನು ಆ ಸಮಿತಿ ಒಳಗಡೆ ಅವರು ಸೇರಿಸ್ಕೊಂಡಿದ್ರು. ಆ ಸಮಯದಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲೇ ನಾವು ಶಾಲೆಯನ್ನ ನಡೆಸ್ತೀವಿ ಅಂತ ಕನ್ನಡ ಮೀಡಿಯಂ ಅಲ್ಲೇ ಶಾಲೆಯನ್ನ ನಡೆಸ್ತೀವಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಇಂಗ್ಲಿಷ್ ಮೀಡಿಯಂನಲ್ಲಿ ಶಾಲೆ ನಡೆಸ್ತಾ ಇದ್ರು. ಅಂತಹ ಅನೇಕ ಎಷ್ಟು ಶಾಲೆಗಳಂದ್ರೆ 2215 ಶಾಲೆಗಳ ಮಾನ್ಯತೆಯನ್ನ ರದ್ದುಪಡಿಸ್ಲಿಕ್ಕೆ ಇವರು ಒಂದು ಹಕ್ಕೊತ್ತಾಯನ ಇಟ್ರು, ಬಸವರಾಜ ಹೊರಟ್ಟಿಯವರು. ಸೊ ಬಸವರಾಜ ಹೊರಟ್ಟಿಯವರ ಮೂಲಕ ಸಾಹಿತ್ಯ ಪರಿಷತ್ನಲ್ಲಿ ನಡೆದಂತ ಒಂದು ಚರ್ಚೆಯ ಫಲಿತವಾಗಿ ಕನ್ನಡ ಮೀಡಿಯಂನಲ್ಲಿ ನಾವು ಶಾಲೆ ನಡೆಸ್ತೀವಿ ಅಂತ ಹೇಳಿ ಇಂಗ್ಲಿಷ್ ಮೀಡಿಯಂನಲ್ಲಿ ನಡೆಸ್ತಾ ಇದ್ದಂತಹ 2215 ಶಾಲೆಗಳ ಒಂದು ಮಾನ್ಯತೆಯನ್ನ ರದ್ದುಪಡಿಸಿದ್ರು. ಇಂಥ ಅನೇಕ ವಿವರಗಳನ್ನ ನಾವು ಚಂಪಾ ಅವ್ರ ಬಗ್ಗೆ ಹೇಳ್ತಾ ಹೋಗ್ಬಹುದು. ಮತ್ತು ಚಂಪಾ ಅವರ ಆಲೋಚನೆ, ಅವರ ಸೃಜನಶೀಲತೆ, ಅವರ ಚಿಂತನೆ ಬಹುಮುಖಿ ಆಯಾಮದಲ್ಲಿ ಇರುವಂತಹದ್ದು. ಅದು ನ್ಯಾರೋ ಅಲ್ಲ, ಅಂದ್ರೆ ಸರಳವಾದದ್ದಲ್ಲ, ಯಾಂತ್ರೀಕೃತವಾದದ್ದಲ್ಲ. ಅವರು ಒಂದೇ ರೀತಿಯಲ್ಲಿ ಎಂದೂ ಆಲೋಚನೆ ಮಾಡಿದವರು ಅಲ್ವೇ ಅಲ್ಲ. ಅಂದ್ರೆ ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಂದ್ರೆ ಸಬ್ಜೆಕ್ಟ್ ವೈಸ್ ನಾನು ಹೇಳ್ತಾ ಇಲ್ಲ. ಅಂದ್ರೆ ಅವರ ದೃಷ್ಟಿಕೋನವೇ, ಅವರ ದರ್ಶನವೇ ಅತ್ಯಂತ ಭಿನ್ನ ಭಿನ್ನ ಆಯಾಮಗಳಲ್ಲಿ ಮತ್ತು ಭಿನ್ನ ಭಿನ್ನ ಸಂಕೀರ್ಣ ನೆಲೆಗಳಲ್ಲಿ ಅದು ತೆರೆಕೊಂಡಿದೆ. ಅದ್ರ ಬಗೆಗೆ ಒಂದು ಪ್ರಸಂಗವನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಅವರ ಕೃತಿಯೊಂದರಲ್ಲಿ ಮುನ್ನುಡಿ ರೂಪದಲ್ಲಿ ಬರ್ಕೊಂಡಿರ್ತಕ್ಕಂಥ ಒಂದು ಚಿಕ್ಕ ಭಾಗವನ್ನ ನಾನು ನನ್ನ ಮುಂದಿನ ಮಾತುಗಳಿಗೆ ಅಥವಾ ಈಗ ಹೇಳಿದ ಈ ಮಾತುಗಳಿಗೆ ಆಧಾರವಾಗಿ ಇದನ್ನು ಚಿಕ್ಕ ಭಾಗವನ್ನು ಓದ್ತಿದ್ದೀನಿ. ಅವರೇ ಕೃತಿಯೊಂದರ ಮುನ್ನುಡಿಯ ನೆಪದಲ್ಲಿ ಬರ್ಕೊಂಡಿರ್ತಕ್ಕಂಥ ಒಂದು ಚಿಕ್ಕ ಬರವಣಿಗೆ. ಶಿವಮೊಗ್ಗೆಯ ಒಂದು ಮಂಜು ಮಂಜಾದ ಸುಂದರ ಸಂಜೆಯ ಬಗ್ಗೆ ನಿಮಗೆ ಹೇಳಲೇಬೇಕು. ಟೇಬಲ್ಲಿನ ಸುತ್ತ ಇದ್ದವರು ನಾವು 4, CN ರಾಮಚಂದ್ರನ್, ರಾಜೇಂದ್ರ ಚೆನ್ನಿ, JC ಬೆಳ್ಳಿಯಪ್ಪ ಮತ್ತು ನಾನು. ಗ್ಲಾಸುಗಳ ಕಿಣಿಕಿಣಿ ನಾದದ ನಡುವೆ ಮಾತು 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 ಮಾತು. ಎಲ್ಲೆಲ್ಲೋ ಸುತ್ತಾಡಿ ಬಂದ ಮಾತು ಒಂದು ಹಂತದಲ್ಲಿ ನನ್ನ ಬರವಣಿಗೆಯ ತನಕ ಬಂತು. CN ರಾಮಚಂದ್ರನ್ ಅವರು ನೇರವಾಗಿ ಕೇಳಿದರು, ಚಂಪಾ, ಸಂಕ್ರಮಣದ ನಿಮ್ಮ ಕಾಲಂ ಓದುತ್ತೇನೆ, ನಿಮ್ಮ ನಾಟಕ ಓದುತ್ತೇನೆ, ನಿಮ್ಮ ಕಾವ್ಯ ಓದುತ್ತೇನೆ. ಒಂದೊಂದು ಕಡೆ ನೀವು ಒಂದೊಂದು ರೀತಿಯಾಗಿ ಕಾಣುತ್ತೀರಿ. ಒಬ್ಬನೇ ವ್ಯಕ್ತಿ ಹೀಗೆ ಭಿನ್ನ ಭಿನ್ನವಾಗಿ ಇರಲು ಹೇಗೆ ಸಾಧ್ಯ? ಒಬ್ಬ ವಿಮರ್ಶಕನಾಗಿ ನಾನು ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು? ಇದು CN ರಾಮಚಂದ್ರನ್ ಅವರು ಚಂಪಾ ಅವರಿಗೆ ಕೇಳಿದ ಒಂದು ಪ್ರಶ್ನೆ. ಅದಕ್ಕೆ ಚಂಪಾ ಉತ್ತರ ಕೊಟ್ಟಿದ್ದಾರೆ, ನಾನು ಒಬ್ಬನೇ ವ್ಯಕ್ತಿಯಾಗಿ ಹೀಗೆ ಭಿನ್ನ ಭಿನ್ನವಾಗಿ ಬರೆಯುತ್ತಿರಬೇಕಾದರೆ ನಾನೊಬ್ಬ ಹಿಪಕ್ರಿಟ್ ಆಗಿರಬೇಕು. ನಾನು ಹಿಪಕ್ರಿಟ್ ಅಂತ ನಿಮಗೆ ಅನಿಸುತ್ತದೆಯೇ ಅಂತ ಚಂಪಾ ಅವರು ಕೇಳಿದ್ರು. 3 ಒಕ್ಕುರಲಿನಿಂದ ಇಲ್ಲ ಇಲ್ಲ ಎಂಬ ಅರ್ಥದಲ್ಲಿ ಕೆಲವು ಬಿಡಿ ಬಿಡಿ ಧ್ವನಿಗಳನ್ನ ಹೊರಡಿಸಿದರು. ನನಗೆ ಖುಷಿಯಾಯಿತು. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಾತನ್ನು ಬರೀತಾರೆ ಮುಂದೆ. ಪ್ರಶ್ನೆ ಬರುವುದೇ ಸೃಜನಶೀಲತೆ ಮತ್ತು ವಿಮರ್ಶಾ ಪ್ರವೃತ್ತಿಯ ಮೂಲಭೂತ ಅಂತರಗಳ ಬಗ್ಗೆ. ಸೃಜನಶೀಲತೆ ಯಾವುದನ್ನ ಸಂಕೀರ್ಣ ಆಯಾಮಗಳಲ್ಲಿ, ಹಲವು ನೆಲೆಗಳಲ್ಲಿ, ಹಲವು ನೋಟಕ್ರಮಗಳಲ್ಲಿ ನೋಡುತ್ತದೆಯೋ, ವಿಮರ್ಶೆ ಅದನ್ನ ಏಕಮುಖಿಯಾಗಿ ನೋಡುತ್ತದೆ ಎಂಬುದು ಬಹಳ ಮುಖ್ಯ. ಸೊ ವಿಮರ್ಶೆ ಯಾವುದನ್ನ ಏಕಮುಖಿಯಾಗಿ ನೋಡುತ್ತದೋ ಅದೇ ವಸ್ತು ಸಂಗತಿಯನ್ನ ಸೃಜನಶೀಲತೆ ಎಂಬುದು ಹಲವು ನೆಲೆಗಳಲ್ಲಿ, ಹಲವು ಕೋನಗಳಲ್ಲಿ, ಹಲವು ದೃಷ್ಟಿಕೋನಗಳಲ್ಲಿ, ಹಲವು ಆಯಾಮಗಳಲ್ಲಿ ಗ್ರಹಿಸಬಹುದು, ಗ್ರಹಿಸುತ್ತದೆ, ಸೃಷ್ಟಿಸುತ್ತದೆ ಮತ್ತು ಅಭಿವ್ಯಕ್ತಿಸುತ್ತದೆ. ಒಬ್ಬ ಲೇಖಕನ ಬರವಣಿಗೆಯಲ್ಲಿ ಒಂದು ಬಗೆಯ ಸುಸಂಬದ್ಧತೆ ಇರಬೇಕು ಎನ್ನುವುದು ವಿಮರ್ಶಕನ ಅಪೇಕ್ಷೆಗಳಲ್ಲಿ ಒಂದು.
ಇಂತಹ ಸುಸಂಬದ್ಧತೆ ಅವನಿಗೆ ಸರಳೀಕರಣ ಮಾಡಲು ಅವಕಾಶ ಸಿಕ್ಕು ಅವನು ಏನೋ ಮಹತ್ವದ್ದನ್ನು ಆ ಲೇಖಕನ ಬಗ್ಗೆ ಸೂತ್ರೀಕರಿಸಿ ಹೇಳಲು ಸಾಧ್ಯವಾಗಬಹುದು. ಆದರೆ ಮನುಷ್ಯನ ಅಂತರಂಗದ ಜಗತ್ತಾಗಲಿ, ಅವನ ಅನುಭವದ ಉಗ್ರಾಣವಾದ ಸುತ್ತಣ ಬದುಕಾಗಲಿ, ಅಭಿವ್ಯಕ್ತಿ ಮಾಧ್ಯಮವಾದ ಭಾಷೆಯಾಗಲಿ ಯಾವುದೂ ಅಷ್ಟು ಸರಳ ಇರುವುದಿಲ್ಲ. ಅವುಗಳ ಆಳದ ಸಂಕೀರ್ಣತೆ ಹೊರನೋಟಕ್ಕೆ ಅಸಂಬದ್ಧವಾಗಿಯೇ ಕಾಣಬಹುದು. ಇದು ಚಂಪಾ ಅವರ ಒಳಗಿನ ಸೃಜನಶೀಲತೆಯ ಭಿನ್ನ ಆಯಾಮಗಳನ್ನ ನಮಗೆ ಸಾದರ ಪಡಿಸ್ತದೆ. ಈ ಸಂಕ್ರಮಣ ಪತ್ರಿಕೆಯ ಬಗೆಗೆನೆ ಚಂಪಾ ಅವ್ರ ಬಗ್ಗೆ ಮಾತಾಡೋದಂದ್ರೆ ಕರ್ನಾಟಕದ ಅನೇಕ ಹೋರಾಟಗಳ ಬಗ್ಗೆ ಸಂಕ್ರಮಣ ಪತ್ರಿಕೆ ಬಗ್ಗೆ ಮಾತಾಡುವ ಒಂದು ರೀತಿಯನ್ನ ನಮ್ಮೆದುರು ಅದು ಕ್ರಿಯೇಟ್ ಮಾಡುತ್ತೆ. ಸೊ ಸಂಕ್ರಮಣ ಪತ್ರಿಕೆ ಏನ್ ಮಾಡುತ್ತಂದ್ರೆ ಆ ಕಾಲದಲ್ಲಿ ಬರಿತಾ ಇದ್ದಂತಹ ಎಲ್ಲರಿಗೂ ವೇದಿಕೆಯನ್ನ ಅದು ಕೊಡುತ್ತೆ. ವಯಸ್ಸಿನಲ್ಲಿ ಹಿರಿಯರು ಕಿರಿಯರು ಎಂಬ ಭೇದ ಇಲ್ಲದೆ, ಪ್ರದೇಶವಾರು ಭೇದ ಇಲ್ಲದೆ, ಇವರು ಧಾರವಾಡದವರು, ಇವರು ಗುಲ್ಬರ್ಗದವರು, ಇವರು ಮಂಗಳೂರಿನವರು, ಇವ್ಯಾವ ಭೇದಗಳು ಇಲ್ಲ. ಯಾವ ಧರ್ಮ ಯಾವ ಮತ ಎಂಬ ಭೇದ ಇಲ್ಲದೆ, ಯಾವ ಜಾತಿ ಎಂಬ ಭೇದ ಇಲ್ಲದೆ ಎಲ್ಲರಿಗೂ ಬರೆಯುವಂತಹ ಒಂದು ವೇದಿಕೆಯನ್ನು ಅದು ನಿರ್ಮಾಣ ಮಾಡುತ್ತೆ. 70-80ರಲ್ಲಿ ಮೊದಲಿಗೆ ಅಥವಾ 90ರವರೆಗೂ ಕೂಡ 70ನೇ ಇಸ್ವಿ 80ನೇ ಇಸ್ವಿ 90ನೇ ಇಸ್ವಿ ಏನಿದೆಯಲ್ಲ, ಕನಿಷ್ಠ ಈ 30 ವರ್ಷ ಬಹುತೇಕ ಲೇಖಕರಾಗ್ಲಿ ಕವಿಗಳಾಗ್ಲಿ ನೀವು ಬರೆದಿರ್ತಕ್ಕಂಥ ಮೊದಲ ಲೇಖನ ಅಥವಾ ಮೊದಲ ಕವನ ಎಲ್ಲಿ ಪ್ರಿಂಟ್ ಆಗಿದೆ ಅಂತ ನಾವು ಸುಮ್ಮನೆ ಮಾಹಿತಿಗಾಗಿ ಕುತೂಹಲಕ್ಕಾಗಿ ಕೇಳಿ ನೋಡಿದ್ರೆ, ಅಂದ್ರೆ ಕಳೆದ 30 ವರ್ಷಗಳ ಅವಧಿಯಲ್ಲಿ, ನಾನು ಸರಿಯಾಗಿ ಹೇಳ್ತೇನೆ, 70ನೇ ಇಸ್ವಿಯಿಂದ 90ನೇ ಇಸ್ವಿ 95 96 97ವರೆಗೂ ಬರ್ಬೋದು. ಅಲ್ಲಿವರೆಗೂ ಬರೆದಿರ್ತಕ್ಕಂಥ ಕೆಲವು ಬರಹಗಾರರ ಬರವಣಿಗೆ ಯಾವುದೇ ಪ್ರಕಾರ ಇರ್ಬೋದು, ಕವನ ಲೇಖನ ಮೊದಲಿಗೆ ಎಲ್ಲಿ ಪ್ರಕಟ ಆಯ್ತು ಅಂತ ಕೇಳಿದ್ರೆ ಅವರು ನಿಸ್ಸಂಶಯವಾಗಿ ನಿಸ್ಸಂದೇಹವಾಗಿ ಅದು ಸಂಕ್ರಮಣದಲ್ಲೇ ಪ್ರಕಟ ಆಯಿತು ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲೇ ನನ್ನ ಕಡೆಯಿಂದ ಒಂದು ಮಾಹಿತಿನ ಹೇಳಬೇಕು. ನಾನು ಹೈಸ್ಕೂಲಿಂದಲೇ ಕವನಗಳನ್ನ ಬರಿತಾ ಇದ್ದೆ. ಡಿಗ್ರಿ ಓದುವಾಗ ಕಾಲೇಜ್ ಮ್ಯಾಗಝಿನ್ಗೆ ಲೇಖನಗಳನ್ನ ಬರಿತಾ ಇದ್ದಲ್ಲಿ ಪ್ರಕಟ ಆಗಿದ್ದಿದೆ. ಆದರೆ ಸಾಹಿತ್ಯ ಸಂಸ್ಕೃತಿಯನ್ನ ಕುರಿತು ಒಂದು ವಿಮರ್ಶಾ ಲೇಖನ ಮೊಟ್ಟ ಮೊದಲಿಗೆ ಪ್ರಕಟ ಆಗಿದ್ದು ಸಂಕ್ರಮಣದಲ್ಲಿ 1993 ಅಥವಾ 94ನೇ ಇಸ್ವಿಯಲ್ಲಿ ಅನ್ನೋದು ನನಗೆ ಎಷ್ಟು ಹೆಮ್ಮೆಯ ವಿಷಯ. ನನ್ನಂತ ಅನೇಕರಿಗೆ ಆ ಬಗೆಯ ಮೊಟ್ಟ ಮೊದಲ ಬರವಣಿಗೆಯನ್ನ ಪ್ರಕಟ ಮಾಡ್ಲಿಕ್ಕೆ ಒಂದು ವೇದಿಕೆಯನ್ನು ಕೊಡ್ತಲ್ಲ, ಅದು ಸಂಕ್ರಮಣಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಬೆಲೆ ಅಂತ ನಾನು ಅಂದ್ಕೊಂಡಿದ್ದೆ. ಅಂದ್ರೆ ಮೊದಲಿಗೆನೆ ಅವಕಾಶ ಕೊಡೋದಿದೆಯಲ್ಲ, ಇವನು ಕಿರಿಯವನು, ಇವನು ಯಾವ ಜಾತಿ, ಇವನ ಬರವಣಿಗೆ ಎಳಸಿರ್ಬೋದು, ಇವು ಯಾವ ತಾರತಮ್ಯವನ್ನು ಕೂಡ ಮಾಡದೆ ಚಂಪಾ ಅವರು ಪ್ರಕಟಿಸುವ ಮೂಲಕ ಆ ಕಾಲದ ಅನೇಕ ಕವಿಗಳಿಗೆ ಬರೆಯುವ, ಅಭಿವ್ಯಕ್ತಿಸುವ, ತಾವು ಬರೆದಿದ್ದನ್ನು ಪ್ರಕಟಪಡಿಸುವ ವೇದಿಕೆಯನ್ನ ಕೊಟ್ಟರು. ಅಷ್ಟು ಮಾತ್ರವಲ್ಲ, ನೀವು ಬರೆಯಬಲ್ಲಿರಿ ಎಂಬ ಒಂದು ಸಾಮರ್ಥ್ಯವು ಅವರೊಳಗೆ ಬರುವಂತೆ ಅವರು ಪ್ರಚೋದನೆ ಮಾಡಿದ್ರು. ಅವ್ರು ಕರೆದು ಹೇಳಬೇಕಾಗಿಲ್ಲ, ಬರೀ ಬಾಯಿ ಮಾತಿನಲ್ಲಿ ಆಶೀರ್ವಾದ ಮಾಡ್ಲಿಲ್ಲ. ಅವರು ಬರದಂತ ಒಂದು ಸಾಮಾನ್ಯ ಬರವಣಿಗೆಯನ್ನು ಪ್ರಕಟ ಮಾಡಿದ್ರೆ, ಮೊಟ್ಟ ಮೊದಲನ ಬರವಣಿಗೆ ಪ್ರಕಟ ಆಗೋದಿದೆಯಲ್ಲ, ಅದು ಎಂತ ಖುಷಿ ಕೊಡುತ್ತಂತಂದ್ರೆ, ಅದು ಒಂದು ಮಗು ಆದಾಗ ಹೆತ್ತಂತ ತಂದೆ ತಾಯಿಗಳಿಗೋ ಅಥವಾ ಕುಟುಂಬದವರಿಗೋ ಆಗುವಂತ ಒಂದು ಭಾವನಾತ್ಮಕ ಖುಷಿ ಏನಿರುತ್ತಲ್ಲ, ಆ ಬಗೆಯ ಒಂದು ಭಾವನಾತ್ಮಕ ಖುಷಿ ಆಗುತ್ತೆ. ಹಾಗಿದ್ರೆ ಆ 25-30 ವರ್ಷಗಳ ಅವಧಿಯಲ್ಲಿ ನಾಡಿನಾದ್ಯಂತ ಮೊಟ್ಟ ಮೊದಲ ಬರವಣಿಗೆಯನ್ನ ಪ್ರಕಟಿಸುವುದರ ಮೂಲಕ ಎಷ್ಟು ಜನ ಕವಿಗಳ, ಬರಹಗಾರರ, ಚಿಂತಕರ ಆ ಸಂತೋಷ ಮತ್ತು ಸಂಭ್ರಮಕ್ಕೆ ಒಂದು ವೇದಿಕೆಯನ್ನು, ಒಂದು ಸಂದರ್ಭವನ್ನ ಇವರು ನಿರ್ಮಾಣ ಮಾಡಿರ್ಬೋದು ಅಂತ ಆಲೋಚನೆ ಮಾಡಿದ್ರೆ, ನಾವು ಸಂಕ್ರಮಣಕ್ಕೆ, ಅದರ ಮೂಲಕ ಚಂಪಾ ಅವರಿಗೆ ಯಾವ ಬೆಲೆಯನ್ನು ಕೊಡಬೇಕು ಮತ್ತು ಅವ್ರನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನುವಂತ ಒಂದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಕ್ಲೂ ನಮಗೆ ಅಥವಾ ಒಂದು ಒಳನೋಟ ನಮಗೆ ಕಾಣಿಸ್ತದೆ. ನನಗೆ ಈ ವಿಷಯನ ಹೇಳ್ತಾ ಇದ್ರೆ, ಅದು ಒಂದ್ ರೀತಿ ಸಂಕ್ರಮಣ ಪತ್ರಿಕೆ ಹೇಗಿತ್ತು ಅಂತ ಕೇಳಿದ್ರೆ, ಅಘೋಷಿತ ರೂಪದ ಒಂದು ಇನ್ಸ್ಟಿಟ್ಯೂಷನ್, ಅದು ಸಂಸ್ಥೆ. ಮತ್ತು ಸಂಸ್ಥೆಯ ಸ್ವರೂಪ ಹೇಗಿತ್ತಂತಂದ್ರೆ, ನನ್ನ ಪ್ರಕಾರ ಅದೊಂದು ರೀತಿ ಆಧುನಿಕ ಪ್ರಜಾಪ್ರಭುತ್ವ. ಸಂಕ್ರಮಣ ಪತ್ರಿಕೆ ಅನ್ನೋದೇ ಪ್ರಜಾಪ್ರಭುತ್ವ. ಯಾಕಂದ್ರೆ ಯಾರನ್ನು ಉದ್ದೇಶಪೂರ್ವಕವಾಗಿ ಹೊರಗಿಡುವಂತ ಉದ್ದೇಶ, ಗುರಿ ಅದಕ್ಕಿರ್ಲಿಲ್ಲ. ಎಲ್ಲರನ್ನು ಒಳಗೊಳ್ಳುವ ಗುರಿ ಇತ್ತು. ಹಾಗಾಗಿ ನಾಡಿನ ಆದ್ಯಂತ
ಹಿರಿಯರು, ಕಿರಿಯರು, ಸಂಶೋಧಕರು, ಕವಿಗಳು, ಚಿಂತಕರು, ಹೋರಾಟಗಾರರು ಅದನ್ನ ಬರೆದ್ರು. ಬರೆದಿದ್ ಮಾತ್ರವಲ್ಲ, ಅದು ಅನೇಕರು ಓದುವಂತ ಹೊಸ ಬಗೆಯ ಓದುಗರನ್ನು ಕ್ರಿಯೇಟ್ ಮಾಡಿ. ನಾವೆಲ್ಲ MA ಓದುವಾಗ ಸಿಲೆಬಸ್ ಅನ್ನು ಬಿಟ್ರೆ 2ನೇ ಪತ್ರಿಕೆಯನ್ನ ಓದುತ್ತೇನೆ ಸಂಕ್ರಮಣ. ಮತ್ತು ಆ ಕಾಲದಲ್ಲಿ ಸಂಕ್ರಮಣ ಜೊತೆಗೇನೆ ಸಾಕ್ಷಿ ಬರ್ತಿತ್ತು, ರುಜುವಾತು ಬರ್ತಿತ್ತು, ಸುದ್ದಿ ಸಂಗತಿ ಬರ್ತಿತ್ತು, ಲಂಕೇಶ್ ಪತ್ರಿಕೆ ಬರ್ತಿತ್ತು. ಕೆಲವು ವರ್ಷಗಳ ಕಾಲ ದಲಿತ ಸಂಘರ್ಷ ಸಮಿತಿಯ ಮುಖವಾಣಿಯಾಗಿದ್ದಂತ ಪಂಚಮ ಪತ್ರಿಕೆ ಬರ್ತಿತ್ತು. ಅನಂತರದಲ್ಲಿ 80ರ ದಶಕದಲ್ಲಿ ಮುಂಗಾರು ಪತ್ರಿಕೆ ಬಂತು. ಇವೆಲ್ಲ ಪತ್ರಿಕೆಗಳನ್ನ ಒಂದು ಕಡೆ ಇಟ್ರೆ ಸಂಕ್ರಮಣದ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಯಾರಾದ್ರೂ ಆಸಕ್ತರು ಕನ್ನಡ ಪತ್ರಿಕೆಗಳ ಬಗೆಗೇನೆ ಅಭ್ಯಾಸ ಮಾಡೋರಿದ್ರೆ, ಅಕಾಡೆಮಿಕ್ ಆಗಿ ಸಂಶೋಧನೆ ಮಾಡೋರಿದ್ರೆ, ಎಲ್ಲ ಪತ್ರಿಕೆಗಳನ್ನು ಒಂದು ಕಡೆ ಸೇರಿಸಿ ಅಧ್ಯಯನ ಮಾಡ್ಲಿಕ್ಕೆ ಬಹಳ ದೊಡ್ಡ ಸೋರ್ಸ್ ಮುಂಗಾರು, ಪಂಚಮ, ಸುದ್ದಿ ಸಂಗಾತಿ, ರುಜುವಾತು, ಸಂಕ್ರಮಣ ಇತ್ಯಾದಿ ಪತ್ರಿಕೆಗಳು. ಅವೆಲ್ಲ ಪತ್ರಿಕೆಗಳಿಗೆ ಬರೆಯೋರಿದ್ರು, ಓದೋರಿದ್ರು. ಅದರ ಜೊತೆಲಿನ ಸಂಕ್ರಮಣ ನಾಡಿನಾದ್ಯಂತ ಅನೇಕ ವಿಶಾಲವಾದ ಓದುಗರನ್ನ ಸೃಷ್ಟಿ ಮಾಡ್ತಾ, ಬರಹಗಾರನ್ನು ಸೃಷ್ಟಿ ಮಾಡ್ತಾ, ಆ ಮೂಲಕ ತಾನು ಬೆಳೀತಾ 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 ಬಂತು ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಮಾತು. ಮತ್ತು ಈ ಸಂಕ್ರಮಣ ಪತ್ರಿಕೆಯ ಜೊತೆಗೇನೆ ಚಂಪಾ ಅವರು ಏನ್ ಮಾಡಿದ್ರಂದ್ರೆ, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಂದು 5-6 ಪ್ರಿಂಟ್ ಕಂಡಿರ್ಬೋದು, ಸಂಕ್ರಮಣ ಲೇಖಕರ ವಿಳಾಸಗಳು ಎನ್ನುವಂತ ಒಂದು ಪುಸ್ತಕವನ್ನು ತಂದು. ಈ ಸಂಕ್ರಮಣ ಲೇಖಕರ ವಿಳಾಸಗಳು ಎನ್ನುವಂತ ಒಂದು ಪುಸ್ತಕ ಎಷ್ಟೊಂದು ಮಹತ್ವದ್ದು ಅಂತಂದ್ರೆ, ಇದುವರೆಗೂ ನಾವು ಇದನ್ನ ಬಾಯ್ಬಿಟ್ಟು ಹೇಳಲಿಕ್ಕಾಗಿಲ್ಲ. ಈಗ ಬಂದಂತ ಸಾಕ್ಷ್ಯ ಚಿತ್ರದಲ್ಲೂ ಕೂಡ ಆ ಮಾಹಿತಿ ಇದ್ದಂಗಿಲ್ಲ. ಬಹುಶಃ ಸ್ವತಃ ಚಂಪಾ ಅವರೇ ಮರೆತಿರ್ಬೋದೇನೋ. ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ, ಅವರು ತಂದಂತ ಸಂಕ್ರಮಣ ಸಾಹಿತಿಗಳ ವಿಳಾಸಗಳು ಅಂತ. ಅದರಲ್ಲಿ ಎಲ್ಲ ಸಾಹಿತಿಗಳ ವಿಳಾಸ ಅಂದ್ರೆ ಅವರ ಹೆಸರು, ಅವರ ಹುಟ್ಟಿದೂರು, ಅವ್ರು ಹುಟ್ಟಿದ ದಿನಾಂಕ, ಅವ್ರು ಪಡೆದಿರ್ತಕ್ಕಂಥ ಡಿಗ್ರಿ, ಅವ್ರು ಬರೆದಿರ್ತಕ್ಕಂಥ ಮುಖ್ಯವಾದ ಕೃತಿಗಳು, ಮತ್ತು ಯಾರ್ಯಾರು PhD ಮಾಡಿದಾರಲ್ಲ ಆ PhD ಶೀರ್ಷಿಕೆಗಳು ಅಲ್ಲಿ ಇದಾವೆ. ನಾವ್ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯ ಹೇಳ್ಬೇಕಂದ್ರೆ ಆ ಪುಸ್ತಕವನ್ನ ನಾವು ಒಂದ್ಸಲ ತೆಗೆದು ಹಾಕಿದ್ರೆ ಯಾರ್ಯಾರು ಹುಟ್ಟಿದ ದಿನಾಂಕ ಅಲ್ಲಿ ಸಿಗುತ್ತೆ. ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುವಂತ ಪುಸ್ತಕ. ಅದು ಲ್ಯಾಂಡ್ಲೈನ್ ಬಳಸ್ತಿದ್ದಂತ ಕಾಲದಲ್ಲಿ ಬಂದದ್ದು. ಹಾಗಾಗಿ ಅದು ಮೊಬೈಲ್ ಬಳಸುವಂತ ಕಾಲದಲ್ಲೂ ರೀಪ್ರಿಂಟ್ ಆಗ್ತಾ ಬಂತು. ಹಾಗಾಗಿ ಅನೇಕರ ವಿಳಾಸದ ಕೆಳಗಡೆ ಕೆಲವರ ಲ್ಯಾಂಡ್ಲೈನ್ ನಂಬರ್ಗಳಿದಾವೆ, ಕೆಲವರ ಮೊಬೈಲ್ ನಂಬರ್ಗಳಿದಾವೆ. ನನಗೆ ಇವತ್ತಿಗೂ ಕೂಡ ಆ ಪುಸ್ತಕ ಯಾಕೆ ಬಹಳ ಮಹತ್ವದಂತ ಕಾಣಿಸುತ್ತೆ ಅಂತಂದ್ರೆ, ಯಾರ್ಯಾರ ವಿಳಾಸಗಳು ಅಲ್ಲಿ ಇದಾವೋ ಅವರೆಲ್ಲರ ಕೃತಿಗಳ ಒಂದು ಪಟ್ಟಿ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವರು ಮಾಡಿರುವ PhD ಏನ್ ಮಾಡಿದಾರಲ್ಲ, PhD ಶೀರ್ಷಿಕೆಗಳು ಸಿಗ್ತವೆ. ಸಾಮಾನ್ಯವಾಗಿ PhD ಮಾಡ್ತಕ್ಕಂಥವ್ರು ಅತ್ಯಂತ ಅಗತ್ಯವಾಗಿ ಆ ಪುಸ್ತಕದ ಪುಟಗಳನ್ನು ತಿರುವು ಹಾಕ್ಬೇಕು. ಯಾಕಂದ್ರೆ ಯಾರ್ಯಾರು ಯಾವ ವಿಷಯದಲ್ಲಿ PhD ಮಾಡಿದ್ದಾರೆ ಅನ್ನುವಂತ ಬಹಳ ದೊಡ್ಡ ಮಾಹಿತಿ ಅಲ್ಲಿ ಸಿಗುತ್ತೆ. ಈ ಕಾರಣಕ್ಕಾಗಿ ಅದು ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆ. ಇತ್ತೀಚೆಗೆ ಅದು ರೀಪ್ರಿಂಟ್ ಮಾಡಿದ್ವಿ ಎನ್ನುವಂತ ಒಂದು ಕರೆಯನ್ನ ಕೊಟ್ಟರು ಚಂಪಾ ಅವರು, ಮತ್ತು ಮಾಹಿತಿಯನ್ನು ತರಿಸ್ಕೊಂಡ್ರು. ಬಹುಶಃ ಅದು ಮತ್ತೆ ರೀಪ್ರಿಂಟ್ ಆಗುವಂತ ಸಂದರ್ಭ ಕಡಿಮೆ ಅಂತ ಕಾಣುತ್ತೆ. ಆದ್ರೆ ಈಗಲೂ ಕೂಡ ಆ ಕೃತಿಗೆ ಅತ್ಯಂತ ಮಹತ್ವದ ಒಂದು ಸ್ಥಾನ ಇದೆ ಅಂತ ನಾನು ಭಾವಿಸ್ತಿದ್ದೀನಿ. ಮತ್ತು ಚಂಪಾ ಅವರಿಗೆ ಅವರು ಇಂಗ್ಲೆಂಡ್ನಲ್ಲಿ ಭಾಷಾಶಾಸ್ತ್ರದ MA ಮಾಡಿದ್ದ ಕಾರಣಕ್ಕಾಗಿ ಅವ್ರಿಗೆ ಎಂತ ಪ್ರಬುದ್ಧವಾದ ಇಂಗ್ಲಿಷ್ ಇತ್ತು ಅಂತಂದ್ರೆ, ತರಗತಿ ಒಳಗಡೆ ಅವರ ಪಾಠವನ್ನ ಕೇಳಿದಂತಹ ಅನೇಕರು ಉನ್ನತವಾದ ಹುದ್ದೆಗಳಲ್ಲಿದ್ದಾರೆ. ಅದರಲ್ಲಿ ಬೇರೆ ಕ್ಷೇತ್ರದವ್ರು ನನಗೆ ಪರಿಚಯ ಇಲ್ಲ. ಕರ್ನಾಟಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಇಂಗ್ಲಿಷ್ ವಿಭಾಗಗಳಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ ಅವರ ತರಗತಿ ಒಳಗಿನ ನೇರವಾದ ಶಿಷ್ಯ. ಅವರ ಇಂಗ್ಲಿಷ್ ವಾದದ್ದು ಎಂಬುದನ್ನ ನಾವು ರಾಜೇಂದ್ರ ಚೆನ್ನಿ ಅವರ ಹತ್ರ ಕೇಳಬಹುದು. ಮತ್ತು ಈಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ವಿಭಾಗದ ಪ್ರೊಫೆಸರ್ ಆಗಿರ್ತಕ್ಕಂಥ ನಮ್ಮ ಗೆಳೆಯರು ಡಾಕ್ಟರ್ ಬಸವರಾಜ ಡೋಣೂರ್ ಸರ್ ಅವರು ಅವರ ಶಿಷ್ಯರು. ಅವ್ರು ಹೇಳ್ತಾರೆ, ಅವರ ಇಂಗ್ಲಿಷು ಬಹಳ ಸ್ಟ್ಯಾಂಡರ್ಡ್, ಅತ್ಯಂತ ಪ್ರಬುದ್ಧವಾದ ಇಂಗ್ಲಿಷ್. ಆದ್ರೆ ತರಗತಿ ಹೊರಗಡೆ ಬಂದ್ರೆ ಅವ್ರು ಎಲ್ಲೆಲ್ಲೂ ಕೂಡ ಇಂಗ್ಲಿಷ್ ಮಾತಾಡ್ತಿರ್ಲಿಲ್ಲವಂತೆ. ನಮ್ಗೆ ಗೊತ್ತಿರೋ ಪ್ರಕಾರ ಅವ್ರು ಇಂಗ್ಲಿಷ್ ಮೇಸ್ಟ್ರು, ಇಂಗ್ಲಿಷ್ ಪ್ರೊಫೆಸರ್ ಅಂತ ಅನ್ಸೋದೇ ಇಲ್ಲ. ಅವ್ರ ಅಪ್ಪಿತಪ್ಪಿಯೂ ಕೂಡ ಅವರ ಬರವಣಿಗೆ ಇರ್ಬೋದು, ಅವರ ಮಾತುಕತೆ ಇರ್ಬೋದು, ಅವರ ಭಾಷಣ ಇರ್ಬೋದು, ಸೆಮಿನಾರ್ಗಳಿರ್ಬೋದು, ಸಮಾವೇಶಗಳಿರ್ಬೋದು, ಎಲ್ಲೆಲ್ಲೂ ಕೂಡ ಇಂಗ್ಲಿಷ್ ಮಾತಾಡಲ್ಲ. ಅನೇಕರಿಗೆ ಇಂಗ್ಲಿಷನ್ನು ಎಲ್ಲಿ ಬಳಸ್ತಾರಂದ್ರೆ, ಸಣ್ಣ ಪುಟ್ಟವರು
ನಮ್ಮಂತವರು ಕೂಡ ಇಂಗ್ಲಿಷ್ ಬರ್ದಿದ್ರು ಜಗಳ ಬಂದಾಗ ಒಂದು ಇಂಗ್ಲಿಷ್ ಬಗಿತಾ ಇರ್ತಾರೆ. ಆದ್ರೆ ಚಂಪವರು ಜಗಳ ಮಾಡಿರ್ಬೋದು ಆರೋಗ್ಯದ ಕಾರಣಕ್ಕಾಗಿ, ಎಲ್ಲೆಲ್ಲೂ ಕೂಡ ಅವರು ಇಂಗ್ಲಿಷ್ ಅನ್ನ ಬಳಸಲ್ಲ. ಇದು ನನಗೆ ಚಂಪವರ ಸೃಜನಶೀಲತೆಯ ಅಕಾಡೆಮಿಕ್ ವ್ಯಕ್ತಿತ್ವದಲ್ಲಿ ಎದ್ದು ಕಾಣುವಂತ ಅತ್ಯಂತ ಮೂಲಭೂತವಾಗಿರ್ತಕ್ಕಂಥ ಒಂದು ಪ್ರತಿಭೆ, ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಅವರ ವ್ಯಕ್ತಿತ್ವದ ಭಾಗ ಅಂತ ನಾನು ಅಂದ್ಕೊಂಡಿದ್ದೆ. ಈ ಕಾರಣ ಏನಾಯ್ತು, ಅವರು ಇಂಗ್ಲಿಷಿನ ಮೂಲಕ ಆಲೋಚನೆ ಮಾಡಲಿಲ್ಲ. ಕರ್ನಾಟಕನ ಕುರಿತು, ಕನ್ನಡವನ್ನು ಕುರಿತು, ಕನ್ನಡ ಭಾಷೆಯನ್ನು ಕುರಿತು, ಕನ್ನಡ ಸಂಸ್ಕೃತಿಯನ್ನು ಕುರಿತು ಇಂಗ್ಲಿಷ್ನಲ್ಲಿ ಮಾತಾಡ್ಲಿಲ್ಲ ಅವರು. ಅಲ್ಲ, ಇಂಗ್ಲಿಷ್ನಲ್ಲಿ ಆಲೋಚನೆ ಮಾಡಲಿಲ್ಲ. ಅಂದ್ರೆ ಅವರ ಮೋಡ್ ಆಫ್ ಥಿಂಕಿಂಗ್, ಅವರ ಆಲೋಚನಾ ವಿಧಾನ ಇಂಗ್ಲಿಷ್ ಮಾದರಿಯದು ಅಲ್ಲ ಎಂಬುದು ನಮಗೆ ಮುಖ್ಯ. ಅವರು ಹೊರಗಡೆ ಇಂಗ್ಲಿಷ್ ಮಾತಾಡ್ಲಿಲ್ಲ ಹೇಗೋ, ಬರಲಿಲ್ಲ ಹೇಗೋ, ಇಂಗ್ಲಿಷ್ ಮೂಲಕ ಅವರ ಆಲೋಚನೆ ಮಾಡಲಿಲ್ಲ ಎಂಬುದು ಅಷ್ಟೇ ಮುಖ್ಯ. ಮತ್ತು ಅವರೆಂದೂ ಕೂಡ ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಅನೇಕ ವರ್ಷಗಳಾಯ್ತು ಅವರು. ಆದ್ರೂ ಕೂಡ ಆ ಸಾರ್ವಜನಿಕ ಬದುಕಿನಲ್ಲಿ ಇರ್ಬೋದು ಅಥವಾ ಅವ್ರ ಜೊತೆಲಿ ಖಾಸಗಿಯಾಗಿ ವೈಯಕ್ತಿಕವಾಗಿ ಮಾತಾಡಿದಾಗ್ಲಾದ್ರೂ ಆಯ್ತು, ಅವ್ರು ಎಂದೆಂದೂ ಕೂಡ ಬೆಂಗಳೂರು ಮೈಸೂರು ಭಾಗದ ಶಿಷ್ಟ ಭಾಷೆಯನ್ನು ಹತ್ರ ಬಿಟ್ಕೊಂಡಿಲ್ಲ. ಈಗ ನಮ್ಮಂತರಾದ್ರೂ ನಮ್ಮ ವೃತ್ತಿ ಕಾರಣಕ್ಕಾಗಿಯೋ ಅಥವಾ ಹಳ್ಳಿಗಳನ್ನು ಬಿಟ್ಟು ಪೇಟೆ ಪಟ್ಟಣ ಸೇರಿದ ಕಾರಣಕ್ಕಾಗಿಯೋ ನಾನು ನನ್ನ ಮಲೆನಾಡಿನ ಭಾಷೆಯನ್ನು ಬದಿಗಿಟ್ಟು ಮಾತಾಡ್ತೀನಿ. ಇವತ್ತು ನಾನು ಮಾತಾಡ್ತಿರ್ತಕ್ಕಂಥ ಭಾಷೆ, ನಾನು ಮಲೆನಾಡಿಂದ ಬಂದವನು, ಚಿಕ್ಕಮಗಳೂರಿನ ಮಲೆನಾಡಿಂದ ಬಂದವನು. ಆದ್ರೆ ನಾನು ಮಲೆನಾಡಿನ ಭಾಗದ ಭಾಷೆಯನ್ನು ಬಳಸ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಅನೇಕ ಕಾರಣಗಳಿಗೆ ಆಗ್ತಾ ಇಲ್ಲ. ಆದ್ರೆ ಚಂಪವರು ಆ ಧಾರವಾಡದ ಆ ಬನಿಯನ್ನ, ಆ ಧಾರವಾಡದ ಆ ಕನ್ನಡದ ಆ ಒಂದು ಸೃಜನಶೀಲತೆನ, ಆ ಸೆಲೆಯನ್ನು ಇಟ್ಕೊಂಡಿದಾರಲ್ಲ, ಅದು ಕನ್ನಡ ಚಿಂತನೆಗೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸಿದ್ದೀನಿ. ಅವ್ರೇನಾದ್ರೂ ಶಿಷ್ಟ ರೂಪದಲ್ಲಿ ಕನ್ನಡನ ಮಾತಾಡಕ್ ಹೋಗಿದ್ರೆ ಬಹುಶಃ ಇಂಗ್ಲಿಷ್ ಕಡೆ ಹೊರಳುತ್ತಿದ್ರೋ ಏನೋ ಗೊತ್ತಿಲ್ಲ. ಅಂತೂ ಇದು ಕೂಡ ಅವರ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಕನ್ನಡದ ಲಿಟರರಿ ಕಲ್ಚರ್ಗೆ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಚಂಪವರು ಪತ್ರಿಕೆ ಮೂಲಕ ಮತ್ತು ಅವರ ವೈಯಕ್ತಿಕ ಆಲೋಚನೆ ಮೂಲಕ, ಇನ್ನಿತರೆ ಭಾಷಣ ಬರವಣಿಗೆಗಳ ಮೂಲಕ, ಅನೇಕ ಬಗೆಯ ಆಲೋಚನಾ ಧಾರೆಗಳ ಮೂಲಕ, ಅನೇಕ ಬಗೆಯ ಪೀಳಿಗೆಗಳ ಜೊತೆಲೆ ಬೆಳಕಂಡ್ ಬಂದವರು. ಅವ್ರ ಜೊತೆಲಿದ್ದಂಥವ್ರು ಅನೇಕರು ಇವತ್ತು ನಮ್ಮ ಜೊತೆಗಿಲ್ಲ. ಅತ್ಯಂತ ಹಿರಿಯ ಪೀಳಿಗೆಯವರು ನಮ್ಮ ಜೊತೆಲಿಲ್ಲ. ಬೇಂದ್ರೆ ಮುಂತಾದ ಜೊತೆಲಿದ್ದವರು, ಅಥವಾ ಅಲ್ಲಿದ್ದಂತಹ ಸಂಭಾ ಜೋಶಿ ಅವರ ಜೊತೆಲಿದ್ದಂಥವ್ರು, ಅವರು ಅಷ್ಟು ಹಿರಿಯರ ಜೊತೆಯಲ್ಲಿ ಅವರು ಚರ್ಚೆ ಮಾಡಿದಂಥವ್ರು, ಮಾತಾಡಿದಂಥವ್ರು. ಅಂದ್ರೆ ಅವರ ವಯಸ್ಸಿನವ್ರ ಜೊತೆಗೂ ಇದ್ದಂತಹ ಚಂಪವರು 70-80ರ ದಶಕದಲ್ಲಿ 30-40 ವರ್ಷ ವಯಸ್ಸೇನಾಗಿತ್ತಲ್ಲ ಅವ್ರ ಜೊತೆಲಿ ಇದ್ರು. ಮತ್ತೆ ನಮ್ಮ ಜೊತೆಲಿ ಇದ್ದಾರೆ. ನಮ್ಮಿಂದ ಪಾಠ ಕೇಳಿದಂತ ಸ್ಟೂಡೆಂಟ್ಸ್ ಅವ್ರ ಜೊತೆಲಿ ಇದ್ದಾರೆ. ಸರಿಸುಮಾರು ಅಂದ್ರೆ ಗಣಿತೀಯ ಮಾದರಿಯಲ್ಲಿ ಹೇಳೋದಾದ್ರೆ ಒಂದು ಕನಿಷ್ಠ 2-3 ತಲೆಮಾರಿನವರ ಜೊತೆಲಿ, 2-3 ತಲೆಮಾರಿನ ವಯೋಮಾನದ ಜೊತೆಯಲ್ಲಿ ಬೆಳೆದು ಬರೋದು, ಅವ್ರ ಜೊತೆಲಿ ಸಂವಾದ ಮಾಡೋದು, ಅವರ ಆಲೋಚನೆಯಿಂದ ಕಲಿಯೋದು, ಅವರ ಆಲೋಚನೆಗಳಿಗೆ ಹೊಸ ದಿಕ್ಕುಗಳನ್ನ ಸೇರಿಸೋದಿದೆಯಲ್ಲ, ಇದು ಬಹಳ ದೊಡ್ಡ ಸಾಧನೆ ಅಂತಲೇ ನಾನು ಭಾವಿಸಿದ್ದೀನಿ. ಇದು ಚಂಪವರಿಗೆ ಮಾತ್ರ ಸಾಧ್ಯ ಆಗಿದೆ. ಅವರು ಇವತ್ತು ಕೂಡ ಒಂದು 15-16 ವರ್ಷದ ಹುಡುಗರು, ಆ ವಯಸ್ಸಿನವರು ಹೋದ್ರು ಕೂಡ ಅವ್ರ ಜೊತೆಲಿ ಮಾತಾಡಬಲ್ಲರು, ಅವ್ರ ಜೊತೆಲೂ ಸಾಹಿತ್ಯಿಕ ಸಂವಾದವನ್ನು, ಸಂಸ್ಕೃತಿ ಸಂವಾದವನ್ನು ಮಾಡಬಲ್ಲರು. ಆ ಬಗೆಯ ಯಾವುದೇ ಒಂದು ವಯಸ್ಸಿನವರಿಗೆ ಅವರು ಸೀಮಿತವಾದವರಲ್ಲ. ಎರಡನೇದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಏನಂತಂದ್ರೆ, ಅವರು ಸಾಹಿತ್ಯಿಕವಾಗಿ ನವ್ಯದಿಂದ ತಮ್ಮ ಸೃಜನಶೀಲತೆಯನ್ನ, ಪ್ರತಿಭೆಯನ್ನ, ಅಭಿವ್ಯಕ್ತಿಯನ್ನ ಶುರು ಮಾಡಿದರಾದರೂ ಕೂಡ ಅನಂತರದಲ್ಲಿ ದಲಿತ ಬಂಡಾಯ ಬೆಳೆತ ಬಂದಾಗ ದಲಿತ ಬಂಡಾಯದ ವಸ್ತು, ಅಭಿವ್ಯಕ್ತಿ, ಶೈಲಿ ಇದಕ್ಕೆ ಹೊಂದಿಕೊಂಡ್ರು. ಅನಂತರದಲ್ಲಿ ಬಂಡಾಯೋತ್ತರ, ಜಾಗತೀಕರಣ ಇತ್ಯಾದಿಗಳೇನ್ ಬಂತಲ್ಲ, ಅನಂತರದಲ್ಲಿ ಭಾರತ ದೇಶದಲ್ಲಿ ಸಾಮಾಜಿಕ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ, ಆರ್ಥಿಕ ಜೀವನದಲ್ಲಿ, ಸಾಹಿತ್ಯಿಕ ಸಾಂಸ್ಕೃತಿಕ ಜೀವನದಲ್ಲಿ ಏನೆಲ್ಲ ಪಲ್ಲಟಗಳಾದವಲ್ಲ, ಅದರ ಜೊತೆಯಲ್ಲಿ ತಮ್ಮನ್ನ ತಾವು ರಿನ್ಯೂ ಮಾಡ್ಕೊಳ್ತಾ, ಅಂದ್ರೆ ತಮ್ಮನ್ನ ತಾವು ಹೊಸದಾಗಿ ಸೃಷ್ಟಿಸ್ಕೊಳ್ತಾ ಬಂದ್ರು. ಇದು ನನಗೆ ಚಂಪವರ ಸೃಜನಶೀಲತೆಯ ಒಳಗಿನ, ಚಂಪವರ ಪ್ರತಿಭೆಯ ಒಳಗಿನ ಬಹಳ ದೊಡ್ಡ ಪಲ್ಲಟ ಮತ್ತು ಬಹಳ ದೊಡ್ಡ ವಿಕಾಸ ಅಂತ ನಾನು ಭಾವಿಸಿದೆ. ಯಾಕಂದ್ರೆ ನವ್ಯದಿಂದ ಶುರುವಾದಂತಹ ಅವರ ಸಾಮಾಜಿಕ ಗ್ರಹಿಕೆ, ಕಾವ್ಯದ ಗ್ರಹಿಕೆ ಅಲ್ಲಿಗೆ ನಿಲ್ಲದಲ್ಲೇ ಅದು ದಲಿತ ಬಂಡಾಯದಲ್ಲೂ ಮೊಳಕೆ ಒಡೆದು ಅಲ್ಲಿ ಆ ಗಿಡವಾಗಿ ಮರವಾಗಿ ಬೆಳೆದದ್ದು. ಮಹಿಳಾ ಚಿಂತನೆ, ಮಹಿಳಾ ಸಾಹಿತ್ಯ ಬಂದಾಗ ಅವ್ರ ಜೊತೆಯ ಆಲೋಚನೆಗಳು, ದರ್ಶನಗಳನ್ನ ತಮ್ಮದನ್ನಾಗಿ ಮಾಡ್ಕೊಂಡಿದ್ದು. ಮುಸ್ಲಿಂ ಸಮುದಾಯದಿಂದ ಬರಹಗಾರತಿಯರು ಬಂದಾಗ ಅಲ್ಲಿಯ ಸಮಾಜನ ಅರ್ಥೈಸಿಕೊಳ್ಳುವ ಮತ್ತು ಅವರ ಮೂಲಕ ಆಲೋಚನೆ ಮಾಡತಕ್ಕಂತ ಒಂದು ಪ್ರತಿಭೆಯನ್ನ, ಸೃಜನಶೀಲತೆಯನ್ನ ಮೈಗೂಡಿಸ್ಕೊಂಡು ಬಂದದ್ದಿದೆಯಲ್ಲ, ಇದು
ಚಂಪಾವರ ಒಳಗೆ ನಡೆದಿರ್ತಕ್ಕಂಥ ಬಹಳ ದೊಡ್ಡ ಜರ್ನಿ. ಸಂಕ್ರಮಣ ಆ ಪತ್ರಿಕೆಗೆ ಇಟ್ಟರೆ ಹೆಸರಿರ್ಬೋದು, ಆದರೆ ಅವರ ಲೋಕಗ್ರಹಿಕೆ ಒಳಗಡೆ, ಅವರ ಅಭಿವ್ಯಕ್ತಿ ಒಳಗಡೆ, ಅವರ ಸೃಜನಶೀಲ ಸಾಹಿತ್ಯದ ವಸ್ತು ಅಭಿವ್ಯಕ್ತಿ ಶೈಲಿ ಎಲ್ಲದರಲ್ಲೂ ಬಹಳ ದೊಡ್ಡ ಸಂಕ್ರಮಣ ನಡೆದಿದೆ ಅಂತ ನಾವು ಇವತ್ತು ಅವರನ್ನ ಬೆಲೆಗಟ್ಟಬೇಕಾಗಿದೆ. ಹಾಗಾಗಿ ಚಂಪಾವರ ಸೃಜನಶೀಲತೆ, ಅವರ ಸಾಧನೆ, ಅವರ ಕೊಡುಗೆ ಕೇವಲ ಒಂದೇ ಒಂದು ಪಂಥಕ್ಕೆ, ಒಂದೇ ಒಂದು ವಯಸ್ಸಿಗೆ ಸೀಮಿತ ಆಗಲ್ಲ ಅನ್ನೋದು ಅವರ ಕೊಡುಗೆಯ ಬಹಳ ದೊಡ್ಡ ಮೌಲ್ಯ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಪತ್ರಿಕೆಯ ಮೂಲಕ ಅವರು ಬಹಳ ದೊಡ್ಡ ವಾಗ್ವಾದವನ್ನು ಶುರು ಮಾಡಿದ್ರು. ಅದು ಭಾರತ ದೇಶಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಕೊಲ್ಲಿವಾರಿಗೆ ಸಂಬಂಧಪಟ್ಟದ್ದಿರ್ಬೋದು, IMF ಲೋನ್ ತಂದಾಗ ನಡೆದಂತ ಬೆಳವಣಿಗೆಗಳಿರುವ 90ನೇ ಇಸ್ವಿಯಲ್ಲಿ ಇವೆಲ್ಲರ ಜೊತೆಗೆ ಬಹಳ ದೊಡ್ಡ ವಾಗ್ವಾದವನ್ನು ಮಾಡಿದ್ರು. ತುರ್ತು ಪರಿಸ್ಥಿತಿ ಬಂದಾಗ ಅಥವಾ ಗೋಕಾಕ್ ಚಳವಳಿ ನಡೆದಾಗ, ಕನ್ನಡ ಶಾಲೆಗಳ ಬಗ್ಗೆ ಬಂದಾಗ, ಎಲ್ಲ ವಿಷಯಗಳು, ದೇಶದ ವಿಷಯ ಇರ್ಬೋದು, ರಾಜ್ಯದ ವಿಷಯ ಇರ್ಬೋದು, ಒಂದು ಜಿಲ್ಲೆಯ ವಿಷಯ ಇರ್ಬೋದು, ಅದು ಶಿಕ್ಷಣ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಪರಂಪರೆ, ಚರಿತ್ರೆ, ಇವೆಲ್ಲದ್ರ ಬಗೆಗೆ ಅವರು ಸ್ವತಃ ಅವರು ಸಂವಾದ ಮಾಡ್ತಾ, ಮತ್ತೆ ಇಡೀ ಸಂಕ್ರಮಣ ಎಂಬ ಒಂದು ಚಿಂತನಾ ಶಾಲೆ, ಅದೊಂದು ಸ್ಕೂಲ್ ಆಫ್ ಥಾಟ್ ಅದನ್ನು ಕಟ್ಟಿಕೊಂಡು ಇಡೀ ನಾಡಿನ ಬಗ್ಗೆ, ದೇಶದ ಬಗ್ಗೆ ಆಲೋಚನೆ ಮಾಡಕ ಹಚ್ಚಿದ್ರಲ್ಲ, ಇದು ಕೂಡ ಬಹಳ ದೊಡ್ಡ ಒಂದು ವಿಶಾಲವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆ ಚಂಪಾವರದು ಮತ್ತು ಸಂಕ್ರಮಣದ್ದು. ಮತ್ತು ಅವರು ಅನೇಕ ಸಾಹಿತಿಗಳ ಜೊತೆಲಿ ಜಗಳ ಆಡ್ತಿದ್ರು. ಅದರಲ್ಲೂ ವಿಶೇಷವಾಗಿ ಲಂಕೇಶ್ ಜೊತೆಗೆ, ಲಂಕೇಶ್ ಪತ್ರಿಕೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಲಂಕೇಶ್ ಇದ್ದಾಗ ಲಂಕೇಶ್ ಪತ್ರಿಕೆ ಬರ್ತಿತ್ತು, ಅದು ವಾರ ಪತ್ರಿಕೆ. ಆದ್ರೆ ಚಂಪಾವರದು ಮಾಸ ಪತ್ರಿಕೆ. ಆ ಮಾಸ ಇವರಿಬ್ಬರಿಗೂ ಸ್ವಲ್ಪ ಸಾಹಿತ್ಯಿಕ, ಸಾಂಸ್ಕೃತಿಕ ಇತ್ಯಾದಿ ಜಗಳಗಳಿತ್ತು. ಇವ್ರದ್ದು ಅವ್ರು 4 ಸಲ ಪತ್ರಿಕೆ ಬರ್ತಿತ್ತು ಒಂದು ತಿಂಗಳಿಗೆ. 4 ವಾರದಲ್ಲಿ 1 ಸಲ 2 ಸಲನೇನೋ ಇವ್ರ ಬಗ್ಗೆ ಏನೋ ಗೇಲಿ ಇತ್ಯಾದಿಗಳೆಲ್ಲ ಮಾಡ್ತಿದ್ರು, ವಿಮರ್ಶೆ ಟೀಕೆ ಮಾಡ್ತಿದ್ರು ಲಂಕೇಶ್ ಅವರು ಅವ್ರ ಪತ್ರಿಕೆಯಲ್ಲಿ. ಇವರು ಕಾಯ್ಕೊಂಡಿದ್ದು 1 ತಿಂಗಳಲ್ಲಿ 1 ಸಲ ಕೊಡ್ತಾ ಇದ್ರು ಲಂಕೇಶ್ ಅವರಿಗೆ. ಇದರಲ್ಲಿದ್ದಂತಹ ವ್ಯಂಗ್ಯ, ಆರೋಗ್ಯಕರವಾಗಿರತಕ್ಕಂಥ ಒಂದು ಬದ್ಧತೆ ಇವತ್ತು ನಮಗೆ ಕುತೂಹಲ ಮೂಡಿಸ್ತದೆ. ನಾವು ಈ ಕಡೆ ಲಂಕೇಶ್ ಪತ್ರಿಕೆಯನ್ನು ಓದ್ತಿದ್ವಿ, ಈ ಕಡೆ ಚಂಪಾ ಅವರ ಸಂಕ್ರಮಣ ಓದ್ತಿದ್ವಿ. ಲಂಕೇಶ್ ಅವ್ರು ಈ ತರ ಬರ್ತಾರಲ್ಲ, ಚಂಪಾ ಅವ್ರು ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಮಾಡ್ಬೋದು ಎನ್ನುವಂತ ಅತ್ಯಂತ ಕುತೂಹಲದಿಂದ ನಾವು ಕಾಯ್ತಿದ್ವಿ. ನಮ್ಮ ಹಾಗೇನೆ ನಾಡಿನಾದ್ಯಂತ ಸಾವಿರಾರು ಓದುಗರು ಲಂಕೇಶ್ ಅವರ ಈ ಪ್ರತಿಕ್ರಿಯೆಗೆ ಈ ತಿಂಗಳಲ್ಲಿ ಚಂಪಾ ಅವರು ಏನು ಉತ್ತರ ಕೊಡ್ತಾರೆ, ಹೇಗೆ ವ್ಯಂಗ್ಯವಾಡ್ತಾರೆ ಅನ್ನೋದ್ರ ಬಗೆಗೆ ನಾವು ಕಾಯ್ತಾ ಇದ್ವಿ. ಮತ್ತು ಸಂಕ್ರಮಣ ಪತ್ರಿಕೆ ಎಷ್ಟು ಬಹಳ ಮುಖ್ಯ ಆಗಿದ್ದಂತಂದ್ರೆ, ಅದು ಅನೇಕ ಹೊಸ ಬರಹಗಾರನ ಹುಟ್ಟಿಸಿದ್ದು ಮಾತ್ರವೇ ಅಲ್ಲ, ಅದು ಕೆಲವು ಸಾಹಿತಿಗಳ ಬಗೆಗೆ, ಕೆಲವು ಸಾಹಿತ್ಯ ಕೃತಿಗಳ ಬಗೆಗೆ ಅಪೂರ್ವವಾಗಿರ್ತಕ್ಕಂತಹ ಒಳನೋಟಗಳನ್ನ, ಮಾಹಿತಿಗಳನ್ನ, ದಾಖಲೆಗಳನ್ನ ನಮಗೆ ಕೊಡ್ತಾ ಬಂತು. ಈಗ ರಾಜ್ಯಕ್ಕೆ ಹೊಸ ಸರ್ಕಾರ ಬಂದಾಗ ಅಥವಾ ಯಾರೋ ಹೊಸಬರು ಮಂತ್ರಿ ಆದಾಗ ಅವ್ರ ಬಗೆಗೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿವರಗಳನ್ನ ಕೊಡ್ತಿತ್ತು. ಅದಕ್ಕಿಂತ ಮುಖ್ಯವಾಗಿ ನಾನು ಎಲ್ಲದನ್ನ ಹೇಳಕ್ಕಾಗಲ್ಲ, ಒಂದು ಅಂಶವನ್ನು ಮಾತ್ರ ಹೇಳ್ತೀನಿ. ಈ ನಮ್ಮಲ್ಲಿ ದೇವನೂರು ಮಾಧವ ಬರೆದಿರ್ತಕ್ಕಂಥ ಕುಸುಮಬಾಲೆ ಒಂದು ಪುಸ್ತಕ ಇದೆ. ಆ ಕುಸುಮಬಾಲೆ ಪುಸ್ತಕಕ್ಕೆ 91 ಅಥವಾ 92ರಲ್ಲೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಅದುವರೆಗೂ ಅದನ್ನು ಓದಿದಂಥವ್ರು ಕಡಿಮೆ ಜನ. ಸಾಧಾರಣ ಅಂತ ಒಂದು ಪ್ರಶಸ್ತಿ ಬಂದಾಗ ಓದ್ಬೇಕಂತ ಕುತೂಹಲ ಹುಡ್ತದೆ. ಬಟ್ ಈಗ ಸಾಹಿತ್ಯ ಕೃತಿಗಳ ಓದು ಕಡಿಮೆ ಆಗಿರೋದ್ರಿಂದ ಯಾವ್ದಾದ್ರು ಸಾಹಿತ್ಯ ಕೃತಿಗೆ ನೊಬೆಲ್ ಪ್ರಶಸ್ತಿ ಬಂದ್ರೂ ಕೂಡ ಓದಲಾರದಂತ ಸ್ಥಿತಿ ಇದೆ ಇವತ್ತಿನ ಮಾತು ಹೋಯ್ತು. ಆದ್ರೆ 92ನೇ ಇಸ್ವಿಯಲ್ಲಿ ಕುಸುಮಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅದುವರೆಗೆ ಯಾರು ಓದಿಲ್ಲೋ ಅವ್ರು ಓದ್ಲಿಕ್ಕೆ ಹೋದ್ರು. ಲಂಕೇಶ್ ಅವರು ಓದ್ಬಿಟ್ಟು ಇದು ನನಗೆ ಅರ್ಥ ಆಗಲ್ಲ ಅಂತ ಹೇಳಿ, ಚಂಪಾ ಅವರು ಕೂಡ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಬರ್ದಂಗೆ ನೆನಪು. ಮುಳ್ಳೂರು ನಾಗರಾಜ್ ಅವರು ಇದು ದಲಿತರ ನೇಣುಗಂಬ ಅಂತ ಬರೆದ್ರು. ಉಡುಪಿ ಭಾಗದಲ್ಲಿ ಇರ್ತಕ್ಕಂಥ ಜಿ ರಾಜಶೇಖರ್ ಅವರು ಬ್ಯಾಡ್ ಫೇತ್ ಅಂತ ಬರೆದ್ರು ಕುಸುಮಬಾಲೆ ಬಗ್ಗೆ. ಆದ್ರೆ ಚಂಪಾ ಅವರು ಅದೇ ಸಂದರ್ಭದಲ್ಲಿ ಕುಸುಮಬಾಲೆ ಮತ್ತು ಬತ್ತಲೆ ರಾಜ ಅಂತ ಒಂದು ಚಂಪಾದಿಕೆಯನ್ನು ಬರೆದ್ರು. ಇದು ಅಗತ್ಯ ಓದ್ಬೇಕು. ನಾನು ಈ ವೇದಿಕೆ ಮೂಲಕ ಕೇಳ್ಕೊಳ್ಳೋದು, ಕುಸುಮಬಾಲೆಯ ಬಗೆಗೆ ಯಾರಾದ್ರೂ ಸಂಶೋಧನೆ ಮಾಡುವವರು ಇದ್ದರೆ ಅವರು ಸಂಕ್ರಮಣದಲ್ಲಿ ಆ ಕಾಲದಲ್ಲಿ ಬಂದಿರತಕ್ಕಂಥ ಕುಸುಮಬಾಲೆ ಮತ್ತು ಬತ್ತಲೆ ರಾಜ ಈ ಲೇಖನವನ್ನ ಕಡ್ಡಾಯವಾಗಿ ಓದ್ಲೇಬೇಕು. ಯಾಕಂದ್ರೆ ಕುಸುಮಬಾಲೆ ಪುಸ್ತಕವಾಗುವುದಕ್ಕಿಂತ ಮೊದಲು ಅದು ಸುದ್ದಿ ಸಂಗಾತಿಯಲ್ಲಿ ಧಾರಾವಾಹಿಯಾಗಿ ಬಂತು. ನಾವಿನ್ನುವಾಗ PUC BA ಏನು ಓದ್ತಿದ್ವಿ, ನಾವು ಓದ್ತಿದ್ದಂತ ಹಾಸ್ಟ್ಲಿಗೆ ಆ ಪತ್ರಿಕೆ ಬರ್ತಾ ಇತ್ತು. ಒಂದು ಕಡೆ ನಾಗತಲೆ ಚಂದ್ರಶೇಖರ್ ಅವರ ಚುಕ್ಕಿ ಚಂದ್ರಮರ ನಾಡಿನಲ್ಲಿ ಅತ್ಯಂತ ರೊಮ್ಯಾಂಟಿಕ್ ಆದ
ಒಂದು ಧಾರಾವಾಹಿ ಬರ್ತಿತ್ತು. ಅದೇ ಕಾಲದಲ್ಲಿ ಕುಸುಮ ಬಾಲೆ ಸುದ್ದಿ ಸಂಗಾತಿ ಪತ್ರಿಕೆಯಲ್ಲಿ ಬರ್ತಿತ್ತು. ಈಗ ಸಂವಾದ ಪತ್ರಿಕೆಯ ಸಂಪಾದಕರಿದಾರಲ್ಲ, ಇಂದೂಧರ ಹೊನ್ನಾಪುರ ಸರ್ ಅವರು ಸುದ್ದಿ ಸಂಗಾತಿ ಪತ್ರಿಕೆಯನ್ನು ತರ್ತಾ ಇದ್ರು. ಅಂದ್ರೆ ಒಂದ್ ಕಡೆ ಚುಕ್ಕಿ ಚಂದ್ರಮರ ನಾಡಿನಲ್ಲಿ ಒಂದು ರೊಮ್ಯಾಂಟಿಕ್ ಧಾರಾವಾಹಿ ಬರ್ತಿರೋ ಹೊತ್ತಿಗೆನೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕುಸುಂಬಾಲೆ ಬರ್ತಾ ಇತ್ತು. ಕುಸುಂಬಾಲೆನ ನಾವು ಬಿಡಿ 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 ಓದ್ತಾ ಇದ್ವಿ. ಅನಂತರದಲ್ಲಿ ಅದು ಪುಸ್ತಕವಾಗಿ ಪ್ರಕಟ ಆಯ್ತು. ಆ ಪುಸ್ತಕ ಆಗಿ ಪ್ರಕಟ ಆಗಿ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಅನೇಕ ಸಕಾರಾತ್ಮಕ ಮತ್ತು ವಿರೋಧದ ಪ್ರತಿಕ್ರಿಯೆಗಳು ಬಂದಾಗ ಚಂಪಾ ಅವರು ಬರೆದ ಬರಹ ಏನಂತಂದ್ರೆ ಕುಸುಮ ಬಾಲೆ ಮತ್ತು ಬತ್ತಲೆ ರಾಜ ಅಂತ. ಅದ್ರಲ್ಲಿ ಏನ್ ಬರೀತಾರ ಅಂತ ಕೇಳಿದ್ರೆ, ಧಾರಾವಾಹಿಯಾಗಿ ಬಂದಾಗ ಆ ಪತ್ರಿಕೆಯಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ಭಾಗ ಇತ್ತು. ಅದು ಪುಸ್ತಕ ರೂಪದಲ್ಲಿ ಬರುವಾಗ ಆ ಭಾಗವನ್ನ ಡಿಲೀಟ್ ಮಾಡಲಾಗಿದೆ ಅಥವಾ ಎಡಿಟ್ ಮಾಡಲಾಗಿದೆ, ಆ ಭಾಗವನ್ನ ತೆಗೆದು ಹಾಕಲಾಗಿದೆ ಎನ್ನುವಂತ ಬಹಳ ದೊಡ್ಡ ಆಧಾರವನ್ನ ಚಂಪಾ ಅವರು ಕೊಡ್ತಾರೆ. ಇಂಥ ಅನೇಕ ಮಾಹಿತಿಗಳನ್ನ ನಾವು ಹೇಳ್ತಾ ಹೋಗ್ಬೋದು. ಅದು ಕೃತಿ ಬಗ್ಗೆ ಇರ್ಬೋದು, ಕೃತಿಕಾರ ಬಗ್ಗೆ ಇರ್ಬೋದು, ಕೃತಿ ಚೌರ್ಯದ ಬಗ್ಗೆ. ಕೃತಿ ಚೌರ್ಯ ಅಂದ್ರೆ ಒಂದು ಭಾಗವನ್ನ ಯಥಾವತ್ತಾಗಿ ತಗೊಂಡ್ರೆ ಕೃತಿ ಚೌರ್ಯ ಅಂತ. ಚಂಪಾ ಅವರು ಅದಕ್ಕೆ ಹೇಳಿದ್ದು ಕೃತಿ ಚೌರ. ಕೃತಿ ಚೌರ ಅಂದ್ರೆ ಪೂರ್ತಿ ಬೋಳ ಮಾಡ್ತಾರಲ್ಲ, ಅದಕ್ಕೆ ಕೃತಿ ಚೌರ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಒಂದ್ ಕಡೆ ವ್ಯಂಗ್ಯವನ್ನು ಮಾಡ್ತಾ, ಒಂದೊಂದ್ ಕಡೆ ರೂಪಕವನ್ನ ಕಟ್ತಾ ಬಂದಂತ ದೊಡ್ಡ ಪ್ರತಿಭೆ ಚಂಪಾ ಅವರು. ಮತ್ತು ಅವರು ಆ ಪತ್ರಿಕೆ ಮೂಲಕ ಅನೇಕ ಸಂಕ್ಷಿಪ್ತವಾದ ಹೆಸರುಗಳನ್ನ ಕೊಡ್ತಾ ಬಂದ್ರು. ಇದು ಇನ್ನೊಂದು ಬಹಳ ದೊಡ್ಡ ಓದು, ಬಹಳ ದೊಡ್ಡ ವಿಷನ್. ಅದೇನಂತಂದ್ರೆ, ಈಗ ಗದಗ್ನಲ್ಲೋ ಏನೋ ಒಂದು ಅಥವಾ ಹುಬ್ಳಿಲೋ 3000 ಮಠ ಅಂತಿದೆ, 3000 ಮಠ. ಅದಕ್ಕೆ ಅವರು 3000 ಡೇಶ್ವರ ಅಂತ ಬರದ ನೆನಪು ಅಥವಾ ಕರೆದ ನೆನಪು. ಇತ್ತೀಚೆಗೆ ನಾಡಿನಲ್ಲಿ ತೀರ್ಕೊಂಡಂತ ಕವಿಗಳಿದ್ದಾರೆ, ದಲಿತ ಕವಿಗಳಿದ್ದಾರೆ. ಸಿದ್ಧಲಿಂಗಯ್ಯ ಅವ್ರನ್ನ ಅನೇಕರು ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ, ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತ ಕರೆಯೋರು. ಚಂಪಾ ಅವರು ಅವರ ಚಂಪಾ ಕಾಲಂನಲ್ಲಿ ಬರೆದ್ರು, ಏನು ಇದು 4 ಪದ ಆಗ್ಬಿಡ್ತಲ್ಲ, ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ, ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಈ 4 ಪದಗಳನ್ನ ಉಚ್ಚಾರ ಮಾಡೋದಕ್ಕಿಂತ ಸಂಕ್ಷಿಪ್ತಗೊಳಿಸಿ ಪ್ರತಿಯೊಂದು ಪದದ ಮೊದಲಿನ ಅಕ್ಷರಗಳನ್ನ ಒಂದ್ ಕಡೆ ಸಂಕಲಿಸಿದರೆ ಏನಾಗ್ಬೋದು, ದಕಡಾಸಿ ಆಗ್ಬೋದು. ದ-ಕ-ಡ-ಸಿ, ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಈ ಬಗೆಯಲ್ಲಿ ಅವರು ಬರಿತಾ ಬಂದ್ರು. ಅಂದ್ರೆ ಹೊಸ ಬಗೆಯ ನೋಟ ಕ್ರಮಗಳನ್ನು ಕೊಡ್ತಾ ಬಂದ್ರು. ಮತ್ತು ಅವರ ಆಲೋಚನೆ ಕ್ರಮದಲ್ಲಿ ಇದ್ದಂತ ಒಂದು ಆಯಾಮ, ಒಂದು ಅತ್ಯಂತ ಸೃಜನಶೀಲವಾದದ್ದು, ವಿಶಿಷ್ಟವಾದದ್ದು ಏನಪ್ಪಾ ಅಂದ್ರೆ ವ್ಯಂಗ್ಯ. ವ್ಯಂಗ್ಯ ನನ್ನ ಪ್ರಕಾರ ಅವರ ಆಲೋಚನೆಯ ಅಂಚಿನಲ್ಲಿ ಬರ್ತಿರ್ಲಿಲ್ಲ, ಅದು ಕೇಂದ್ರದಲ್ಲೇ ಇತ್ತು. ಆಲೋಚನೆಯ ವಿಧಾನದಲ್ಲೇ ಒಂದು ವ್ಯಂಗ್ಯ ಇತ್ತು. ಒಂದೇ ಒಂದು ಸಣ್ಣ ಪ್ರಸಂಗವನ್ನು ಹೇಳ್ತೀನಿ. ಅವ್ರು ಬರ್ಕೊಂಡಿದ್ರು ಒಂದ್ ಕಡೆ, ಅಥವಾ ಯೂಟ್ಯೂಬ್ ಅಲ್ಲಿ ಕೂಡ ಸಿಗುತ್ತೆ ಅಂತ ಕಾಣುತ್ತೆ. ಅವರು ಧಾರವಾಡದಲ್ಲಿ ಹಿರಿಯ ಕವಿ ಬೇಂದ್ರೆ ಅವ್ರನ್ನ ಭೇಟಿ ಆಗ್ತಾರೆ. ಅದಕ್ಕಿಂತ ಮೊದಲು ಬೇಂದ್ರೆಯವರಿಗೂ ಇವರಿಗೂ ಸಾಹಿತ್ಯಿಕ ವಾಗ್ವಾದ, ಜಗಳ ಇತ್ಯಾದಿಗಳು ನಡೆದಿರ್ತದೆ. ಸಂಜೆ ಹೊತ್ತು ಇಬ್ರು ವಾಕ್ವಾದಾಗ ಎದುರು ಬದರಾದಾಗ ಬೇಂದ್ರೆ ಅವರು ಇವ್ರ ಮೇಲೆ ಸಿಟ್ಟುಕೊಂಡು ಲೇ ಗೌಡ ಅಂತ ಅಂದ್ರ ಚಂಪಾ ಅವರಿಗೆ, ಲೇ ಗೌಡ. ಇವರಿಗೆ ಸಿಟ್ಟು ಬಂದು, ಸರ್ ನೀವು ಹಿರಿಯ ಕವಿಗಳಿದಿರ್ರಿ, ಹಂಗ ಹೇಳ್ಬೇಡ್ರಿ ಅಂತಂದ್ರೆ. ಮತ್ತೆ ಬೇಂದ್ರೆ ಅವರು ಲೇ ಗೌಡ ಅಂದ್ರಂತ. ಮತ್ತೆ ಹೇಗೋ ಸಾವರ್ಸ್ಕೊಂಡು, ಅಲ್ರಿ ಸರ್ ಹಿರಿಯರಿದಿರಿ, ನಾನು ಕೂಡ ನಿಮಗ ಲೇ ಹಾರುವ ಅಂತ ಅನ್ಬೋದು, ಆದ್ರೆ ಹಂಗ ಅನ್ನಲ್ಲ ಅಂದ್ರ. ಅಂದ್ರೆ ಚಂಪಾ ಅವ್ರು ಮುಂದುವರೆದು ಬರೀತಾರೆ, ಲೇ ಹಾರುವ ಅಂತ ನಾವು ಅನ್ಬೋದು, ಆದ್ರೆ ಹಂಗ ಅನ್ನಲ್ಲ ಅಂತ ಹೇಳಿದ್ನಲ್ಲ, ಹಂಗ ಅಂದ ಮೇಲೆ ಅದನ್ನ ಹೇಳಿದ್ದೆ ಅಂತ. ಅಂದ್ರೆ ಹೇಳಿ ಆಗ್ಬಿಟ್ಟಿತ್ತು. ಲೇ ಹಾರುವ ಅಂತ ಅನ್ಬೋದು, ಅನ್ನಲ್ಲ ಅಂತ ಅದನ್ನ ಅಂದಾಗಿತ್ತು. ಇದು ಚಂಪಾ ಅವರ ಅಂದ್ರೆ ಸೃಜನಶೀಲತೆಯ ಒಳಗಡೆ, ಅವರ ಆಲೋಚನಾ ಕ್ರಮದ ಒಳಗಡೆ ಇರ್ತಕ್ಕಂಥ ಬಹಳ ದೊಡ್ಡ ವ್ಯಂಗ್ಯ. ಆ ವ್ಯಂಗ್ಯದ ರೀತಿಯಲ್ಲಿ ಸಮಾಜವನ್ನು ಗ್ರಹಿಸೋದು, ವ್ಯಂಗ್ಯದ ರೀತಿಯಲ್ಲೇ ಸಂಸ್ಕೃತಿಯನ್ನು ಗ್ರಹಿಸೋದಿದೆಯಲ್ಲ, ಇವರ ಆಲೋಚನೆಯನ್ನ ಅಂದ್ರೆ ಆಲೋಚನಾ ಕ್ರಮವನ್ನ ನಾವು ಇನ್ನೂ ಅತ್ಯಂತ ಸೂಕ್ಷ್ಮವಾಗಿ ನಾವು ಗ್ರಹಿಸಬೇಕಾಗಿದೆ ಅಂತ ನನಗನ್ನಿಸ್ತದೆ. ನನ್ನ ಮಾತುಗಳ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀನಿ ನಾನು. ಚಂಪಾ ಅವರ 1-2 ಕವನ ಓದ್ತೀನಿ, ಮತ್ತು ಅವರ ಬಹಳ ಹಿಸ್ಟಾರಿಕಲ್ ಆದ ಒಂದು ಲೇಖನದ ಬಗ್ಗೆ 1 5 ನಿಮಿಷ ಮಾತಾಡ್ತೀನಿ. ಈಗ ಶಾಲ್ಮಲಾ, ನನ್ನ ಶಾಲ್ಮಲಾ, ಅದನ್ನ ನಾವು ಆಲಿಸಿದ್ವಿ ಇದ್ರ ಜೊತೆಲೇನೆ. ನಾನು ಚಂಪಾ ಅವರ 1-2 ಕವನಗಳನ್ನ ಓದ್ತೀನಿ, ನನಗಿಷ್ಟ ಅದು. ಅವರು ಶಾಲ್ಮಲಾ ನದಿಯ ಬಗೆಗೇನೆ ಬರೆದಿರತಕ್ಕಂಥ ಮತ್ತೊಂದು ಕವನ ಇದೆ, ನನ್ನ ಶಾಲ್ಮಲಾ ಅಂತ ಏನಿದೆಯಲ್ಲ, ಆ ನದಿಯನ್ನೇ ಕುರಿತು ಬರೆದಿರುವ ಮತ್ತೊಂದು ಕವನ ಇದೆ. ಆ ಕವನದ ಶೀರ್ಷಿಕೆ ಉಳಿದ ನದಿಗಳ ಹಾಗೆ. ಕವನದ ಶೀರ್ಷಿಕೆ ಉಳಿದ ನದಿಗಳ ಹಾಗೆ. ಉಳಿದ ನದಿಗಳು ಹುಟ್ಟುತ್ತವೆ, ಒಂದು ಕಡೆ ಹರಿಯುತ್ತವೆ, ಒಂದು ಕಡೆ ಕೂಡುತ್ತವೆ, ಒಂದನ್ನೊಂದು ಕೂಡಿ ಹರಿಯುತ್ತವೆ, ಮತ್ತೊಂದು ಕಡೆ ಹಳೆ ಹೆಸರು ಕಳಕೊಂಡು ಹೊಸ ಹೆಸರು
ಪಡಕೊಂಡು ಕಡಲು ಕೂಡುವ ಮುನ್ನ ಪಾತ್ರನ್ನೇ ಕಳಕೊಂಡು ಕಡಲಲ್ಲಿ ಬಯಲಾಗುತ್ತವೆ ಉಳಿದ ನದಿಗಳು. ಉಳಿದ ನದಿಗಳ ಹಾಗೆ ನೀನಲ್ಲ ಶಾಲ್ಮಲೆ, ಉಳಿದ ನದಿಗಳ ಹಾಗೆ ನೀನಲ್ಲ ಶಾಲ್ಮಲೆ. ಉಳಿದ ನದಿಗಳಲ್ಲಿ ಹಿಂದಿನೂರಿನ ಜನ ಹೊಲಸು ತೊಳೆಯುತ್ತಾರೆ, ಕ್ಯಾಕರಿಸಿ ಉಗುಳುತ್ತಾರೆ, ಅರಿವೆ ಒಗೆಯುತ್ತಾರೆ, ದನ ಕರ ಸಗಣಿ ಹಾಕುತ್ತವೆ. ಮುಂದಿನ ಊರಿನ ಬ್ರಾಹ್ಮಣನ ಬಾಯಲ್ಲಿ ಮಂತ್ರ ಜಲವಾಗುತ್ತದೆ ಆ ನೀರು. ಉಳಿದ ನದಿಗಳು ಹೆಗಲಾಗುತ್ತವೆ, ಗೋಳಿಬಾರಿನಲ್ಲಿ ಗುಂಡು ತಿಂದ ಬೇವರ್ಸಿ ಹೆಣಗಳಿಗೆ, ಚಿತೆಯಲ್ಲಿ ಅರಬೆಂದು ಮೋಕ್ಷದ ಹಾದಿ ಹಿಡಿದ ಹೆಣಗಳಿಗೆ, ಪ್ರತಿ ವರ್ಷ ಪೂಜೆ ಪಡೆದು ವಿಸರ್ಜನೆಯಾಗುವ ದೇವಾದಿ ದೇವತೆಗಳ ಹೆಣಗಳಿಗೆ. ಉಳಿದ ನದಿಗಳು ಸೇರುತ್ತವೆ ಶ್ರೀಮಂತರ ನೀರಾವರಿ ಪಂಪುಗಳಲ್ಲಿ, ಡ್ಯಾಮುಗಳಿಗೆ ಡಿಕ್ಕಿ ಹೊಡೆದು ಹರಿಯುತ್ತವೆ, ಕರೆಂಟು ಕಂಬಗಳಲ್ಲಿ ಉರುಳುತ್ತವೆ, ಗಾಲಿ ಜಿಬ್ಬಿಯಾಗುತ್ತಾರೆ, ಹೊಲಗಳಲ್ಲಿ ಕೂಲಿಗಳು, ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರು, ಕಾರ್ಖಾನೆಗಳ ವಾಂತಿ ಬೇದಿಗಳೆಲ್ಲ ಮತ್ತೆ ಬಂದು ಕೂಡುತ್ತವೆ ಉಳಿದ ನದಿಗಳ ನೀರು. ಉಳಿದ ನದಿಗಳು ಸೊಕ್ಕಿ ಹರಿಯುತ್ತವೆ, ಮಳೆಗಾಲದಲ್ಲಿ ದಂಡೆ ಹಳ್ಳಗಳನ್ನು ನಡುಗಡ್ಡೆ ಮಾಡುತ್ತವೆ, ಆಕಾಶದಲ್ಲಿ ಹೆಲಿಕಾಪ್ಟರ್ನಲ್ಲಿ ಹಾರಾಡುವ ಮಂತ್ರಿಗಳಿಗೆ ಕನ್ನಡಿಯಾಗುತ್ತವೆ, ಬಿಕ್ಕುತ್ತವೆ, ಬೇಸಿಗೆಯಲ್ಲಿ ಬರೆ ಬತ್ತಲಾಗಿ ಮೀನುಗಳ ಮೊಸಳೆಗಳ ಅಸ್ಥಿ ಪಂಜರದ ಚಿತ್ರಗಳಾಗಿ, ಹಳೆ ಇತಿಹಾಸದ ಪುಸ್ತಕದ ಹರುಪು ಪುಟ್ಟದ ಮುಕ್ಕಾದ ಅಕ್ಷರಗಳ ಅಡ್ಡಾದಿಡ್ಡಿ ಸಾಲುಗಳಾಗಿ ಬಿಕ್ಕುತ್ತವೆ. ಉಳಿದ ನದಿಗಳ ಹಾಗೆ ನೀನಲ್ಲ ಶಾಲ್ಮಲೆ. ಇದು ನನಗೆ ಬಹಳ ಮುಖ್ಯ. ಅಂದ್ರೆ ಶಾಲ್ಮಲೆ ಕವನ ಈಗೇನು ಹಾಡಿದ್ರಲ್ಲ, ಅದಕ್ಕಿಂತಲೂ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕವಿತೆ. ಉಳಿದ ನದಿಗಳ ಹಾಗೆ ನೀನಲ್ಲ ಶಾಲ್ಮಲೆ, ನಿನ್ನ ಕಂಡವರಿಲ್ಲ, ನಿನ್ನೊಳಗೆ ಮೈಯ ತೊಳಕೊಂಡವರಿಲ್ಲ, ನಿನ್ನ ಉಂಡವರಿಲ್ಲ, ನಿನ್ನೊಳಗೆ ಕಳಕೊಂಡವರಿಲ್ಲ. ಉಗಮವೆಲ್ಲೋ ನಿನ್ನದು, ನಿನ್ನ ಸಂಗಮವೆಲ್ಲೋ, ನೀನು ಹರಿಯುವುದು ಮಾತ್ರ ಒಂದೇ ಖರೆ. ಬಹುಶಃ ನಾನು ಬದುಕಬೇಕೆಂದಿರುವೆ ಬದುಕಿನಂತೆ, ನಾನು ಬರೆಯಬೇಕೆಂದಿರುವೆ ಕಾವ್ಯದಂತೆ. ಇದು ನನಗೆ ಆಗಾಗ ಕಾಡ್ತದೆ ಇವರ ಕವಿತೆ. ಕೆಲವು ಗೆಳೆಯರಿಗೆ ಅಂತ ಒಂದು ಕವಿತೆಯನ್ನ ಬರೆದರೆ, ಅದರ ಕೊನೆಯ 2 ಪ್ಯಾರಗಳನ್ನು ಮಾತ್ರ ಓದ್ತೀನಿ. ಕೇಳದಿದ್ದರೂ ಹೇಳುತ್ತೇನೆ ಹೇಳುವಿರ ಗೆಳೆಯರೇ, ಒಳಗೆ ಅನ್ನಿಸಿದಂತೆ ಆಡದಿದ್ದರೆ ನನಗೆ ನಿದ್ದೆ ಬರುವುದೇ ಇಲ್ಲ, ನನಗೆ ನಿದ್ದೆ ಬರದಿದ್ದರೆ ಕನಸು ಬೀಳುವುದೇ ಇಲ್ಲ, ಕನಸು ಬೀಳದಿದ್ದರೆ ನಾನು ಕವನ ಬರೆಯುವುದೇ ಇಲ್ಲ, ಕನಸು ಕಾಣದೆ ಕವನ ಬರೆಯುವುದು ಹೇಗೆ, ನಿದ್ದೆ ಬಾರದೆ ಕನಸು ಕಾಣುವುದು ಹೇಗೆ, ಕೊಳೆತ ಹಲ್ಲೆಂದು ಕರೆಯದೆ, ಕೊಳೆತ ಹಲ್ಲೆಂದು ಕರೆಯದೆ ನಿದ್ದೆ ಬರುವುದು ಹೇಗೆ, ಹೇಳುವಿರ ಗೆಳೆಯರೇ. ಇದಿಷ್ಟು ಕವನ ಸಾಕು. ನಾನು ಕೊನೆಗೆ ಅತ್ಯಂತ ಮಹತ್ವಪೂರ್ಣವಾದ ಒಂದು ಲೇಖನದ ಬಗೆಗೆ ಒಂದು 5-6 ನಿಮಿಷ ಮಾತಾಡಿ ನನ್ನ ಮಾತನ್ನ ಮುಗಿಸ್ತೀನಿ. ಕೊನೆ ಹಂತದಲ್ಲಿದ್ದೀನಿ. ತಾವು ಎಷ್ಟೊತ್ತು ತಮ್ಮ ನಿರೀಕ್ಷೆ ಇತ್ತ ಗೊತ್ತಿಲ್ಲ, ನಾನು ಹೆಚ್ಚು ಹೊತ್ತು ತಗೊಂಡಿದ್ರೆ ಕ್ಷಮಿಸ್ಬೇಕು, ನಾನು ಮುಗಿಸ್ತಾ ಇದ್ದೀನಿ, ಕೊನೆ ಹಂತದಲ್ಲಿದ್ದೀನಿ. ಇದು ನಾನು MA ಓದುವ ಸುಮಾರಿನಲ್ಲಿ ಸಂಕ್ರಮಣದಲ್ಲಿ ಓದಿದಂತ ಒಂದು ಲೇಖನ. ಈ ಲೇಖನದ ಹೆಸರು ಒಂದು ಕವನದ ಗಮನಾರ್ಹ ವಿಮರ್ಶೆ. ಒಂದು ಕವನದ ಗಮನಾರ್ಹ ವಿಮರ್ಶೆ. ಅವತ್ತು ಓದಿದವನು ಇವತ್ತಿನವರೆಗೂ ನನಗೆ ಇದು ಪ್ರಿಂಟ್ಔಟ್ ಫಾರ್ಮೆಟ್ ಅಲ್ಲಿ ಸಿಕ್ಕಿಲ್ಲ. 90ನೇ ಇಸ್ವಿಯಲ್ಲಿ ಓದಿದ್ದು. ಅನಂತರದಲ್ಲಿ ನಾನು ಮತ್ತು ನನ್ನ ಹಿರಿಯ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿಯಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದಾರೆ. ನಾವಿಬ್ಬರು ಈ ಲೇಖನದ ಅಭಿಮಾನಿಗಳು ಮಾತ್ರವಲ್ಲ, ಉಗ್ರ ಅಭಿಮಾನಿಗಳಲ್ಲ, ಅತ್ಯುಗ್ರ ಅಭಿಮಾನಿಗಳು. ಅಂತ ಮಹತ್ವದ ಒಂದು ಬರವಣಿಗೆ, ಒಂದು ಕವನದ ಗಮನಾರ್ಹ ವಿಮರ್ಶೆ ಅಂತ ಇದರ ಹೆಸರು. ಅಂದ್ರೆ ಇಲ್ಲೊಂದು ಕವನ ಇದೆ, ಅದಕ್ಕೊಂದು ವಿಮರ್ಶೆ ಇದೆ, ಮತ್ತೆ ಕೊನೆಗೆ ಅದ್ರ ಬಗ್ಗೆ ಒಂದು ವ್ಯಾಲ್ಯೂ ಜಡ್ಜ್ಮೆಂಟ್ ಇದೆ. ಬಹಳ ಸರಳವಾಗಿದೆ ಕವಿತೆ, ಓದ್ತೀನಿ. ಇದರಲ್ಲಿ 9 ಸಾಲುಗಳಿದೆ ಕವಿತೆಯಲ್ಲಿ. ಮೊದಲನೇ ಸಾಲು, ಒಂದು ಸಿಂಗಲ್ ಕಪ್ಪು ಗರಮಾಗರಂ. 2ನೇ ಸಾಲು, ಚಾ ಕುಡಿದು. 3ನೇ ಸಾಲು, ಕೆಂಗಲ್ ಹನುಮಂತಯ್ಯನವರ ಭಾಷಣ. 4ನೇ ಸಾಲು, ನಾನು ಕೇಳುವುದಿಲ್ಲ. 5ನೇ ಸಾಲು, ಎಲ್ಲಾ ಗಾಳಿಗೆ ತೂರಿ ನಗುತ್ತಾ ಇರುತ್ತೇನೆ. 6ನೇ ಸಾಲು, ರಮಾರಮಣ ಗೋವಿಂದ ಗೋವಿಂದ. 7ನೇ ಸಾಲು, ನನ್ನ ಆರ್ಥಿಕ ಗತಿ ಸರಿ ಇಲ್ಲ, ಎಲ್ಲ ಬುಡಮೇಲು. 8ನೇ ಸಾಲು, ಈ ನನ್ನ ಅಕ್ಷರಗಳಂತೆ. ಕೊನೆಯ ಸಾಲು ಒಂದೇ ಮಾತ್ರ. ಈ ಕವನದ ಶೀರ್ಷಿಕೆ ಗಾಳಿ ಸವಾರಿ. ಗಾಳಿ ಸವಾರಿ. ಇದನ್ನ ಬರೆದವರು ಯಾರು ಅಂತ ಕೇಳಿದ್ರೆ ಕುಮಾರಿ ಕ್ಷಾ ಅಂತ ಹೆಸರಿಟ್ಟಿದ್ದಾರೆ. ಕುಮಾರಿ ಕ್ಷಾ ಅಂತ ಹೆಸರಿಟ್ಟಿದ್ದಾರೆ ಯಾಕಂತ ಕೇಳಿದ್ರೆ, ಈ ಕವಿತೆ ಬರೆದವರು, ಕವಿತೆ ಹೆಸರು ಗಾಳಿ ಸವಾರಿ, ಇದನ್ನ ಬರೆದಿರ್ತಕ್ಕಂಥವ್ರು ಕ್ಷಾ, ಸಂಕ್ರಮಣದಲ್ಲಿ ಪ್ರಕಟ ಆಗಿದೆ. ಕ್ಷ ಅಂತಂದ್ರೆ ಇಂಗ್ಲಿಷ್ಗೆ ಅನುವಾದ ಮಾಡಿದ್ರೆ ಅದು ಎಕ್ಸ್ ಅಂತ ಆಗುತ್ತೆ.
ಎಕ್ಸ್ ಅನ್ನೋದಕ್ಕೆ ವಿವರಣೆ ಏನಂತಂದ್ರೆ ಏನು ಗೊತ್ತಿಲ್ಲ, ಗೊತ್ತಿಲ್ಲದಿರೋದಕ್ಕೆ ಎಕ್ಸ್ ಅಂತ ಇರ್ತೀವಿ. ಎಕ್ಸ್ರೇ, ಅದಕ್ಕೆ ಹೆಸರೇ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ರೇ ಅಂತ ಇಟ್ವಿ. ಮತ್ತು ನಮ್ಮ ಬೀಜಗಣಿತದಲ್ಲಿ ಆಲ್ಜಿಬ್ರಾ ಬೀಜಗಣಿತದಲ್ಲಿ ಎಕ್ಸ್ ಅಂತ ಬಳಸ್ತೀವಿ ಸಾಧಾರಣ, ಅಥವಾ ಇಂಗ್ಲಿಷಿನ ಎಲ್ಲ ಕ್ಯಾಪಿಟಲ್ ಲೆಟರ್ಗಳನ್ನ ಬಳಸ್ಬಿಟ್ಟು ಬೀಜಗಣಿತದಲ್ಲಿ ನಾವು ಲೆಕ್ಕಾಚಾರ ಇತ್ಯಾದಿಗಳು ಮಾಡ್ತೀವಿ. ಅಲ್ಲಿ ಬೀಜಗಣಿತದಲ್ಲಿ ಈ ಇಂಗ್ಲಿಷಿನ ಕ್ಯಾಪಿಟಲ್ ಲೆಟರ್ ಬಳಸ್ತೀವಲ್ಲ, ಅದಕ್ಕೆ ಬೀಜಾಕ್ಷರಗಳು ಅಂತ ಕರೀತಾರೆ, ಅಥವಾ ಅವ್ಯಕ್ತ ಪದಗಳು ಅಂತ ಕರೀತಾರೆ. ಅಂದ್ರೆ ಅದ್ರ ಮೊತ್ತ ಎಷ್ಟಂತ ಗೊತ್ತಿಲ್ಲ. ಎ ಬೆಲೆಯನ್ನು ಕಂಡುಹಿಡಿಯಿರಿ, ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳದ ಹೊರತು ಎ ಬೆಲೆ ಎಷ್ಟು, ಎಕ್ಸಿನ ಬೆಲೆ ಎಷ್ಟು ಅಂತ ಮೊದಲೇ ಹೇಳಲ್ಲ ಬೀಜಗಣಿತ. ಆ ರೀತಿಯಲ್ಲಿ ಈ ಕವನವನ್ನ, ಗಾಳಿ ಸವಾರಿ ಅಂತ ಕವನ ಬರೆದಂತವರು ಯಾರು ಅಂತ ಕೇಳಿದ್ರೆ ಕುಮಾರಿ ಕ್ಷಾ ಅಂತ ಹೇಳ್ತಾರೆ. ಇದು ಏನು ವಿಮರ್ಶೆ ಮಾಡಿದರೆ ಅದು ಪೂರ್ತಿ ನಾನು ಓದ್ಲಿಕ್ಕೆ ಹೋಗಲ್ಲ. ಇದು ಏನು ಇದರ ಗುಟ್ಟು ಅಂತ ಕೇಳಿದ್ರೆ, ಅವ್ರು ಬರೆದಿರ್ತಕ್ಕಂಥ ಗಾಳಿ ಸವಾರಿ ಕವನ ಏನಿದೆ ಅದು ಕವನ ಹೌದು, ಆಮೇಲೆ ನೋಡೋಣ. ಆದ್ರೆ ನವ್ಯ ಕಾವ್ಯದ ಬಹಳ ದೊಡ್ಡ ಸಾಧನೆ ಅಂತ ಹೇಳುತ್ತಿದ್ದಂತ ಕಾಲದಲ್ಲಿ ಏನಿತ್ತಂದ್ರೆ, ಕಾವ್ಯಕ್ಕಾಗಿ ಕಾವ್ಯ, ಕವನಕ್ಕಾಗಿ ಕವನ ಅಂತ ಹೇಳುತ್ತಿದ್ದ ಒಂದು ಕಾಲ ಇತ್ತು. ಮತ್ತು ಸಾಹಿತ್ಯಕ್ಕಾಗಿ ಸಾಹಿತ್ಯ, ಸಮಾಜಕ್ಕಾಗಿ ಸಾಹಿತ್ಯ ಅಲ್ಲ, ಸಮಾಜಕ್ಕೂ ಸಾಹಿತ್ಯಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು. ಕಾವ್ಯಕ್ಕೂ ಸಮಾಜಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು. ಕವನಕ್ಕೂ ಸಮಾಜಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು. ಒಂದು ಅಡಿಗರದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪದ್ಯ ಹಿಮಗಿರಿಯ ಕಂದರ. ಆ ಹಿಮಗಿರಿಯ ಕಂದರ ಎನ್ನುವಂತ ಪದ್ಯ, ಅದರ ಕೊನೆಯ ಸಾಲು ಹೇಗಿತ್ತಂದ್ರೆ, ಹಿಮಗಿರಿಯ ಕಂದರ, ನಮಗೆ ಕಲ್ಪನೆ ಮಾಡ್ಕೋಬೇಕು. ಹಿಮಗಿರಿಯ ಕಂದರ ಎರಡು ಪದ, ಹಿಮಗಿರಿಯ ಕಂದರ ಎರಡು ಪದ, ಅದ್ರ ಕೆಳಗಡೆ ಕಂದರ, ಅದ್ರ ಕೆಳಗಡೆ ದರ, ಇನ್ನೂ ಅದ್ರ ಕೆಳಗಡೆ ರ. ಅದೇನಾಗುತ್ತೆ, ಅದು ಎ ಎಂಬ ಅಕ್ಷರನ ಉಲ್ಟಾ ಇಟ್ರೆ, ಎ ಎಂಬ ಇಂಗ್ಲಿಷ್ನ ಅಕ್ಷರ ಉಲ್ಟಾ ಇಟ್ರೆ ಏನಾಗುತ್ತಲ್ಲ, ಅದು ಅಗಲದಿಂದ ಕಡಿಮೆ ಕಡೆಗೆ ಒಂದು ರೇಖಾಚಿತ್ರವನ್ನ ನಮ್ಗೆ ತೆರೆದು ತೋರಿಸುತ್ತೆ. ಹಿಮಗಿರಿಯ ಕಂದರ, ಕಂದರ, ದರ, ರ. ಈ ರೀತಿಯಲ್ಲಿ ಅದು ಕಂದರವನ್ನ ಸೂಚಿಸುತ್ತಿದೆ ಅಂತ ವಿಮರ್ಶೆ ಮಾಡ್ತಾ ಇದ್ರು. ಇದು ಎಷ್ಟು ತಲೆ ಕೆಡಿಸುತ್ತಂತಂದ್ರೆ, ಇದನ್ನು ಕೂಡ ವಿಮರ್ಶೆ, ಇದನ್ನು ಕೂಡ ಕವಿತೆ ಅಂತ ಭಾವಿಸುತ್ತಿದ್ದ ಕಾಲ. ಆಗ ಕುಮಾರಿ ಕ್ಷಾ ಬರೆದಿರ್ತಕ್ಕಂಥ ಗಾಳಿ ಸವಾರಿಯನ್ನ ವಿಮರ್ಶೆ ಮಾಡಿ ಅದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿ, ಕೊನೆಗೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಅದನ್ನ ಯಾವ ಸಂದರ್ಭದಲ್ಲಿ ಬರೆದ್ರು ಅಂತ ಕೇಳಿದ್ರೆ ಅದೊಂಚೂರು ಹೇಳ್ಬಿಡ್ತೀನಿ, 2 ನಿಮಿಷ. ಗಿರೆಡ್ಡಿ ಗೋವಿಂದರಾಜ್ ಅವರು ನವ್ಯ ವಿಮರ್ಶೆ ಬಗ್ಗೆ ಒಂದು ಲೇಖನ ಬರೆದಿದ್ರು. ಸಂಕ್ರಮಣದ ಸಂಚಿಕೆ 27ರಲ್ಲಿ ಅದರ ಬಗೆಗೆ ಶಂಕರ ಮುಖಾಶಿ ಪುಣೇಕರ್ ಅವರು ಗಿರೆಡ್ಡಿ ಗೋವಿಂದರಾಜ್ ಅವರ ಒಟ್ಟಾರೆ ಅಪ್ರೋಚ್ ಏನಿತ್ತಲ್ಲ ಅದಕ್ಕೆ ಭಿನ್ನ ಮತವನ್ನ ಸೂಚಿಸಿ ಬರೆದಿದ್ರು. ಸೊ ಹಾಗಾಗಿ ನವ್ಯ ಕಾವ್ಯದ ಬಗೆಗೆ, ನವ್ಯ ವಿಮರ್ಶೆಯ ಬಗೆಗೆ ಆಗ್ಲೇ ಭಿನ್ನಾಭಿಪ್ರಾಯಗಳು ಬರ್ಲಿಕ್ಕೆ ಶುರುವಾದಂತ ಕಾಲ. ಆಗ ಶಂಕರ ಮುಖಾಶಿ ಪುಣೇಕರ್ ಅವರು ಬರೆದಂತಹ ಲೇಖನಕ್ಕೆ ನೇರವಾಗಿ ಸಮರ್ಥನೆಯನ್ನು ಒದಗಿಸಿ ಇವರು ಈ ಒಂದು ಕವನ ಗಾಳಿ ಸವಾರಿ ಎಂಬ ಕವನನ್ನು ಬರೆದು ಅದಕ್ಕೆ ವಿಮರ್ಶೆಯನ್ನು ಬರೆದ್ರು. ಚಂಪಾ ಅವರು ಆ ಲೇಖನದಲ್ಲಿ ಹೇಳ್ತಾರೆ, ಈ ನವ್ಯ ವಿಮರ್ಶಕರಿಗೆ ಈ ಯಾವುದೇ ಒಂದು ಪದ ಕೊಟ್ಟರು ಅದನ್ನು ಕೂಡ ಕವಿತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಅವರಿಗೆ ಕೆಲವು ಜಾರ್ಗನ್ಗಳಿದ್ರೆ, ಭಾಷಿಕ ಜಾರ್ಗನ್ಗಳು ಇದ್ರೆ, ಇಲಿಯ ಹೊಟ್ಟೆಯನ್ನು ಬಗೆದು ಅದರೊಳಗಡೆಯಿಂದ ಹಿಮಾಲಯ ಪರ್ವತದ ಗುಡ್ಡವನ್ನು ಹೊರ ತರಬಲ್ಲರು. ಅಂದ್ರೆ ಕವಿತೆ ಅನ್ನೋದು ಇಲಿ ತರ ಇದ್ರೂ ಪರವಾಗಿಲ್ಲ, ಇವರು ತಮ್ಮ ಭಾಷಿಕ ಜಾರ್ಗನ್ ಅನ್ನು ಬಳಸಿ ಬಹಳ ದೊಡ್ಡ ಪರ್ವತವನ್ನ, ಬೆಟ್ಟವನ್ನೇ ಅದರಿಂದ ಹೊರತರ್ತಾರೆ ಅಂತ ಹೇಳಿದ್ರು. ಮತ್ತು ಈ ಕವನವನ್ನ ವಿಮರ್ಶೆ ಮಾಡಿ ಮಾಡಿ ಕೊನೆಗೆ ಏನ್ ಹೇಳಿದ್ರು, ಈ ಸಾಲುಗಳಿದೆಯಲ್ಲ, ಯಾವ ಸಾಲು ಅಂತಂದ್ರೆ, ಮೊದಲನೇ ಸಾಲು ಒಂದು ಸಿಂಗಲ್ ಕಪ್ ಗರಾಗರಂ ಅಂತಿದೆಯಲ್ಲ, ಮೊದಲನೇ ಸಾಲು, ಅದು ನಾನು ಬರೆದ ಕವನ ಅಲ್ಲ, ಅದು ಒಂದು ಕಥೆಯ ಮೊದಲನೇ ಸಾಲು ಅಂತ ಬರೆದು. ಕೆಂಗಲ್ ಹನುಮಂತಯ್ಯನವರ ಭಾಷಣ ಅಂತ ಕವನದ ಒಂದು ಸಾಲು ಬಂತಲ್ಲ, ಅದು ನಾನು ಬರೆದ ಕವನ ಅಲ್ಲ, ಪತ್ರಿಕೆಯ ಸುದ್ದಿಯ ಒಂದು ತುಣುಕು ಅಂತ ವಿವರಣೆ ಕೊಟ್ಟರು ಆ ಲೇಖನದ ಕೊನೆಯಲ್ಲಿ. ಆಮೇಲೆ ನಾನು ಕೇಳುವುದಿಲ್ಲ ಅಂತ ಒಂದು ಪದ ಬಂತು ಆ ಕವನದಲ್ಲಿ, ಅದು ನಾನು ಬರೆದ ಕವನ ಅಲ್ಲ, ಅದು ನನ್ನ ಹೆಂಡತಿ ನನಗೆ ಬರೆದ ಪತ್ರದ ಒಂದು ಸಾಲು ಎಂಬಂತ ಒಂದು ವಿಷಯವನ್ನ ಹೇಳಿದ್ರು. ಆಮೇಲೆ ರಮಣ ಗೋವಿಂದ ಗೋವಿಂದ ಅಂತ ಬಂತಲ್ಲ, ಅದೊಂದು ಉದ್ಘೋಷ ಅಂತ ಹೇಳಿದ್ರು. ಆಮೇಲೆ ನನ್ನ ಆರ್ಥಿಕ ಸ್ಥಿತಿ ಎಲ್ಲ ಬುಡಮೇಲು ಎನ್ನುವಂತ ಪದ ಇದೆಯಲ್ಲ, ಅದು ನನ್ನ ಕವಿತೆ ಅಲ್ಲ, ನಾನು ಬರೆದ ಕವಿತೆಯ ಸಾಲು ಅಲ್ಲ, ನನ್ನ ಗೆಳೆಯ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರು ನನಗೆ ಬರೆದ ಪತ್ರದ ಒಂದು ಸಾಲು ಅಂತ ಹೇಳಿದ್ರು. ಮತ್ತು ಒಂದೇ ಮಾತ್ರ ಬಂದ ಕವಿತೆ ಕೊನೆಯಲ್ಲಿ ಅದು ಒಂದು ಘೋಷಣೆ ಅಂತ ಹೇಳಿದ್ರು. ಅಂದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥ ಕವನ ಅಂತ ಮೊದಲಿಗೆ ಬರೆದು, ಒಂದು ಕವನದ ಗಮನಾರ್ಹ ವಿಮರ್ಶೆ ಅಂತ ಬರೆದು, ಅದಕ್ಕೆ ಒಂದು 2-3 ಪುಟದ ವಿಮರ್ಶೆಯನ್ನು ಬರೆದು ಅದು ಕವನನೇ ಅಲ್ಲ ಅಂತ ಗೇಲಿ ಮಾಡೋದು ಇದೆಯಲ್ಲ, ಇದು ಬಹಳ ದೊಡ್ಡ ಪ್ರತಿಭೆ ಚಂಪಾ ಅವರು. ಇಂಥ ಅನೇಕ ಬರವಣಿಗೆಗಳನ್ನ ಇವತ್ತು ನಾವು ಓದಬೇಕಾಗಿದೆ.
ಆ ಮೂಲಕ ಚಂಪಾ ಅವರ ಸೃಜನಶೀಲ ಪ್ರತಿಭೆ, ಅದು ವಿಚಾರ ವಿಮರ್ಶೆಯಲ್ಲಿರ್ಬೋದು, ಕವಿತೆಗಳಲ್ಲಿರ್ಬೋದು, ಕಾವ್ಯದಲ್ಲಿರ್ಬೋದು, ಕನ್ನಡ ಪರ ಹೋರಾಟದಲ್ಲಿರ್ಬೋದು, ಆಡಳಿತದ ನೆಲೆಯಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ಇಲ್ಲೆಲ್ಲ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಏನು, ಅವ್ರು ಮಾಡಿರ್ತಕ್ಕಂಥ ಆಲೋಚನೆ ಏನು, ಇವೆಲ್ಲವನ್ನು ಒಟ್ಟಾರೆ ನಾವಿವತ್ತು ಗ್ರಹಿಸಬೇಕಾಗಿದೆ. ಮತ್ತು ಅದರಿಂದ ನಮ್ಮ ವಿದ್ವತ್ತಿಗೆ, ನಮ್ಮ ದರ್ಶನಕ್ಕೆ ಅಪಾರವಾದ ತಿಳುವಳಿಕೆಯನ್ನು, ಜ್ಞಾನವನ್ನ ನಾವು ಪಡ್ಕೋಬೇಕಾಗಿದೆ. ನಿಜವಾಗ್ಲೂ ಇಂಥ ಒಂದು ಮಹತ್ವದ ವೆಬಿನಾರ್, ಮಹತ್ವದ ಒಬ್ಬ ಕವಿಯ ಬಗ್ಗೆ, ಮಹತ್ವದ ಒಬ್ಬ ಚಿಂತಕರ ಬಗ್ಗೆ, ಮಹತ್ವದ ಒಬ್ಬ ಹೋರಾಟಗಾರರ ಬಗ್ಗೆ ಮತ್ತು ಮಹತ್ವದ ಒಬ್ಬ ಛಲಗಾರರ ಬಗೆಗೆ ಈ ಸಂಸ್ಥೆ ವೆಬಿನಾರ್ನ ನಡೆಸ್ತಿರೋದು ನನಗೆ ನಿಜವಾಗ್ಲೂ ಅತ್ಯಂತ ಕುತೂಹಲಕರವಾದ ಸಂಗತಿ, ಅತ್ಯಂತ ಸಂತೋಷಕರವಾದ ಸಂಗತಿ. ಅದಕ್ಕಾಗಿ ಈ ವೆಬಿನಾರ್ನ ಸಂಘಟನೆ ಮಾಡಿರುವಂತ ಈ ಸಂಸ್ಥೆಗೆ ನಾನು ಇಡೀ ನಾಡಿನ ಎಲ್ಲ ಆರೋಗ್ಯಕರ ಮನಸ್ಸುಗಳ ಪರವಾಗಿ, ಸಂಕ್ರಮಣ ಪತ್ರಿಕೆಯ ಓದುಗರ ಪರವಾಗಿ, ಚಂಪಾ ಅವರ ಪರವಾಗಿ, ಚಂಪಾ ಅವರ ಕುಟುಂಬದ ಪರವಾಗಿ ನಾನು ಈ ಸಂಸ್ಥೆಗೆ ನಿಜವಾಗ್ಲೂ ಅತ್ಯಂತ ಗೌರವಪೂರ್ವಕವಾದ, ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಈ ಸೆಮಿನಾರ್ನಲ್ಲಿ ಬಂದು ಚಂಪಾ ಅವ್ರ ಬಗ್ಗೆ ತಾವು ಮಾತಾಡಬೇಕು ಅಂತ ನನ್ನ ಕೋರಿಕೊಂಡಂತ ನನ್ನ ಹಿರಿಯ ಗೆಳೆಯರು ಮತ್ತು ಕರ್ನಾಟಕದ ಸಮಾಜಶಾಸ್ತ್ರದ ಚಿಂತಕರಾಗಿರ್ತಕ್ಕಂಥ ಲಕ್ಷ್ಮೀಪತಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ನಿಜವಾಗ್ಲೂ ಚಂಪಾ ಅವ್ರ ಬಗೆಗೆ ನಾನು ಇದುವರೆಗೂ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಅಂದ್ರೆ ಒಂದು ಸಂಘಟನಾತ್ಮಕವಾಗಿ, ಒಂದು ವೈಚಾರಿಕ ಚೌಕಟ್ಟಿನ ಒಳಗಡೆ ಮಾತಾಡಿರ್ಲಿಲ್ಲ. ಇವೆಲ್ಲವೂ ನನಗೆ ಗೊತ್ತಿದ್ದ ವಿಷಯಗಳನ್ನೇ. ಆದ್ರೆ ಇವೆಲ್ಲವನ್ನು ಒಂದು ಚೌಕಟ್ಟಿಗೆ ತಂದು ಚಂಪಾ ಅವರ ಒಂದು ಪ್ರತಿಭೆ ಯಾವುದು, ಅವರ ಸೃಜನಶೀಲ ಶಕ್ತಿ ಯಾವುದು, ಅವರು ನಾಡನ್ನು ಕಂಡ ಮತ್ತು ನಾಡನ್ನು ಕಟ್ಟಿದ ದರ್ಶನ ಯಾವುದು ಅನ್ನೋ ರೀತಿಯಲ್ಲಿ ಒಂದು ಸಾಂಘಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ, ಅಂದ್ರೆ ಅವೆಲ್ಲ ವಿಚಾರಗಳನ್ನ ಒಂದ್ ಕಡೆ ಕೇಂದ್ರೀಕರಿಸಿ ಅದನ್ನ ಒಂದು ಕೇಂದ್ರಕ್ಕೆ ತಂದು ಮಾತಾಡುವಂತ ಒಂದು ಕೆಲಸವನ್ನ, ಒಂದು ಬೌದ್ಧಿಕ ಕೆಲಸವನ್ನ ನನಗೆ ವಹಿಸಿದಿರಿ. ಇಂಥ ಬೌದ್ಧಿಕ ಕೆಲಸವನ್ನ ವಹಿಸಿದ ತಮಗೆ ಮತ್ತೊಮ್ಮೆ ವಂದಿಸ್ತೀನಿ. ಈ ವೆಬಿನಾರ್ನಲ್ಲಿ ನನ್ನ ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ನಿಮ್ಮ ವಿಸ್ತೃತವಾದಂಥ ಉಪನ್ಯಾಸ ನಮ್ಮೆಲ್ರಿಗೂ ಚಂಪಾ ಅವರನ್ನ ಹೆಚ್ಚೆಚ್ಚಾಗಿ ಪರಿಚಯಿಸಿದೆ. ನೀವು ಮಾತನಾಡುವಾಗ ಅನೇಕ ಸ್ನೇಹಿತರು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ರು, ಮೆಸೇಜ್ಗಳನ್ನ ಕಳಿಸ್ತಾ ಇದ್ರು. ಹಾಗೆ ಕೆಲವರು ಅವರಿಗೆ ಅರ್ಥವಾಗದೇ ಇರುವಂತಹ ಕೆಲವು ವಿಷಯಗಳ ಬಗ್ಗೆ ಕೂಡ ನಿಮಗೆ ಒಂದೆರಡು ಪ್ರಶ್ನೆಗಳು ಹಾಕಿದ್ದಾರೆ. ಅದನ್ನ ನಾವು ಈ ಸಭೆ ನಂತರ ನಿಮಗೆ ವಾಟ್ಸಪ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಎಲ್ಲ ಸಭೆಯಲ್ಲಿರುವಂತಹ ಎಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತೀವಿ ಸರ್. ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಚಂಪಾ ಅವರು ಕನ್ನಡ ಕ್ರೈಸ್ತರ ಹೋರಾಟದ ಜೊತೆಯಲ್ಲಿ ಅವರು ಕೈಗೂಡಿಸಿದ್ದಂತ ಒಂದು ನಿಟ್ಟಿನಲ್ಲಿ ಒಂದು ಕಿರುಚಿತ್ರವನ್ನ ಒಂದು ಅವತರಣಿಕೆಯ ರೂಪದಲ್ಲಿ ತಯಾರಿಸಿದ್ದೀವಿ. ಅದು ನೋಡಿದ ಮೇಲೆ ನಮ್ಮೊಟ್ಟಿಗೆ ರಫಾಯಲ್ ರಾಜ್ ಅವರು ಇದ್ದಾರೆ. ಅವರು ಚಂಪಾ ಅವರ ಒಡನಾಟದ ಬಗ್ಗೆ, ಅವರೊಟ್ಟಿಗೆ ಕಳೆದಂತಹ ಕೆಲವು ಕ್ಷಣಗಳ ಬಗ್ಗೆ, ಅವರ ಒಂದು ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ಈಗ ಈ ಕಿರು ವಿಡಿಯೋನ ನೋಡೋಣ. ಕನ್ನಡ ಹೋರಾಟವನ್ನು ಸಂಘಟಿತವಾಗಿ ಮುನ್ನಡೆಸಿದ ಅನೇಕ ಸಾಹಿತಿಗಳ ಪೈಕಿ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎನ್ನುತ್ತಾ ಕನ್ನಡದ ತೇರನ್ನು ಎಳೆಯಲು ಸಾವಿರಾರು ಜನರನ್ನು ಪ್ರೇರೇಪಿಸಿದವರು ಶ್ರೀ ಚಂಪಾ. ಚರ್ಚುಗಳಲ್ಲಿ ಕನ್ನಡಕ್ಕಾಗಿ ನಡೆದ ಸುದೀರ್ಘ ಹೋರಾಟದಲ್ಲಿ ಅನೇಕ ಸಾಹಿತಿ ಗೆಳೆಯರೊಡಗೂಡಿದ ಚಂಪಾ ಈ ಹೋರಾಟಕ್ಕೆ ಸದಾ ಬೆಂಬಲವಾಗಿ, ಬೆನ್ನೆಲುಬಾಗಿ ನಿಂತವರು. ವ್ಯವಸ್ಥೆಯ ಕ್ರೌರ್ಯಕ್ಕೆ ಕನ್ನಡ ಕ್ರೈಸ್ತ ಚಳುವಳಿಗಾರರು ಬಲಿಯಾದಾಗಲೂ ಅವರು ಗಟ್ಟಿ ಧ್ವನಿಯಲ್ಲಿ ಖಂಡಿಸಿದರು. ಪ್ರತಿಭಟನೆಯ ಹಾದಿಯಲ್ಲಿ ಹೆಜ್ಜೆ ಹಾಕಿದರು. ಫಾದರ್ ಅಂತಪ್ಪ, ಫಾದರ್ ಸ್ಟ್ಯಾನಿ ಬ್ಯಾಪ್ಟಿಸ್ಟ್, ಫಾದರ್ ಚಸರ, ಶ್ರೀಮಾನ್ ಪರೇರಾ, ಶ್ರೀಮಾನ್ ರಫಾಯಲ್ ರಾಜ್
ಮುಂತಾದವರೊಂದಿಗೆ ಹೋರಾಟದ ರೂಪುರೇಖೆಗಳನ್ನು ಚರ್ಚಿಸಿದರು. ಕನ್ನಡ ಕ್ರೈಸ್ತರ ನ್ಯಾಯಯುತ ಹೋರಾಟವನ್ನು ಪ್ರಮುಖ ವೇದಿಕೆಗಳಲ್ಲಿ ಸಮರ್ಥಿಸುತ್ತಾ ಬಂದರು. ಕನ್ನಡ ಕ್ರೈಸ್ತರ ಹೋರಾಟದೊಂದಿಗೆ ಇವರ ಸಾಹಚರ್ಯ ಚಾರಿತ್ರಿಕವಾದದ್ದು. ಈ ಸಾಹಚರ್ಯಕ್ಕೆ ಋಣಿಯಾಗಿ 2012ರಲ್ಲಿ ಸಂಚಲನ ಬಳಗವು ಸಂಚಲನ ಪ್ರಶಸ್ತಿಯನ್ನು ಚಂಪಾ ಅವರಿಗೆ ನೀಡಿ ಗೌರವಿಸಿತು. ಕನ್ನಡ ಕ್ರೈಸ್ತರ ಹೋರಾಟಕ್ಕೆ ಸದಾ ಚೈತನ್ಯ ತುಂಬುವ ನಮ್ಮ ಚಂಪಾ ಅವರಿಗೆ ಕನ್ನಡ ಕ್ರೈಸ್ತರ ನಿರಂತರ ಮನದಾಳದ ಧನ್ಯತೆಯನ್ನು ಸಮರ್ಪಿಸುತ್ತದೆ. ಅವರ ಹಿರಿಮೆಯ ಕಿರೀಟಕ್ಕೆ ಕನ್ನಡ ಕ್ರೈಸ್ತರದೊಂದು ಪುಟ್ಟ ಗರಿ ಸೇರಿಸುತ್ತಿದ್ದೇವೆ. ಶ್ರೀ ರಫೈಲ್ ರಾಜ್ರನ್ನ ಪರಿಚಯಿಸ್ತಾಳೆ ಅಪೇಕ್ಷಾ. ಕನ್ನಡ ಕ್ರೈಸ್ತರ ಹೋರಾಟದಲ್ಲಿ ಅನೇಕರು ಬಂದರು ಹೋದರು. ಆದರೆ ಹೋರಾಟದ ಆರಂಭದಿಂದ ಇಂದಿನವರೆಗೂ ಸಕ್ರಿಯವಾಗಿ ದುಡಿಯುತ್ತಲೇ ಇರುವ ಅಪ್ಪಟ ಕನ್ನಡಾಭಿಮಾನಿ ಶ್ರೀ ರಫೇಲ್ ರಾಜ್. ರಫೇಲ್ ರಾಜ್ ಅವರ ಕನ್ನಡಾಭಿಮಾನ ಪ್ರಶ್ನಾತೀತವಾದದ್ದು. ತಾವು 34 ವರ್ಷ ಸೇವೆ ಸಲ್ಲಿಸಿದ ಬೆಂಗಳೂರು ನಗರ ಸಾರಿಗೆ ಸಂಸ್ಥೆಯಲ್ಲೂ ಕನ್ನಡದ ಕಹಳೆ ಊದಿದವರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು BMTCಯ ಕನ್ನಡ ಕ್ರಿಯಾ ಸಮಿತಿಯ ಉನ್ನತ ಪದಾಧಿಕಾರಿಯಾಗಿ ದುಡಿದಿದ್ದಾರೆ. ಕನ್ನಡ, ಕರ್ನಾಟಕ ಮತ್ತು ಕನ್ನಡಿಗರಿಗೆ ಸಂಬಂಧಿಸಿದ ಯಾವುದೇ ಜನಪರ ಹೋರಾಟಗಳಲ್ಲಿ ಇವರು ಸಕ್ರಿಯ ಪಾಲುದಾರರು. ಕಾವೇರಿ ಗಡಿ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಕರ್ನಾಟಕದ ಪ್ರಮುಖ ಸಾಹಿತಿ ಚಿಂತಕರೊಂದಿಗೆ ಒಡನಾಟ ಇರುವ ಇವರಿಗೆ ಕನ್ನಡದ ಕಟ್ಟಾಳು, ಚಿರಂಜೀವಿ ಆಳ್ವ ಪ್ರಶಸ್ತಿ, ಕುವೆಂಪು ವಿಶ್ವ ಮಾನವ ಪ್ರಶಸ್ತಿ, ಬಸವ ಕಾಮಕ ಪ್ರಶಸ್ತಿ ಸೇರಿದಂತೆ ಹಲವು ಸನ್ಮಾನಗಳು ಸಂದಿದೆ. ಇಂದು ಕನ್ನಡಕ್ಕಾಗಿ ಕ್ರೈಸ್ತರು ನಡೆಸಿದ ಹೋರಾಟದಲ್ಲಿ ಚಂಪಾ ಅವರ ಪಾಲುದಾರಿಕೆಯನ್ನು ಕುರಿತು ಮಾತನಾಡಲಿದ್ದಾರೆ. ಅವರಿಗೆ ಚಸರಾ ಪ್ರತಿಷ್ಠಾನದ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ರಫೈಲ್ ರಾಜ್ರವರ ಮಾತು. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸುಮಾರು 2 ವರ್ಷಗಳಿಂದ ನಾಡಿನಲ್ಲಿ ದೇಶದಲ್ಲಿ ಬಂದಂತ ಈ ಕೊರೋನಾ ಪೀಡಿತೆಯಿಂದ ನಮ್ಮ ಹಲವಾರು ಹೋರಾಟಗಾರರು, ಸಾಹಿತಿಗಳು ನಮ್ಮನ್ನ ಅಗಲಿದ್ದಾರೆ. ನಾವು ಅವರು ಇರುವಾಗ ಹೆಚ್ಚು ಕಡಿಮೆ ನಾವು ಅವರನ್ನ ಸ್ಮರಿಸಿಕೊಳ್ಳೋದಿಲ್ಲ. ಅವರು ತೀರದ ನಂತರ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನ ಅರ್ಪಿಸಿ ಅವರ ನಂತರ ಮಾಡಿದಂತ ಕಾರ್ಯಗಳನ್ನ ನಾವು ಶ್ಲಾಘಿಸ್ತೇವೆ. ಆದ್ರೆ ಇವತ್ತು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ, ಫಾದರ್ ಚಸರಾ ಪ್ರತಿಷ್ಠಾನವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ಅವರು ಮರಣದ ನಂತರ ಜ್ಞಾಪಿಸಿಕೊಳ್ಳುವ ಮುಂಚಿತವಾಗಿ ಅವರು ಇರುವಾಗಲೇ ಅವರ ಸೇವೆಯನ್ನ ನಾವು ನೆನಪಿಸಿಕೊಂಡ್ರೆ ಅದು ಉತ್ತಮ ಅನ್ನುವ ಒಂದು ಭಾವನೆಯಿಂದ ಪ್ರತಿಷ್ಠಾನದ ಸದಸ್ಯರಾದ ಡಾಕ್ಟರ್ ರೀಟಾ ರೇಣಿ ಅವರು, CJ ಲಕ್ಷ್ಮೀ ಪತಿಯವರು, ಮೇರಿ ಮತ್ತು ಸಂಘಟಕರು ಇವತ್ತು ಮಾಡ್ತಾರೋ ಈ ಕೆಲಸ ಬಹಳ ಮಹತ್ವದ ಕೆಲಸ. ನಾನು ಸಂಪೂರ್ಣವಾಗಿ ಎಲ್ಲಾ ಸಮಸ್ತ ಕ್ರೈಸ್ತರ ಪರವಾಗಿ, ಕನ್ನಡಿಗರ ಪರವಾಗಿ ಫಾದರ್ ಚಸರಾ ಪ್ರತಿಷ್ಠಾನಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮೊದಲಿಗೆ ಕನ್ನಡ ಕ್ರೈಸ್ತರ ಹೋರಾಟಕ್ಕೂ ಸಾಹಿತಿಗಳಿಗೂ ಕನ್ನಡ ಹೋರಾಟಗಾರರಿಗೆ ಒಂದು ಸಂಬಂಧವಿದೆ, ಬಹಳ ಉತ್ತಮವಾದ ಸಂಬಂಧ. 1960ರಲ್ಲಿ ಏನು ಪ್ರಪಂಚಾದ್ಯಂತ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಚರ್ಚ್ಗಳಲ್ಲಿ ಕನ್ನಡ ಬರಬೇಕು, ಜಾರಿ ತರಬೇಕು, ಪೂಜಾ ವಿಧಿಗಳು ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ನಡೀಬೇಕು ಅನ್ನುವ ಆಲೋಚನೆ ಪೋಪರಿಂದ ಬಂದು ಆ ನಂತರ ಇಡೀ ಭಾರತದ ಎಲ್ಲಾ ರಾಜ್ಯಗಳು ಕೂಡ ಆಯಾ ಪ್ರಾದೇಶಿಕ ಭಾಷೆಗಳಲ್ಲೇ ಚರ್ಚಿನ ಆಡಳಿತ ಮತ್ತು ಪೂಜಾ ವಿಧಿಗಳು ನಡೆಸ್ಕೊಂಡು ಬಂದ್ರು. ಆದ್ರೆ ಕರ್ನಾಟಕದ ದುರ್ದೈವ್ಯ, ಬೆಂಗಳೂರಿನಲ್ಲಿರುವಂತಹ ದುರ್ದೈವ್ಯ ಕನ್ನಡಿಗರಿಗೆ ಇದೊಂದು ಸಿಗ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನ ಕೈ ಹಿಡಿದವರು, ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟವರು ಈ ನಾಡಿನ ಬಹುದೊಡ್ಡ ಸಾಹಿತಿಗಳು.
ಹೋರಾಟಗಾರರು, ಚಿಂತಕರು, ರಾಜಕೀಯದಲ್ಲಿರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮನ್ನ ಕೈ ಹಿಡಿದು ಇಲ್ಲಿವರೆಗೂ ನಿರಂತರವಾದ ಹೋರಾಟವನ್ನು ಮಾಡ್ಲಿಕ್ಕೆ ಅವರೇ ನಮಗೆ ಸ್ಫೂರ್ತಿ. ವಿಶೇಷವಾಗಿ ಆಗ 1960ರಿಂದ ಪ್ರಾರಂಭವಾದ ಈ ಕನ್ನಡ ಕ್ರೈಸ್ತರ ಚಳವಳಿ ನಮ್ಮ ಗುರುಗಳಾದಂಥ ಫಾದರ್ ಸ್ಟ್ಯಾನಿ ಬ್ಯಾಪ್ಟಿಸ್ಟ್, ಫಾದರ್ ಹಂತಪ್ಪನವರು, ಡಾಕ್ಟರ್ ಅಂತಪ್ಪನವರು, ಚಸ್ರಾರವರು, ಥಾಮಸ್ ಅವರು, ಐ ಜೋಸಫ್, ಐ ಚಿನ್ನಪ್ಪ, ಸೌರ್ಯಮುತ್ತು, ಹೀಗೆ ಅನೇಕ ಇಲ್ಲಿವರೆಗೆ ಇರುವಂತಹ ಎಲ್ಲ ಕನ್ನಡ ಧರ್ಮಗುರುಗಳು ಈ ಹೋರಾಟಕ್ಕೆ ನಮ್ಗೆ ಬೆಂಬಲವನ್ನ ಕೊಟ್ಟು ಬಂದಿದ್ದಾರೆ. ವಿಶೇಷವಾಗಿ ನಾವು ಯಾಕೆ ಇವತ್ತು ನಮ್ಮ ರೀಟಾಲಿನಿ ಅವರು ಹೇಳ್ತಾ ಇದ್ರು, ನಮ್ಮ ಹೋರಾಟಕ್ಕೆ ನೀಡಿದಂತ ಈ ಕೊಡುಗೆಗಳನ್ನು ನಾವು ಸ್ಮರಿಸಬೇಕು ಅಂತ ಹೇಳಿ. ಬಹಳ ಒಳ್ಳೆಯ ಕೆಲಸ ಅದು. ಇನ್ನೂ ಅನೇಕ ಜನರು ನಮ್ಮ ಜೊತೆಲಿ ಇಲ್ಲ. ಇವತ್ತು ನಮ್ಮ ಹೋರಾಟಕ್ಕೆ ಬಹಳ ದೊಡ್ಡ ದೊಡ್ಡ ಶಕ್ತಿ ಕೆಲಸ ಮಾಡಿದ್ದಾರೆ. LSS ರವರು ನಮ್ಮ ಜೊತೆಲಿ ಇಲ್ಲ, GSS ಅವರು ಇಲ್ಲ, ಹಾಗೆ ಡಾಕ್ಟರ್ ಚಿದಾನಂದ ಮೂರ್ತಿ ಅವರಿಲ್ಲ, ಡಾಕ್ಟರ್ ಮರಳಸಿದ್ದಯ್ಯವರು ಇಲ್ಲ, ಸಾಶಿ ಮರಳೆಯವರಿಲ್ಲ, ಹಾಗೆ ಇತ್ತೀಚೆಗೆ ನಮ್ಮನ್ನ ಅಗಲಿದಂತ ಡಾಕ್ಟರ್ ಸಿದ್ಲಿಂಗಿ ಅವರಿಲ್ಲ, ಹಾಗೆ ಜರಗನಹಳ್ಳಿ ಶಿವಶಂಕರು ಕೂಡ ಇಲ್ಲ. ಆದ್ರೆ ಅವರನ್ನೆಲ್ಲ ನಾವು ಈಗಾಗಲೇ ಸ್ಮರಿಸ್ಕೊಂಡಿದ್ದೇವೆ. ಇರುವಂತವರನ್ನ ನಾವು ಸ್ಮರಿಸಿಕೊಳ್ಳುವ ಕೆಲಸವನ್ನು ನಾವು ಈಗ ಮಾಡ್ತಾ ಇರೋದು ಬಹಳ ಖುಷಿ ಅನಿಸ್ತದೆ. ಪ್ರಪ್ರಥಮವಾಗಿ ನಾವು ಜಿ ನಾರಾಯಣರವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷ ಆದಾಗ 1975ರಲ್ಲಿ ಒಂದು ಪತ್ರವನ್ನು ಬರೀತಾರೆ. ಕನ್ನಡ ಕ್ರೈಸ್ತರಿಗೆ ಬೆಂಗಳೂರಿನ ಚರ್ಚ್ಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಇಲ್ಲ ನೀವು ಅಂತ ಹೇಳಿ ಆಗಿನ ಇದ್ದಂತ ಲೂರ್ದ್ ಸ್ವಾಮಿ ಮತ್ತು ಆರೋಗ್ಯ ಸ್ವಾಮಿ ಅವರಿಗೆ ಇಬ್ಬರಿಗೂ ಕೂಡ ಪತ್ರ ಬರೆದು ನೀವು ಕನ್ನಡ ಪೂಜೆಗಳನ್ನ ಮಾಡ್ಬೇಕು ಅಂತ ಹೇಳಿದಾಗ ಅದಕ್ಕೆ ಸ್ಪಂದಿಸಿ ಪ್ರಪ್ರಥಮವಾಗಿ ಯಶವಂತಪುರದಲ್ಲಿ ಒಂದು ಕನ್ನಡ ಪೂಜೆಯನ್ನ ಕೊಡ್ತಾರೆ. ಆ ಪೂಜೆಯನ್ನ ಕೊಟ್ಟ ನಂತರ ವಾಟಾಳ್ ನಾಗರಾಜ್ ಅವರು ನಮ್ಮ ಈ ಹೋರಾಟಕ್ಕೆ ಧುಮುಕ್ತಾರೆ. ಆ ಹೋರಾಟದ ಎಷ್ಟು ಸ್ಪೀಡ್ ಎಷ್ಟಿತ್ತು ಅಂದ್ರೆ ನಮ್ಮೆಲ್ಲರಿಗೂ ಒಂದು ಶಕ್ತಿನ ತುಂಬುವಂತ ಒಂದು ಹೋರಾಟ. ಆ ನಂತರ ಹೋರಾಟದ ನಂತರ ಬಂದಂತವ್ರು ಅನೇಕ ಸಾಹಿತಿಗಳು ಈಗಾಗಲೇ ಗೌರವ ಚನ್ನಬಸಪ್ಪರನ್ನ ಇಟ್ಕೊಂಡು ಇತ್ತೀಚೆಗೆ ನಮ್ಮ ಜೊತೆಲಿ ಇದ್ದಂತವರಂತ ಸಿದ್ಲಿಂಗಿಯವರು ಕೊನೆಯವರೆಗೂ ಹೋರಾಟಗಾರ ಅಂತ ಅನೇಕ ನಮ್ಮ ರಾಮಕೃಷ್ಣ ಗೌಡ್ರು, ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂತ ರಾಮಣ್ಣನವರು, ರೆಹಮಾನ್ ಖಾನ್ ಅಂತವರು, ಹಿಂಗೆ ಅನೇಕ ಹೋರಾಟಗಾರರು ಮತ್ತು ಸಾಹಿತಿಗಳು ನಮ್ಮ ಜೊತೆಲಿದೆ. ಇವರೆಲ್ಲರ ಜೊತೆಯಲ್ಲಿ ನಮ್ಮ ಚಂಪ ಅವರು ಕೂಡ ನಮ್ಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ನಮ್ಗೆ ಒಂದು ರೀತಿಯ ಸ್ಫೂರ್ತಿಯನ್ನು ಕೊಟ್ಟಂತವ್ರು. ಅವರು ನಾವು KSRTC ಕನ್ನಡ ಕ್ರಿಯಾ ಸಮಿತಿಯಲ್ಲಿ ಪದಾಧಿಕಾರಿಗಳಾಗಿ ಅವ್ರನ್ನ ನಾವು ಧಾರವಾಡದಲ್ಲಿ ಭೇಟಿ ಮಾಡಿ ಮಾಡಿದಾಗ ಅನೇಕ ವಿಚಾರಗಳು ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಜೊತೆಗೆ 2000 ಇಸ್ವಿಯಲ್ಲಿ ಅವರು ಅದಕ್ಕೆ ಹಿಂದಿನ ಕಾಲದಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರು. ಆ ಸ್ಥಾನವನ್ನು ಕೊಟ್ಟಾಗ ನಾವು ಕ್ರೈಸ್ತರ ಪರವಾಗಿ ಅವ್ರನ್ನ ಅಭಿನಂದಿಸಿ ಅವರಿಗೆ ಒಂದು ಪತ್ರವನ್ನು ಕೊಟ್ಟು, ಅಷ್ಟಿಗೆ ನಮ್ಮ ಹೋರಾಟ ಆಗಾಗಲೇ ಶುರು ಆಗಿತ್ತು. 62ರಿಂದ ಶುರುವಾಗಿದ್ದು 80-81ರಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇತ್ತು. ಅದಕ್ಕಿಂತ ಮುಂಚೆ ಪಾಟೀಲ್ ಪುಟ್ಟಪ್ಪನವರು ನಾವು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಭೇಟಿ ಮಾಡುವಾಗ ಪಾಟೀಲ್ ಪುಟ್ಟಪ್ಪನವರು ನಮ್ಗೆ ಬೆಂಬಲವನ್ನ ಕೊಟ್ಟರು. ಚಂಪಾ ಅವರು ಅವ್ರ ಜೊತೆಲೆ ಇರ್ತಾ ಇದ್ರು, ಯಾವಾಗ್ಲೂ ಅವ್ರ ಜೊತೆಲೆ ಇರ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ. ಯಾರು? ನಮ್ಮ ಪಾಟೀಲ್ ಪುಟ್ಟಪ್ಪನವರು, ಕನ್ನಡ ಕ್ರೈಸ್ತರ ಚಳುವಳಿ ಇದೊಂದು ಮಾಮೂಲಿ ಚಳುವಳಿ ಅಂತೆ ಅಲ್ಲ ಎಂದು ನಾನು ಕೂಡ ಭಾವಿಸಲಾರೆ. ಕರ್ನಾಟಕದ ಕನ್ನಡ ಕ್ರೈಸ್ತರ ಚಳುವಳಿ ಸಮಸ್ತ ಕ್ರೈಸ್ತರ ಆತ್ಮ ಜಾಗೃತಿ ಅಂತ ಹೇಳಿ ಅವರು ಬಣ್ಣಿಸ್ತಾರೆ. ಆ ನಂತರ ಪರಿಚಯವಾದಂತ ನಮ್ಮ ಚಂಪಾರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ನಂತರ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ಗೌರವಾಧ್ಯಕ್ಷರಾಗಿ, ಹಿಂದೆ ಇದ್ದಂತ ಅಶೋಕ್ರವರ ನಂತರ ಅವರನ್ನ 5 ವರ್ಷಗಳ ಕಾಲ ಗೌರವಾಧ್ಯಕ್ಷರಾಗಿ ನಾವು ನೇಮಿಸಿಕೊಂಡು, ಆ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನ ನಮ್ಮ ಜೊತೆಲಿ ಮಾಡಿದ್ರು. ರಾಜ್ಯಾದ್ಯಂತ ನಮ್ಮ ಜೊತೆಲಿ ಬಂದು ಜಾಗೃತಿ ಮೂಡಿಸಿ ಇಡೀ ರಾಜ್ಯದ ಎಲ್ಲ ವಿಭಾಗಗಳಲ್ಲಿ ಕನ್ನಡದ ಜಾಗೃತಿಯನ್ನ ಮೂಡಿಸಿ, ಅವ್ರ ಕಾಲದಲ್ಲೇ ನಮ್ಮ ಚೆನ್ನೇಗೌಡರು ನಾವು ಎಲ್ಲ ಸೇರಿ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಒಂದು ಪ್ರಶಸ್ತಿಯನ್ನ ಮಾಡ್ಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಚೆನ್ನೇಗೌಡರು ನಾವೆಲ್ಲ ಒಂದು ಪತ್ರ ಕೊಟ್ಟು, ಆ ಪತ್ರ ಕೊಟ್ಟದ ಮೇಲೆ ಚಂಪಾ ಅವರು ಆಗ ಅಧ್ಯಕ್ಷರಾಗಿದ್ರು, ಅವರು ಅದನ್ನ ಒಪ್ಪಿದ್ರು. ಇದ್ದಂತ ನಮ್ಮ MD ಆದಂತ ಉಪೇಂದ್ರ ತ್ರಿಪಾಠಿ ಅವರು ಅದನ್ನು ಒಪ್ಪಿ 1.5 ಕೋಟಿ ಹಣವನ್ನ ಇರಿಸಿ ಇವತ್ತು ಒಬ್ಬ ಸಾಹಿತಿಗೆ 7,01,000 ರೂಪಾಯಿ ಹಣ ಏನ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡ್ತಿದ್ವಿ ನೃಪತುಂಗನ ಹೆಸರಿನಲ್ಲಿ. ಅದಕ್ಕೆ ಅವರು ಕೂಡ ಕಾರಣಕರ್ತರು. ಇದಲ್ಲದೆ ನಮ್ಮ ಕನ್ನಡ ಕ್ರೈಸ್ತರ ಹೋರಾಟಕ್ಕೆ ಅನೇಕ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ನಾನು ಗುಡ್ಡದಹಳ್ಳಿಯ ವಿಚಾರಣೆಯಲ್ಲಿ ಒಂದು ಸಂದರ್ಭದಲ್ಲಿ ಗಲಾಟೆಗಳಾಯ್ತು ಭಾಷೆಯ ವಿಷಯದಲ್ಲಿ. ಆಗ
ಅಲ್ಲಿ ಇದ್ದಂತ ಗುರು ನನ್ನ ಮೇಲೆ ಕೇಸ್ ಹಾಕಿ ನನ್ನನ್ನ ರೌಡಿ ಲಿಸ್ಟ್ ಅಂತ ಹೇಳಿ ಮಾಡಿ ಸಾಂಗ್ಲಿಯಾನವರೆಗೂ ತಗೊಂಡೋದ್ರು ನನ್ನ ವಿರುದ್ಧ ದೂರನ್ನ. ಆ ಸಂದರ್ಭದಲ್ಲಿ ಅನೇಕ ಸಾಹಿತಿಗಳು ಬಹಿರಂಗವಾಗಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಧರಣಿಯಲ್ಲಿ ಭಾಗವಹಿಸಿದ್ರು. ಚಂಪಾ ಅವರು ಮೈಸೂರು ರಸ್ತೆಯ ಈಗಿನ ಗುಡದಳ್ಳಿಯ ಬೀದಿಯಲ್ಲಿ ನಾವು ಬೀದಿಯಲ್ಲಿ ಹೋರಾಟ ಅವರು ಅವತ್ತಿಂದ ಕೂಡ ಅವ್ರು ಬೀದಿಯ ಹೋರಾಟದಲ್ಲಿ ಇದ್ದವ್ರ ಕಾರಣ ನಾವೊಂದು ಚಿಕ್ಕ ಹಾಕಿದಂತ ಪೆಂಡಲಲ್ಲಿ ಬಂದು ಕುಂತ್ಕೊಂಡು ನಮ್ಮ ಪರವಾಗಿ ಕೆಲಸ ಮಾಡುವಂತವ್ರು. ಆಗ ಗೋವಿಂದಳ್ಳಿ ದೇವೇಗೌಡರು, LSS ಅವರು, ಚಂಪಾ ಅವರು ಮತ್ತು ಅನೇಕ ಹಿರಿಯರು ಬಂದು ನಮ್ಗೆ ಬೆಂಬಲವನ್ನು ಕೊಟ್ಟರು. ಯಾವಾಗ ಸಾಂಗ್ಲಿಯಾನವರಿಗೆ ಸರಿಯಾದ ಚೀಮಾರಿ ಆಯ್ತು, ಕನ್ನಡಕ್ಕೆ ಕೈ ಎತ್ತುವವರಿಗೆ ನೀವು ಜೈಲಿಗೆ ಹಾಕ್ತೀನಿ ಅಂತ ಹೇಳುವ ಒಂದು ಮಾತನ್ನ ಖಂಡಿಸಿ ಈ ಹೋರಾಟವನ್ನ ಬೆಂಬಲ ಮಾಡಿದ್ರು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ, KJ ಥಾಮಸ್ ಅವರ ಕೊಲೆ ಪಿತೂರಿ ಏನಿದೆ, ಆ ಪಿತೂರಿಯ ವಿರುದ್ಧ ಈಗಾಗಲೇ ನಮ್ಮ ಕನ್ನಡ ಗುರುಗಳ ಮೇಲೆ, ಹೋರಾಟಗಾರರ ಮೇಲೆ ಈ ಹಿಂದೆ ಇದ್ದಂತ ಬರ್ನಾರ್ಡ್ ಮೊರಾಸ್ ಅವರು ಕುತಂತ್ರವನ್ನ ನಡೆಸಿ ಸುಳ್ಳು ಕೇಸನ್ನು ಹಾಕಿದಾಗ ಅವರು ನೇರವಾಗಿ ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಹೇಳಿದ್ರು. ಅವರು ನಾವು ಕೊಟ್ಟಂತ ಯಾವುದೇ ಮನವಿ ಪತ್ರಿಕೆ ಓದದೆ ಸಹಿ ಮಾಡಿ ಕಳಿಸಿ ನಮ್ಮ ಜೊತೆಯಲ್ಲಿ ಬೆಂಬಲಕ್ಕೆ ನಿಂತವರು. ಆ ಟೌನ್ ಹಾಲ್ ಅಲ್ಲಿ ಸಾವಿರಾರು ಜನ ಸೇರಿ ನಾವು ಹೋರಾಟ ಮಾಡುವಾಗ ಮತ್ತು ಸಮಾವೇಶಗಳು ಮಾಡುವಾಗ ಅವರೆಲ್ಲರೂ ಎಲ್ಲಾ ಕಡೆ ಬಂದು ನಮ್ಮ ಜೊತೆಲಿ ಕೆಲಸ ಮಾಡುವಂತವ್ರು. ಅದಲ್ಲದೆ ನಮ್ಮ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತ ಏನು ಪಾಂಟಿಫಿಷಿಯಲ್ ಸೆಮಿನರಿಯಲ್ಲಿ ಒಂದು ಪ್ರಾದೇಶಿಕ ಗುರುಮಠ ಸ್ಥಾಪನೆ ಆಗ್ಬೇಕಂತೂ ನಾನು, ಚೆಸ್ರಾ ಮತ್ತು ನಮ್ಮ ಧರ್ಮಗುರುಗಳು ಎಲ್ಲ ಸೇರಿ ಒಂದು ಚಿಂತನೆ ಮಾಡಿದಾಗ ಆ ಸಂದರ್ಭದಲ್ಲಿ ಹಿಂದೆ ರೋಮನಿಂದ ಒಂದು ಆಯೋಗನೂ ಕೂಡ ಬಂದಿತ್ತು. ಅದರ ಹಿಂದಿನ ದಿನಗಳಲ್ಲಿ ಇದೇ ಮಲ್ಲೇಶ್ವರದ ಗುರುಮಠದ ಮುಂದೆ ಚಂಪಾ ಮತ್ತು ಅನೇಕ ಹೋರಾಟಗಾರರು, ಸಾಹಿತಿಗಳ ಜೊತೆ ಒಂದು ಹೋರಾಟವನ್ನ ಮಾಡಿದ್ರು. ಇವರು ಕೂಡ ಅಲ್ಲಿ ಸಭೆ ನಡೆಸ್ತಿದ್ದಂತ ಸುಮಾರು 15 ಜನ ಧರ್ಮಾಧ್ಯಕ್ಷಗಳ ಸಭೆಗೆ ಹೋಗಿ ನಾನು ಸೇರಿ ಅವ್ರ ಜೊತೆಲಿ ಕೊಟ್ಟು, ಇದು ಅನ್ಯಾಯ ನೀವು ಮಾಡ್ತಾ ಇರೋದು, ಕನ್ನಡಿಗರಿಗೆ ಒಬ್ಬ ಗುರುಗೆ ಧರ್ಮಾಧ್ಯಕ್ಷನಾಗಿ ಮಾಡ್ಬೇಕು ಅಂತ ಹೇಳಿ ನಾವು ಒಂದು ಮನವಿಯನ್ನು ಕೊಟ್ಟು, ಈ ಮನವಿಯ ಕೊಟ್ಟ ಆಧಾರದ ಮೇಲೆ 2007ರಲ್ಲಿ ಈಗಿರುವ ಚಿಕ್ಕಮಗಳೂರಿನ ಧರ್ಮಾಧ್ಯಕ್ಷರಾದಂತ ಡಾಕ್ಟರ್ ಅಂತೋಣಿ ಸ್ವಾಮಿಯವ್ರನ್ನ ನೇಮಕ ಮಾಡೋದು. ಈ ನೇಮಕ ಒಂದು ಬಹಳ ಸುಲಭವಾದ ನೇಮಕವಲ್ಲ. ಎಂತ ಹೋರಾಟಗಳನ್ನ ಮಾಡೋದ್ರ ಮೂಲಕವಾಗಿ ಎಷ್ಟು ಪತ್ರಗಳನ್ನ ಕೊಟ್ಟಿದ್ದೀವೋ, ಎಷ್ಟು ಸಾಹಿತಿಗಳ ಬೆಂಬಲವನ್ನು ತೆಗೆದುಕೊಂಡು ನಾವು ಕೊಟ್ಟಿದ್ದೀವೋ ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಮಾಡಿದ್ರು. ಆಗ ನಾವೊಂದು ಅಂತೋಣ ಸ್ವಾಮಿ ಅವರಿಗೆ ಒಂದು ಸಮಾರಂಭವನ್ನ ಏರ್ಪಡಿಸಿದ್ದು, ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ದೈವೇಚ್ಛೆ ಅಂತ ಒಂದು ಪುಸ್ತಕವನ್ನ ಹೊರತಂದು. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಫಾದರ್ ಅಂತೋಣ ಸ್ವಾಮಿ ಅವರು ಒಬ್ಬ ಚಿಕ್ಕಮಗಳೂರಿಗೆ ಕನ್ನಡಿಗ ಧರ್ಮಾಧ್ಯಕ್ಷ ಆಗ್ಬೇಕಾದ್ರೆ ಅಖಿಲ ಕರ್ನಾಟಕ ಕಥೋಲಿಕ ಕ್ರೈಸ್ತರ ಕನ್ನಡ ಸಂಘ ಮತ್ತು ಇತರ ಸಂಘಟನೆಗಳು ಸೇರಿ ಮಾಡಿದ ಸಹಯೋಗದಂತೆ ಮಾಡಿದಂತ ಹೋರಾಟದ ಆಂದೋಲನಕ್ಕೆ ಸಿಕ್ಕ ನೈತಿಕ ಜಯ ಅಂತೇಳಿ ಅವನ್ನ ಹೇಳ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ ನಮ್ಮ ಕ್ರೈಸ್ತರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದಾಗ ಅವರು ಸರ್ಕಾರಕ್ಕೆ ಮತ್ತು JH ಪಟೇಲ್ರವರಿಗೆ ಮತ್ತು ರೋಮ್ಗೆ ಪತ್ರ ಬರೆದ ಮೂಲಕವಾಗಿ ನಮ್ಮ ಕ್ರೈಸ್ತರ ಹೋರಾಟದ ಇದನ್ನ ಅವರು ನಮ್ಗೆ ಬೆಂಬಲಿಸಿದ್ದಾರೆ. ಹೀಗೆ ಅವರು ಗೋಕಾಕ್ ಚಳವಳಿಯ ಮುಗಿದ ನಂತರ ಕನ್ನಡ ಕ್ರಿಯಾ ಸಮಿತಿ ಕೇಂದ್ರದ ಹುಬ್ಬಳ್ಳಿಯಲ್ಲಿ ಕಟ್ಟಿ ಹೋರಾಟದ ಮೂಲಕ ಚಂಪಾ ಮತ್ತು ಪಾಟೀಲ್ ಪುಟ್ಟಪ್ಪ ಮತ್ತು ಅನೇಕ ಉತ್ತರ ಕರ್ನಾಟಕದ ಜನತೆ ಹೋರಾಟಗಾರರ ಜೊತೆಲಿ ಕೆಲಸ ಮಾಡುವ ನಂತರ ಬೆಂಗಳೂರು ಬಂದಾಗ ಅವ್ರಿಗೊಂದು ನೆಲೆ ಬೇಕಾಗಿತ್ತು. ಈ ನೆಲೆ ಹೇಗೆ ಅಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಆದಾಗ ಅವರು ಹುಬ್ಬಳ್ಳಿ ಧಾರವಾಡದಿಂದನೇ ಬಂದು ಹೋಗ್ತಾ ಇದ್ರು. ಬೆಂಗಳೂರಿನಲ್ಲಿ ಅವರು ನೆಲೆ ಹುರಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ಬೆಂಗಳೂರಿನ ಹೋರಾಟಗಾರರಿಗೂ ಹೊರಗಡೆ ನಡೆಸುವಂತ ಹೋರಾಟಗಾರರಿಗೂ ಕೆಲವು ಹೋರಾಟದ ವಿಚಾರಗಳು ಭಿನ್ನಗಳಿರ್ತವೆ. ಆ ಸಂದರ್ಭದಲ್ಲಿ ನಮಗೆ ಅನೇಕ ಹೋರಾಟಗಾರರು, ಸಾರಾ ಗೋವಿಂದ್ ಅಂತವ್ರು, ಅಶೋಕ್ ಅಂತವ್ರು, ರಾಮಣ್ಣ ಕೋಡಿ ಹೊಸಳ್ಳಿ ಅಂತವ್ರು, ಪರಿಷತ್ತಿನ ಎಲ್ಲಾ ಅಧ್ಯಕ್ಷರುಗಳು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಪ್ರಪ್ರಥಮವಾಗಿ ನಾವು ಇವರ ಹೋರಾಟವನ್ನ ಕಂಡಂತವ್ರು ನಮ್ಮ KSRTC ಕನ್ನಡ ಕ್ರಿಯಾ ಸಮಿತಿಯ ನಮ್ಮ ಸದಸ್ಯರು, ನಮ್ಮ ಚೆನ್ನೇಗೌಡರು ಮತ್ತೆ ಎಲ್ಲರೂ ಸೇರಿ ಅವ್ರನ್ನ ನಾವು ಗೌರವ ಅಧ್ಯಕ್ಷರಾಗಿ ಮಾಡ್ಕೊಂಡು ಆ 5 ವರ್ಷಗಳ ಕಾಲ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಅವರದ್ದು ಬೆಂಗಳೂರಿನಲ್ಲಿ ಇವತ್ತೊಂದು ಕುಟುಂಬಸ್ಥವಾಗಿ ಇರಬೇಕು ಅಂದ್ರೆ ಪ್ರಮುಖವಾಗಿ ನಾವು ಕಂಡಂತ ಒಂದು ವಿಶೇಷ ಅಂದ್ರೆ ಇತ್ತೀಚೆಗೆ ಅಗಲಿದಂತ ಜಡೇನಹಳ್ಳಿ ಶಿವಶಂಕರ್ ಅವರು
ಅವರ ತೋಟದಲ್ಲಿ ಒಂದು ಜಾಗವನ್ನು ಕೊಟ್ಟು ಅವ್ರು ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು. ಅದು ಬಹಳ ಅವ್ರು ಇರುವವರೆಗೂ ನಮಗೂ ಹೇಳ್ತಿದ್ರು, ನಾವು ಕಣ್ಣಾರೆ ಕಂಡಂತದ ಒಂದು ಇದು. ಅವ್ರು ಇವತ್ತು ಆ ನೆಲೆ ಹೂರ್ಬೇಕಾದ್ರೆ ಬಹಳ ಶಕ್ತಿಯಾಗಿ ನಮ್ಮ ನಾಡಿನ ಬೆಂಗಳೂರಿನ ಜನ ಅವರಿಗೆ ಬೆಂಬಲವನ್ನು ಕೊಟ್ಟರು. ಈ ನಾವು ಗೌರವಾಧ್ಯಕ್ಷರಾಗಿ ನೇಮಕ ಮಾಡಿಕೊಂಡಾಗ ಇಲ್ಲಿನ ಬೆಂಗಳೂರಿನ ಕೆಲವು ನಾಯಕರುಗಳಿಗೆ ಬೇಸರನೂ ಆಯ್ತು. ಏನು ಧಾರವಾಡದಿಂದ ಬಂದಂತ ಒಬ್ಬ ವ್ಯಕ್ತಿನ ನೀವು ಮಾಡ್ಕೊಂಡಿದ್ದೀರಿ, ನಾವೆಲ್ಲ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಿ, ನಿಮ್ ಜೊತೆಲಿ ಇದ್ದೀವಿ, ನೀವು ನಮ್ಮ ಬೆಂಬಲ ಕೊಡ್ಲಿಲ್ಲ ಅಂತ. ಅದು ಅಂದ್ರೂ ಕೂಡ, ಭಿನ್ನವಾಗಿದ್ರು ಕೂಡ ನಮ್ಮ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು ಅನೇಕ ಜನರು ಅವ್ರ ಜೊತೆ ಇದ್ದಾರೆ. ಇನ್ನೊಂದು ಅವರ ವಿಚಾರಗಳಂದ್ರೆ, ನಾವು ಈ ಪುಟ್ಟಯ್ಯರ ರೀತಿಯಲ್ಲಿ ಎಲ್ಲ ಸಮಸ್ತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಜೊತೆಯಲ್ಲಿ ಇದ್ದಾಗ ಹಲವಾರು ಬಂಡಾಯದ ಮಾತುಗಳನ್ನು ಆಡೋದ್ರ ಮೂಲಕವಾಗಿ ನಮ್ಮನ್ನು ಜಾಗೃತಿ ಮೂಡಿಸ್ತಾರೆ. ಅವರು ಅವರ ಸ್ನೇಹಿತರನ್ನ ಒಂದು ಸ್ನೇಹಿತರ ರೀತಿಯಲ್ಲಿ, ವೈಚಾರಿಕ ರೀತಿಯಲ್ಲಿ ಮಾತಾಡ್ತಿದ್ರು. ಒಂದು ಉದಾಹರಣೆ, ನನ್ನ ಮುಂದೆನೆ ನಾವೆಲ್ಲ ಕುಳಿತುಕೊಂಡಾಗ ಹಂಪ ನಾಗರಾಜರವರಿಗೆ ಒಂದು ಫೋನ್ ಮಾಡಿದ್ರು. ಹಂಪ, ನಾನಯ್ಯ ಚಂಪಾ ನಿನ್ ಜೊತೆಲಿ ಮಾತಾಡ್ಬೇಕು, ಫೋನ್ ತೆಗಿಯಪ್ಪ ಅಂತೇಳಿ ಮಾತಾಡಿದ್ರು. ಆ ರೀತಿಯಾದ ಒಂದು ರೀತಿಯಲ್ಲಿ ಅವರು ಸ್ನೇಹವನ್ನ ನಾನು ಹಂಪ ಚಂಪಾ ಅಂತೇಳಿ ರೀತಿಯಲ್ಲಿ ಮಾಡ್ತಿದ್ರು. ಒಂದು ರೀತಿ ಯಾವಾಗಲೂ ಭಿನ್ನವಾಗಿ ಅವರು ಚಿಂತಿಸ್ತಾ ಇದ್ರು. ಜೊತೆಗೆ ನಾವು ಧಾರವಾಡದಲ್ಲಿ ಮತ್ತು ಹುಬ್ಬಳ್ಳಿಲಿ ಹೋದಾಗ ಅವರ ಸಹಪಾಠಿಗಳು ಹೇಳಿದಂತ ಒಂದು ಮಾತಿದು, ನಮ್ಮ ಬೇಂದ್ರೆಯವರಿಗೂ ಚಂಪಾ ಅವರು ಸಮಕಾಲೀನರಾದ್ರೂ ಕೂಡ ಇವ್ರಿಗೂ ಅವ್ರಿಗೂ ಸಾಹಿತ್ಯದ ರೀತಿಯಲ್ಲಿ ಒಂದು ರೀತಿಯ ವ್ಯತ್ಯಾಸಗಳು ಕಂಡಿದ್ದಾಗ ಇವರು ಒಂದ್ಸತಿ ಹೋಗ್ತಿದ್ರಂತೆ, ಯಾರು ಬೇಂದ್ರೆಯವರು, ಬೇಂದ್ರೆ ತಾತ, ನಿನ್ನ 4 ತಂತಿಗಳಲ್ಲಿ 2 ತಂತಿಗಳು ಕಳೆದೋಗಿದೆಯಲ್ಲೋ ಅಂತೇಳಿ ವ್ಯಂಗ್ಯವಾಗಿ ಮಾತಾಡಿದ್ರಂತೆ. ಹಿಂಗೆ ವ್ಯಂಗ್ಯವಾಗಿ ಮಾತನಾಡೋದ್ರ ಮೂಲಕ ಅವರ ವಿಚಾರಗಳನ್ನ ಪ್ರತಿಭಟನೆಯನ್ನ ಸಲ್ಲಿಸುವ ಕೆಲಸವನ್ನ ಅವರು ಮಾಡ್ತಾ ಇದ್ರು. ಜೊತೆಗೆ ಅಗ್ನಿ ಪತ್ರಿಕೆಯಲ್ಲಿ ಅವರು ಕೆಲಸ ಮಾಡ್ತಿದ್ರು, ತಮಗೆಲ್ಲ ಗೊತ್ತು. ಅಗ್ನಿ ಪತ್ರಿಕೆಯಲ್ಲಿ ಅನೇಕ ಲೇಖನಗಳನ್ನ ಮಾಡ್ತಿದ್ರು. ಕೊನೆಗೆ ಅಗ್ನಿ ಪತ್ರಿಕೆಯ ಮತ್ತು ಇನ್ನಿದ ವಿಚಾರಗಳಲ್ಲಿ ಅವರಿಗೆ ಬಂದಾಗ ಇದು ಅಗ್ನಿ ಅಲ್ಲ ನೀರು ಅನ್ನುವ ಒಂದು ಪ್ರತಿಭಟನೆಯ ಕೂಗನ್ನ ಕೊಟ್ಟವರು. ಇಂತಹ ಒಂದು ರೀತಿಯ ಕೆಲಸಗಳನ್ನ ನಾವು ಬೆಂಗಳೂರಿನ ಜನ ಮಾಡೋದಿಲ್ಲ. ಆದ್ರೆ ಅವ್ರಿಗೆ ಸಾಹಿತ್ಯಿಕವಾಗಿಯೇ ಇನ್ನೊಂದು ರೀತಿಯನ್ನ ಖಂಡಿಸುವ ಕೆಲಸವನ್ನು ಕೂಡ ಮಾಡ್ತಿದ್ರು. ಅದಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ತೆಗೆದುಕೊಂಡು ಹೋದಾಗ ಅವರನ್ನ ಸುರಕ್ಷಿತವಾಗಿ ಬೆಂಗಳೂರಿಗೆ ಕರ್ಕೊಂಡು ಬರುವ ಕೆಲಸವನ್ನ ಮಾಡಿದವರು ನೆಡುಮಾರನ್, ತಮಿಳುನಾಡಿನ ನೆಡುಮಾರನ್ರವರು ಈ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಎಲ್ಲಾ ಸ್ನೇಹಿತರನ್ನು ಸೇರಿಸ್ಕೊಂಡು ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ ಹೇಳಿ, ಬೆಂಗಳೂರಲ್ಲಿ ಅವ್ರು ಸನ್ಮಾನ ಮಾಡ್ಬೇಕು ಅಂತ ಹೇಳಿ ಅವರು ಎಲ್ಲರಿಗೂ ತಿಳಿಸಿದ್ರು. ಆಗ ದೊಡ್ಡ ವಿರೋಧ ಆಯ್ತು. ಕೊನೆಗೆ ಅವ್ರಿಗೆ ನೆಡುಮಾರನ್ ಅವರಿಗೆ ಸನ್ಮಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದು ಯಾಕೆ ಅಂದ್ರೆ ಕನ್ನಡ ಹೋರಾಟಗಾರರು ಒಬ್ಬ ಬೇರೆ ರಾಜ್ಯದ ಕನ್ನಡಿಗರನ್ನ ಅವಮಾನ ಮಾಡಿದಂತ ಡಾಕ್ಟರ್ ರಾಜ್ಕುಮಾರ್ ಅವಮಾನ ಮಾಡಿದಂತ ಒಬ್ಬ ವೀರಪ್ಪನ್ ಸಹಸರನಿಗೆ ಕರ್ಕೊಂಡ್ಬಂದು ನೀವು ಇಲ್ಲಿ ಸನ್ಮಾನ ಮಾಡಬಾರ್ದು ಅನ್ನುವ ಒಂದು ಕೂಗನ್ನ ಕೊಟ್ಟಾಗ ಅವರು ಅದಕ್ಕೆ ಸಮರ್ಸ್ಕೊಂಡ್ರು. ಹೌದು, ನೀವು ಹೇಳಿದ್ರೆ ಸರಿ, ನಾವು ಮಾಡೋದಿಲ್ಲ ಅಂತ ಹೇಳಿ ವಾಪಸ್ ತಗೊಂಡ್ರು. ಹೀಗೆ ಅವರು ಏನೇ ಮಾಡಿದ್ರು ಕೂಡ ಅವರ ತಪ್ಪುಗಳನ್ನು ಬಂದಾಗ ತಪ್ಪು ಅಂತ ಹೇಳಿ ತಿಳ್ಕೊಂಡು ಕೆಲಸ ಮಾಡೋದಂಥವ್ರು. ಜೊತೆಗೆ ನನ್ನನ್ನ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ರು. ಆ ಅಧ್ಯಕ್ಷರಾಗಿದ್ದಾಗ ನನ್ನನ್ನ ಕಾರ್ಯಕಾರಿ ಸಮಿತಿಗೆ ಸದಸ್ಯನಾಗಿ ಆಯ್ಕೆ ಮಾಡಿಕೊಂಡ್ರು, ನೇಮಕಗೊಂಡು 1.5 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅವರ ಸಂಕ್ರಮಣ ಪುಸ್ತಕಗಳನ್ನ ನಾವು ಓದ್ತಾ ಇದ್ದೋ. ಅವರು ಇತ್ತೀಚೆಗೆ ನಾನು ಮತ್ತು ನನ್ನ ಸ್ನೇಹಿತರಾದ ಚೆನ್ನೇಗೌಡರು ಅವ್ರ ಮನೆಗೆ 3 ತಿಂಗಳ ಹಿಂದೆ ಹೋಗಿದ್ದೋ. ಮಾತಾಡಿದ್ರು ನಮ್ಮ ಮುಂದೆ, ಅದೇ ಕೊನೆಯ ಮಾತು, ಇನ್ನೂ ಮತ್ತೆ ಹೋಗಕ್ಕಾಗ್ಲಿಲ್ಲ. ಮಾತಾಡಿದ್ರು, ಏನ್ರಿ ರಫಾಯಲ್ ಬನ್ರಿ, ಹೇಗಿದ್ದೀರ್ರಿ, ಚೆನ್ನಾಗಿದ್ದೀರಾ, ಹೋರಾಟ ಹೇಗ್ ನಡೀತಾ ಇದೆ. ಇದು ಅವರ ಒಂದು ಮನಸ್ಸಿನ ತಳಮಳ. ಇನ್ನೂ ಹೋರಾಟದ ಕಿಚ್ಚು ಅವರಲ್ಲಿ ಇದೆಯಲ್ಲ. 84 ವರ್ಷಗಳ ಹೋರಾಟದ ಚಂಪಾ ಅವರು. ಹಂಗಾಗಿ ಚಂಪಾ ಮತ್ತು ಕ್ರೈಸ್ತರ ಹೋರಾಟಕ್ಕೆ ಬಹಳ ಸಂಬಂಧ ಇದೆ. ಅವರಿಂದ ನಾವು ಅನೇಕ ಹೋರಾಟದ ಪ್ರತಿಫಲಗಳನ್ನ ಪಡ್ಕೊಂಡಿದ್ದೇವೆ, ಒಂದು ಹೋರಾಟದ ದಾರಿಯನ್ನ ಕಂಡುಕೊಂಡಿದ್ದೇವೆ. ಏನ್ ಮಾಡಬಹುದು ಅಂತ ಹೋರಾಟದ ನಾವೆಲ್ಲ ಕಾರ್ಯಕರ್ತರಾಗಿ ಬೆಳೆದವರು, ಅವರೆಲ್ಲ ನಾಯಕರಾಗಿ ಬೆಳೆದವರು. ನಾಯಕತ್ವದ ಗುಣಗಳನ್ನ ನಾವು ಅವರಿಂದ ಪಡ್ಕೊಂಡಿದ್ದೇವೆ. ಜೊತೆಗೆ ನಮ್ಮ ಯಾವುದೇ ಸಂದರ್ಭದಲ್ಲಿ
ಅವರು ನೋಡಿ, ಒಬ್ಬ ವೈಚಾರಿಕ ಮನುಷ್ಯ, ಅವರು ದೇವರನ್ನ ನಾವು ನಂಬೋದಿಲ್ಲ, ಶಿವನನ್ನು ಅವರು ಪೂಜಿಸಲ್ಲ, ಇವತ್ತು ಪೂಜಿಸಲ್ಲ. ಅವರ ಪತ್ನಿ ಸಾಧ್ವಿಯರು ದಿನನಿತ್ಯ ಶಿವನ ಪೂಜೆ ಮಾಡ್ತಾರೆ, ಅವರು ಶಿವನ ಪೂಜೆ ಮಾಡಲ್ಲ. ಶಿವನ ಪೂಜೆ ಮಾಡದೇ ಇದ್ರು ಅಂತ ವೈಚಾರಿಕವಂತಾದ್ರೂ ಕ್ರೈಸ್ತ ಧರ್ಮದ ಪೂಜಾ ವಿಧಿಗಳು ಕನ್ನಡದಲ್ಲೇ ಆಗ್ಬೇಕು ಅನ್ನುವ ನಮ್ಮ ಅಕ್ಕೊತ್ತಾಗಳಿಗೆ ಬೆಂಬಲ ಕೊಟ್ಟಂತವರಲ್ಲಿ ದೊಡ್ಡ ವ್ಯಕ್ತಿ ನಮ್ಮ ಚಂಪವರು. ಅಂತ ವಿಚಾರಗಳನ್ನ ಇಟ್ಕೊಂಡಂತವ್ರು ಕೂಡ. ಯಾಕೆ ಅಂದ್ರೆ ನಾವೆಲ್ಲ ಮಾಡ್ತಾ ಇರೋದು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಉಳಿವಿಗಾಗಿ ಮಾಡ್ತಿದ್ದಾರೆ. ಹಂಗಾಗಿ ಧರ್ಮ ಮುಖ್ಯ ಅಲ್ಲ ಅಂತ ಹೇಳಿ ಇಲ್ಲಿ ಕನ್ನಡವೇ ಮುಖ್ಯ ಅನ್ನುವ ಒಂದು ಅಭಿಲಾಷೆಯನ್ನ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಇರುವಾಗಲೇ ನಾವು ಸ್ಮರಿಸ್ಕೊಂಡಿರೋದು ಬಹಳ ಖುಷಿ ಅನಿಸ್ತದೆ. ಇಂತಹ ವ್ಯಕ್ತಿಗಳು ಇನ್ನೂ ಅನೇಕ ಜನರಿದ್ದಾರೆ. ಎಂತೆಂಥ ದೊಡ್ಡಕ್ಕೆ ಇಡೀ ಇತಿಹಾಸದಲ್ಲಿ ಕರ್ನಾಟಕದ ಕ್ರೈಸ್ತರಿಗೆ ಒಂದು ಸಮಾಜದ ಸರ್ವಾನುಮುಖದ ಎಲ್ಲ ವ್ಯಕ್ತಿಗಳು ಸಹಕಾರ ಮಾಡಿದ್ರೆ ಅದು ಕನ್ನಡ ಕ್ರೈಸ್ತರ ಹೋರಾಟಕ್ಕೆ ಮಾತ್ರ. ಯಾವುದೇ ಹೋರಾಟಕ್ಕೆ ಜಾತಿ ಧರ್ಮ ಎಲ್ಲವನ್ನ ಮರೆತು ಕನ್ನಡ ಕ್ರೈಸ್ತರ ಹೋರಾಟಕ್ಕೆ ಬೆಂಬಲ ಕೊಟ್ಟಂತವರಲ್ಲಿ ಮತ್ತು ಹೋರಾಟಗಾರರಲ್ಲಿ ಪ್ರಮುಖರಾಗಿ ನಮ್ಮ ಚಂಪವರು ಬರ್ತಾರೆ. ಅವರು ಕೂಡ ಅವರೆಲ್ಲ ನಮ್ಮ ಈ ಹೋರಾಟಕ್ಕೆ ಬೆಂಬಲಿಸಿದ್ದಕ್ಕಾಗಿ ನಾವು ಯಾವತ್ತೂ ಕೃತಜ್ಞತೆ. ಇವತ್ತು ಹಿಂದೆ ಸುಮಾರು 40-50 ವರ್ಷಗಳ ಹಿಂದೆ ಕನ್ನಡ ಅನ್ನೋದೇ ಚರ್ಚ್ಗಳಲ್ಲಿ ಇರಲಿಲ್ಲ. ಇವತ್ತು ನಾವು ಕನ್ನಡ ಭಾಷೆಯ ಮೂಲಕವಾಗಿ ನಮ್ಮ ದೇವರನ್ನ ಪ್ರಾರ್ಥಿಸುವ ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಇದಕ್ಕೆ ಅನೇಕ ಹೋರಾಟಗಾರರು ಇವ್ರ ಜೊತೆಲಿ ಇದ್ದು ಕೆಲಸ ಮಾಡಿದ್ದಾರೆ. ನಾವು ಅವರನ್ನ ಸ್ಮರಿಸ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ನಾವು ಹಿಂದೆ ನಮ್ಮ ಚಿದಾನಂದಮೂರ್ತಿಯವರು, ಕಲಬುರ್ಗಿಯವ್ರನ್ನ ಇವ್ರನ್ನೆಲ್ಲ ಭೇಟಿ ಮಾಡಿದ್ವಿ. ಚಂಪಾ ಅವರ ಮೂಲಕ ಕಲಬುರ್ಗಿಯವ್ರನ್ನ ಭೇಟಿ ಮಾಡಿದ್ವಿ. ಅನೇಕ ಜನಗಳನ್ನ ಭೇಟಿ ಮಾಡಿ ಆ ಕಲಬುರ್ಗಿಯವರು ಕೂಡ ನಮ್ಮ ಮನವಿಗೆ ಸಹಿ ಮಾಡಿ ಬೆಂಬಲಿಸಿದಂಥವರು. ಜಾತ್ಯತೀತವಾಗಿ ಕನ್ನಡ ಕ್ರೈಸ್ತರಿಗೆ ಹೋರಾಟಕ್ಕೆ ಬೆಂಬಲಿಸಿಕೊಟ್ಟಂಥವ್ರು ನಮ್ಮ ನಾಡಿನ ಸಾಹಿತಿಗಳು, ಕನ್ನಡ ಪರ ಹೋರಾಟಗಾರರು, ಚಿಂತಕರು. ಜೆ.ಎಚ್. ಪಟೇಲ್ ಅಂತವರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ರೋಮ್ಗೆ ಪತ್ರವನ್ನು ಬರೆಯುವಂತೆ ಮಾಡುವಂಥವರು ನಮ್ಮ ಚಂಪಾ ಅವರು. ಹೀಗೆ ಅನೇಕ ಕೆಲಸವನ್ನ ಮಾಡಿದ್ದಾರೆ. ಅವರನ್ನ ಸ್ಮರಣೆ ಮಾಡ್ತಿರುವಂತ ನಮ್ಮ ಫಾದರ್ ಚಸ್ರ ಅವರ ಒಂದು ಪ್ರತಿಷ್ಠಾನ ಬಹಳ ಒಳ್ಳೆ ಕೆಲಸ ಮಾಡಿದೆ. ಫಾದರ್ ಚಸ್ರ ಅವ್ರಿಗೂ ಇದೇ ಆಲೋಚನೆಗಳಿತ್ತು. ನಮ್ಮ ಮಕ್ಕಳು ಸಾಹಿತಿಗಳಾಗಬೇಕು, ವಿದ್ಯಾವಂತರಾಗಬೇಕು, ಹೋರಾಟದಲ್ಲಿ ಭಾಗವಹಿಸುವ ತಮ್ಮ ಹಕ್ಕುಗಳನ್ನ ಪಡಿಬೇಕು ಅಂತೇಳಿ. ಚಂಪಾ ಅವರಿಗೂ ಚಸ್ರ ಅವರಿಗೂ ಬಹಳ ಹತ್ತಿರದ ಸಂಬಂಧವರು ಕೂಡ ಇತ್ತು. ಆದ್ರೆ ಅವರು ನಮ್ಮೆಲ್ಲನ್ನ ಬಿಟ್ಟು ಹೋಗಿದ್ದಾರೆ. ಅವರ ವಿಚಾರಗಳು ನಾವು ನಮ್ಮಲ್ಲಿ ಕ್ರೋಢೀಕರಿಸಿಕೊಂಡು ಈಗ ನಮ್ಮ ಆಲೋಚನೆ ಕೂಡ ಇದೆ. ನಮ್ಮ ಕ್ರೈಸ್ತರ ಈ 50-60 ವರ್ಷಗಳ ಕ್ರೈಸ್ತರ ಇತಿಹಾಸವನ್ನ ಒಂದೆಡೆ ಕ್ರೋಢೀಕರಿಸಬೇಕು ಅಂತ. ಆದ್ರೆ ಹೋರಾಟದಲ್ಲಿ ಭಾಗವಹಿಸುವಂತ ಅನೇಕ ಜನರು ಇವತ್ತಿಲ್ಲ. ಡಾಕ್ಟರ್ ಚಿದಾನಂದಮೂರ್ತಿ ಇಲ್ಲ, LSS ಇಲ್ಲ, GSS ಅವರಿಲ್ಲ, ಮರಳು ಸಿದ್ದೇರು ಅಂತವ್ರಿಲ್ಲ, ಸಿದ್ಲಿಂಗರು ಅಂತವರಿಲ್ಲ. ಆದ್ರೂ ಮುಂದೆ ನಮ್ಮ ಅಖಿಲ ಕರ್ನಾಟಕ ಕಥೋಲಿಕ ಕ್ರೈಸ್ತ ಕನ್ನಡ ಸಂಘ ನಾಡಿನ ಸಾಹಿತಿಗಳ, ಹೋರಾಟಗಾರರ ಮತ್ತು ಪತ್ರಿಕೆಗಳ ಸಂಬಂಧಕ್ಕೆ ಪಡ್ಕೊಂಡು ಒಂದು ಗ್ರಂಥವನ್ನ ರಚನೆ ಮಾಡ್ಬೇಕು ಅಂತ ಆಲೋಚನೆ ಈಗಾಗಲೇ ನಡೀತಾ ಇದೆ. ಅದು ಮುಂದಿನ ದಿನಗಳಲ್ಲಿ ತಮಗೆಲ್ಲ ತಿಳಿಸ್ತೀವಿ. ಇವು ನಿಜಕ್ಕೂ ಬಹಳ ಒಳ್ಳೆ ಕೆಲಸ. ಡಾಕ್ಟರ್ ರೀಟಾ ರಿನಿ ಅವರಿಗೆ ನಾನು ತುಂಬಾ ಹೃದಯ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇಂಥ ಕೆಲಸಗಳು ಮುಂದಿರಲಿ, ಅನೇಕರನ್ನ ಸ್ಮರಿಸಿಕೊಳ್ಳುವ ಕೆಲಸವನ್ನ ಮಾಡ್ಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ರಫೇಲ್ ರಾಜ್ ಸರ್. ಈ ಸಭೆ ಸುದೀರ್ಘವಾದ ಸಭೆ ನಡೆದಿದೆ. ಅನೇಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೀರಾ. ಫಾದರ್ ಚಸ್ರ ಪ್ರತಿಷ್ಠಾನದ ಸದಸ್ಯರಾದಂತಹ ಸುನಿಲ್ ಜಾರ್ಜ್ ರವರು ನಿಮ್ಮನ್ನೆಲ್ಲ ವಂದಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಚೈನೀಸ್ ಗಾದೆಯೊಂದು ಹೀಗೆ ಹೇಳುತ್ತದೆ, ಬಿದಿರಿನ ಮೊಗ್ಗನ್ನು ಸೇವಿಸುವಾಗ ಬಿದಿರು ನೆಟ್ಟವನನ್ನು ನೆನಪಿಸಿಕೋ ಎಂದು. ಚಂಪಾರವರ ವ್ಯಕ್ತಿತ್ವ ಹಾಗೂ ಅನುಭವದ ಸವಿಯನ್ನು ಗುಣಪಡಿಸಿದವರನ್ನು ನೆನೆಯುವ ಸದಾವಕಾಶ ನನಗೆ ಸಿಕ್ಕಿರೋದು ಸಂತೋಷದ ವಿಷಯ. ಇಂದಿನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಚಂದ್ರಶೇಖರ್ ಪಾಟೀಲ್ ರವರು ಅಥವಾ ಚಂಪಾ. ಇವರ ಬಗ್ಗೆ ತಮ್ಮ ಅನುಭವದ ಮಾತುಗಳನ್ನು ಹೇಳಿ ತಮ್ಮ ಆಳವಾದ ಉಪನ್ಯಾಸದ ಮೂಲಕ ನಮ್ಮೆಲ್ಲರನ್ನು ಹುರಿದುಂಬಿಸಿದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ BM ಪುಟ್ಟಯ್ಯರವರಿಗೆ ಫಾದರ್ ಚಸ್ರ ಪ್ರತಿಷ್ಠಾನದ ಪರವಾಗಿ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು. ಸರ್, ನಿಮಗೆ
ತುಂಬಾ ಧನ್ಯವಾದಗಳು. ಕನ್ನಡ ಕ್ರೈಸ್ತ ಹೋರಾಟ ಹಲವಾರು ವರ್ಷಗಳ ಪರಿಶ್ರಮ ಹಾಗೂ ಚೈತನ್ಯಶೀಲತೆ. ಈ ಕಾಯಕದಲ್ಲಿ ತಾವು ಒಬ್ಬರಾಗಿ ಶ್ರೀಯುತ ರಫಾಯಲ್ ರವರು ದುಡಿಯುತ್ತಾ ಬಂದಿದ್ದಾರೆ. ಹೋರಾಟದೊಂದಿಗೆ ಚಂಪಾರವರ ಒಡನಾಟದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡ ಶ್ರೀ ರಫಾಯಲ್ ರವರಿಗೆ ನನ್ನ ಆತ್ಮೀಯ ವಂದನೆಗಳು. ಇದೇ ವಿಷಯವಾಗಿ ಕಿರು ವಿಡಿಯೋವನ್ನು ತಯಾರಿಸಿ ಪ್ರಸ್ತುತಗೊಳಿಸಿದ ಕುಮಾರಿ ನಿಹಾರಿಕಾ ಹಾಗೂ ಇತರ ಭಾಷಣಕಾರರನ್ನು ಬಹು ಸುಂದರವಾಗಿ ಕಿರು ಪರಿಚಯ ಮಾಡಿಕೊಟ್ಟ ಕುಮಾರಿ ಅಪೇಕ್ಷಾ, ಇವರಿಬ್ಬರಿಗೂ ನನ್ನ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಕ್ಷಣ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯನ್ನು ನೆನೆಯಲೇಬೇಕು. ಇವರು ಚಂಪಾರವರ ಬಗೆಗಿನ ಸಾಕ್ಷ್ಯ ಚಿತ್ರವನ್ನು ಸಾದರಗೊಳಿಸಲು ತಮ್ಮ ಸಮ್ಮತಿಯನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಚಂಪಾರವರ ಕಾವ್ಯ ಗಾಯನವನ್ನು ಬಹಳ ಚೆನ್ನಾಗಿ ಹಾಡಿ ನಮ್ಮೆಲ್ಲರ ಕಿವಿಗಳನ್ನು ತಂಪುಗೊಳಿಸಿದ ಶ್ರೀ ಬಾಲರಾಜ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವಂದನಾರ್ಪಣೆಯನ್ನ ತಿಳಿಸುತ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಗಣ್ಯರಾದ ಡಾಕ್ಟರ್ ಡಿ ಡಾಮಿನಿಕ್ ಉಪಸ್ಥಿತರಿರುತ್ತಾರೆ. ಇದರೊಂದಿಗೆ ಬೆಂಗಳೂರು ಮಾತ್ರವಲ್ಲ, ತುಮಕೂರು, ಚಿಕ್ಕಮಗಳೂರು, ಮೈಸೂರು ಮತ್ತು ಬಳ್ಳಾರಿ ಜಿಲ್ಲೆಗಳಿಂದ ನೀವೆಲ್ಲರೂ ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರಿಗೂ ಫಾದರ್ ಚಸರ ಪ್ರತಿಷ್ಠಾನದ ಪರವಾಗಿ ನನ್ನ ಧನ್ಯವಾದಗಳು. ಕೊನೆಯದಾಗಿ ಫಾದರ್ ಚಸರ ಪ್ರತಿಷ್ಠಾನದ ಸದಸ್ಯರನ್ನ ಮರೆಯುವಂತಿಲ್ಲ. ಕಾರ್ಯಕ್ರಮವನ್ನು ಆಯೋಜಿಸಿ ಇದನ್ನು ಯಶಸ್ವಿಗೊಳಿಸಿ ವ್ಯಾಪಕಗೊಳಿಸಲು ನೆರವಾದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಇತರ ಹಿರಿಯ ಗಣ್ಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಮುಖ್ಯವಾಗಿ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತ ಮೇರಿಯವರಿಗೂ, ಪ್ರಸ್ತಾವನೆಯನ್ನು ನೀಡಿ ಇಲ್ಲಿ ನೆರೆದವರನ್ನು ಸ್ವಾಗತಿಸಿದ ಫಾದರ್ ಎಲಿಯಾಸ್ ರವರಿಗೂ ನನ್ನ ಆತ್ಮೀಯ ಧನ್ಯವಾದ. ಮಗದೊಮ್ಮೆ ತಮ್ಮೆಲ್ಲರಿಗೂ ನನ್ನ ಮನ ತುಂಬಿ ಅರ್ಪಿಸುವ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.